ದಿನಾಂಕ 16/8/2026 ಬಸವಪುರಿಜೆ ಗ್ರಾಮದಲ್ಲಿ ವ್ಯಸನ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಎನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಬಸವ ಕೇಂದ್ರ, ಮಹಿಳಾ ಬಸವ ಕೇಂದ್ರ, ಯುವ ಬಸವ ಕೇಂದ್ರ, ಬಸವ ಚಾರಿಟಬಲ್ ಟ್ರಸ್ಟ್, ಜಾಗತಿಕ ಲಿಂಗಾಯತ್ ಮಹಾಸಭಾ, ರಾಷ್ಟ್ರೀಯ ಬಸವದಳ, ಬಸವ ಸಮಿತಿ, ಶರಣ ಸಾಹಿತ್ಯ ಪರಿಷತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವು ಪ್ರತಿದಿನ ದಿನಾಂಕ 13/8/2026ರಿಂದ 13/9/2026 ನಿರಂತರವಾಗಿ ಜರುಗುತ್ತಿದ್ದು, ಆ ಒಂದು ನಿಮಿತ್ತ ಈ ಒಂದು ಕಾರ್ಯಕ್ರಮವು ನಮ್ಮ ಗ್ರಾಮದಲ್ಲಿ ಜರುಗುತ್ತಿದ್ದು, ಇದರ ಒಂದು ಈ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದ್ದು, ಈ ಮೊದಲಿಗೆ ವಚನ ಪ್ರಾರ್ಥನೆ ಶರಣಶ್ರೀ ವೀರಭದ್ರಪ್ಪ ಬಾಯ್ತಾಳ್ ಇವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಕಾರ್ಯಕ್ರಮದ ಅನುಭಾವಿಗಳಾಗಿ ಆಗಮಿಸಿರ್ತಕ್ಕಂಥ ಶರಣಶ್ರೀ ಪಿ ರುದ್ರಪ್ಪಣ್ಣ ಕುರುಕುಂದಿ ಶರಣ ತತ್ವ ಚಿಂತಕರು ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ, ಹಾಗೆ ಇನ್ನೂರು ಅತಿಥಿಗಳು ಮತ್ತು ಹಿರಿಯ ಶರಣ ಜೀವಿಗಳಾಗಿರ್ತಕ್ಕಂಥ ಶರಣಶ್ರೀ ವೀರಭದ್ರಗೌಡ ಅಂಬರಾಪುರ ಇವರನ್ನು ಭಕ್ತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶರಣಶ್ರೀ ಅಂಬರೀಶ್ ಪಿ ಸಣಗೌಡರು, ಜಾಗತಿಕ ಲಿಂಗಾಯತ್ ಮಹಾಸಭಾ ಗ್ರಾಮ ಘಟಕ ಅಧ್ಯಕ್ಷರು ಇವರನ್ನು ಭಕ್ತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅತಿಥಿಗಳಾಗಿ ಶರಣಶ್ರೀ ಶರಣ ಶಂಕರಪ್ಪ ಸಾವುಕಾರ್ ಮಿಟ್ಟೆಮನಿ ಸಾಗಿನ್ ಟಿ ಬಸಾಪುರ್ ಇವರನ್ನು ಭಕ್ತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಅವರು ವೇದಿಕೆಗೆ ಆಗಮಿಸಬೇಕಾಗಲು ವಿನಂತಿ. ಅದೇ ರೀತಿಯಾಗಿ ಶರಣಶ್ರೀ ಮುತ್ತುಗೌಡ ಪಾಟೀಲ್ ಇವರನ್ನು ಕೂಡ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಶಿಧರ್ ಕಂದಕೂರ್ ಇವರನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶರಣಶ್ರೀ ಪ್ರಾಸ್ತಾವಿಕ ನುಡಿಗಳನ್ನು ಆಡ್ತಕ್ಕಂಥ ಶರಣಶ್ರೀ ಮಹಾದೇವಪ್ಪ ಚಿಂಚರ್ಗಿ ಇವರನ್ನು ಭಕ್ತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಮಹಾದೇವಪ್ಪ ಚಿಂಚರ್ಗಿ. ಈಗ ವಚನ ಪ್ರಾರ್ಥನೆ ಶರಣಶ್ರೀ ವೀರಭದ್ರ ಬಾತಾಳಿ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಮೃತ ಪರಮಾಮೃತ ಶರಣರ ಚರಿತಾಮೃತ, ಅಮೃತ ಪರಮಾಮೃತ ಶರಣರ ಚರಿತಾಮೃತ, ಅಂತರಂಗದ ಅಮೃತ ಅಂತರನುಭವದ ಅಮೃತ, ಅಂತರಂಗದ ಅಮೃತ ಅಂತರನುಭವದ ಅಮೃತ, ಅಮೃತ ಪರಮಾಮೃತ ಶರಣರ ಚರಿತಾಮೃತ, ನೀತಿ ಪ್ರೀತಿ ಭಾವ ಭಕ್ತಿ ಕಲಿಸುವ ಕರುಣಾಮೃತ, ನೀತಿ ಪ್ರೀತಿ ಭಾವ ಭಕ್ತಿ ಕಲಿಸುವ ಕರುಣಾಮೃತ, ನ್ಯಾಯ ನಿಷ್ಠೆ ಸೌಮ್ಯದಾಯಕ, ನ್ಯಾಯ ನಿಷ್ಠೆ ಸೌಮ್ಯದಾಯಕ ಕಲಿಸುವ ಕರುಣಾಮೃತ, ಅಮೃತ ಪರಮಾಮೃತ ಶರಣರ ಚರಿತಾಮೃತ, ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ, ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ,
ಮನದ ಮೈಲಿಗೆ ಕಳೆಯುವಂತ ಮಂಗಳದ ಮಹದಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಷ್ಟಾವರಣ ಪಂಚಾಚಾರ ಅಷ್ಟಾವರಣ ಪಂಚಾಚಾರ ಶ್ರೇಷ್ಠ ಕಾಯಕ ಮಾಡಿದಂತ ಶ್ರೇಷ್ಠ ಕಾಯಕ ಮಾಡಿದಂತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ. ಎಲ್ಲರಿಗೂ ಶರಣಾರ್ಥಿಗಳು. ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸುವುದು. ಈ ಒಂದು ಕಾರ್ಯಕ್ರಮವನ್ನು ಶರಣಶ್ರೀ ಪಿ ಬಸವರಾಜ್ ಕುರ್ಕುಂದಿ ಅಣ್ಣನವರು ನೆರವೇರಿಸಿಕೊಳ್ಳಬೇಕಾಗಿ ವಿನಂತಿ. ಶಾಂತ ರೀತಿಯಿಂದ ನೇರವಾಗಿ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಯಾಕೆಂದರೆ ಲಿಂಗಾಯತ ಧರ್ಮದ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದರೂ ಸಹಿತ ಈಗ ನಾವೆಲ್ಲ ಈಗ ಪೂಜೆ ಮಾಡ್ತೀವಿ ನೋಡಿ, ದಿನನಿತ್ಯ ಶ್ರಾವಣ ಮಾಸ ನಿಮಿತ್ತ ಸೋಮವಾರ, ಶ್ರಾವಣ ಸೋಮವಾರ, ಶ್ರಾವಣ ಮಂಗಳವಾರ, ಶ್ರಾವಣ ಶನಿವಾರ, ಶ್ರಾವಣ ಇದ್ದ ಅದರ ಹಾಗೆಯೇ ಲಿಂಗಾಯತ ಧರ್ಮದ ಯಾವುದೇ ಕಾರ್ಯಕ್ರಮ ಮಾಡಿದರೂ ಸಹಿತ ಬಸವಾದಿ ಶರಣರ ಆ ಒಂದು ಪ್ರಾರ್ಥನೆಯನ್ನು ಮಾಡಿ ಪ್ರಾರಂಭ ಮಾಡೋದು ಲಿಂಗಾಯತ ಧರ್ಮದ ಪದ್ಧತಿ. ಈಗ ನಾವು ಹೇಳೋದನ್ನು ತಾವುಗಳೆಲ್ಲರೂ ಹೇಳಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಈ ಸಾಮೂಹಿಕ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಓಂ ಶಿವಾಯ ನಮಃ. ಓಂ ಶಿವಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿದ್ಬಿಂದು ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ಚಿತ್ಕಳೆ ಬಸವಾಯ ನಮಃ. ನಿಸ್ಸಂಸಾರ ಬಸವಾಯ ನಮಃ. ನಿಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಬಸವಾಯ ನಮಃ. ನಕಾರ ಬಸವಾಯ ನಮಃ. ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಾಕಾರ ಬಸವಾಯ ನಮಃ. ವಾಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ
ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ನರವಿಂಧ್ಯದೊಳಗೆನ್ನ ಅರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ ಗಿಳಿಯ ಮಾಡಿ ಸಲಹುತ್ತ ಸಲಹುತ್ತ ಶಿವ 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 ಎಂದೋದಿಸಯ್ಯ ಎಂದೋದಿಸಯ್ಯ ಭಕ್ತಿ ಎಂಬ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಪಂಜರದೊಳಗಿಕ್ಕಿ ಸಲಹೋ ಸಲಹು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ದುರ್ವ್ಯಸನೆ ದುರ್ವ್ಯಸನಿ ದುರಾಚಾರಿ ದುರಾಚಾರಿ ಎಂದೆನಿಸದಿರಯ್ಯ ಎಂದೆನಿಸದಿರಯ್ಯ ಎನ್ನ ಲಿಂಗ ವ್ಯಸನೆ ಲಿಂಗವ್ಯಸನಿ ಜಂಗಮ ಪ್ರೇಮಿ ಸಂಗಮ ಪ್ರೇಮಿ ಎಂದೆನಿಸಯ್ಯ ಎಂದೆನಿಸಯ್ಯ ಶರಗೊಡ್ಡಿ ಬೇಡುವೆನೋ ಒಡ್ಡಿ ಬೇಡುವೆನು ಎನ್ನ ವಾಮಕ್ಷೇಮ ಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿರುದ್ಧಿ ನಿಮ್ಮದಯ್ಯ ದಯ್ಯ ಎನ್ನ ಮಾನಪಮಾನ ಮಾನಪಮಾನ ನಿಮ್ಮದಯ್ಯ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಹೀಗೆ ಕಾಯ್ದಿಟ್ಟಿದ್ದೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಎನ್ನ ತಪ್ಪುಗಳು ನನ್ನ ತಪ್ಪುಗಳು ಅನಂತ ಕೋಟಿ ಅನಂತ ಕೋಟಿ ನಿಮ್ಮ ಸೈರಣೆಗೆ ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲಯ್ಯ ತಂದೆ ವಿಲ್ಲಯ್ಯ ತಂದೆ ಇನ್ನು ತಪ್ಪಿದೆ ನಾದೊಡೆ ಇನ್ನು ತಪ್ಪಿದ ನಾದೊಡೆ ನಿಮ್ಮ ಪಾದವೇ ಗತಿ ನಿಮ್ಮ ಪಾದವೇ ಗತಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಎನ್ನ ಚಿತ್ತವು ನನ್ನ ಚಿತ್ತವು ಹತ್ತಿಯ ಹಣ್ಣು ನೋಡಯ್ಯ ಹತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದೊಡೆ ವಿಚಾರಿಸಿದೊಡೆ ಏನೂ ಹುರುಳಿಲ್ಲವಯ್ಯ ಏನೋ ಹುರುಳಿಲ್ಲವಯ್ಯ ಪ್ರಪಂಚದ ಡಂಬಿನಲ್ಲಿ ಪ್ರಪಂಚದ ಡಂಬಿನಲ್ಲಿ ಎನ್ನದೊಂದು ರೂಪು ಮಾಡಿ ನನ್ನದೊಂದು ಮಾಡಿ ನೀವಿರಿಸಿದಿರಿ ಬಿರಿಸಿದಿರಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಇವನಾರವ 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 ಎಂದೆನಿಸದಿರಯ್ಯ ಸದಿರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ನೀನೊಲಿದರೆ ನೀನುಳಿದರೆ ಕೊರಡು ಕೊನರುವುದಯ್ಯ ಕೊನರುವದಯ್ಯ ನೀನೊಲಿದರೆ ನೀನುಳಿದರೆ ಬರಡು ಅಯನಬಹುದಯ್ಯ ಅಯನವುದಯ್ಯ ನೀನೊಲಿದರೆ ನೀನುಳಿದರೆ ವಿಷವು ಅಮೃತಬಹುದಯ್ಯ ಅಮೃತಬಹುದಯ್ಯ ನೀನೊಲಿದರೆ ನೀನುಳಿದರೆ ಸಕಲ ಪಡಿ ಪದಾರ್ಥಗಳು ಪಡಿ ಪದಾರ್ಥಗಳು ಇದರಲ್ಲಿಪ್ಪವು ನೋಡ ಲಿಪ್ಪವು ನೋಡ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ತಂದೆ ನೀನು ತಂದೆ ನೀನು ತಾಯಿ ನೀನು ತಾಯಿ ನೀನು ಬಂಧು ನೀನು ನೀನು ಬಳಗ ನೀನು ನೀನು ಎನಗೆ ನೀನಲ್ಲದೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಧರ್ಮ ಶರಣ ಸತಿ ಸತಿ ಲಿಂಗಪತಿ ಲಿಂಗಪತಿ ಶರಣು ಶರಣಾರ್ಥಿ ಶರಣಾರ್ಥಿ ಜಯ ಗುರು ಬಸವೇಶ ಶರಣು ಶರಣಾರ್ಥಿ ಜಯ ಗುರು ಬಸವೇಶ ಶರಣು ಶರಣಾರ್ಥಿ ಈಗ ಬಸವಾದಿ ಶರಣರ ಸ್ಮರಣೆಯಲ್ಲಿ 1 ನಿಮಿಷ ಮೌನ ಧ್ಯಾನ. ಓ
ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಕ್ಷಮೆ ಇರಲಿ. ಶರಣಶ್ರೀ ಬಸನಗೌಡ ಶಾಣಗೌಡರು ಇವರು ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ಭಕ್ತಿಯ ಪ್ರಾರ್ಥನೆ. ಮೊದಲೇ ಹೇಳಬೇಕಾಗಿತ್ತು, ಬಸಪ್ಪಣ್ಣ ಶಾಣಗೌಡರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಮುದ್ದನಗೌಡ ಪಾಟೀಲ್ ಟಿ ಬಸಪ್ಪ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶಶಿಧರ್ ಕಂದಕೂರ್ ಇವರು ಕೂಡ ಭಕ್ತಿಯ ಶಾಸನಗಳು ಮತ್ತು ಚಂದ್ರಗೌಡ ಮತ್ತು ಮಲ್ಲಿಕಾರ್ಜುನ್ ಒಗರ್ನಾಳ್ ನಮ್ಮ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶಾಣಶ್ರೀ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ, ಯಾಕಂದ್ರೆ ಕಾಲಿದ ಚೇರ್ ಆ ಚೇರಿ ಶೋಭೆ ಬರ್ತದೆ. ಈಗ ತಮ್ಮೆಲ್ಲರನ್ನು ಸ್ವಾಗತಿಸಲು ಶರಣಶ್ರೀ ವೀರಭದ್ರಪ್ಪ ಪಾತೋಳಿ ಅವರು ಬರಲಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಒಂದು ಶ್ರಾವಣ ಮಾಸದ ನಿಮಿತ್ತವಾಗಿ ವ್ಯಸನ ಮುಕ್ತ ವಚನ ಶ್ರಾವಣ ಎನ್ನುವ ಮಹಾಮನೆಯ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಬಂದಿದ್ದು ನಮ್ಮೆಲ್ಲರ ಭಾಗ್ಯ ಎಂದು ತಿಳಿದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಜಾಗತಿಕ ಲಿಂಗಾಯತ ಮಹಾಸಭಾದ ಗ್ರಾಮ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಮರೇಶಪ್ಪ ಬೆಣ್ಣಗೌಡ್ರು ಇವರಿಗೆ ನಾಗರಾಜ್ ಬಾವಿತಾಳ್ ಇವರು ಬಂದು ಗ್ರಂಥ ಪುಷ್ಪ ಸಮರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಹಾಗೂ ನೀಡಿರ್ತಕ್ಕಂಥ ಭಾವವನ್ನು ನೀಡಲು ಆಗಮಿಸಿರ್ತಕ್ಕಂಥ ಅನುಭವಿಗಳಾದ ಶರಣಶ್ರೀ ಪಿ ರುದ್ರಪ್ಪ ಕುರ್ಕುಂದಿ ಶರಣತತ್ವ ಚಿಂತಕರು ಇವರಿಗೆ ಬಸವ ತತ್ವದ ಪ್ರಸಾದ ನಿಲಯದ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಮುದ್ದನಗೌಡರು ಮಾಲಿ ಪಾಟೀಲರು ಬಂದು ಅವರಿಗೆ ಗ್ರಂಥ ಪುಷ್ಪ ಹಾಗೂ ರುದ್ರಾಕ್ಷಿ ಕಂಕಣವನ್ನು ಧರಿಸಬೇಕಾಗಿ ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಆ ಒಂದು ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ನೀಡಿರ್ತಕ್ಕಂಥ ಇರುವ ಶರಣರಿಗೂ ಶರಣಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಲು ಆಗಮಿಸಿರ್ತಕ್ಕಂಥ ಶರಣರಾದ ಶರಣಶ್ರೀ ವೀರಭದ್ರಗೌಡರು ಅಮರಾಪುರಿ ಇವರಿಗೆ ಪಂಪಾಪತಿ ಬಾಯ್ತಾಳ್ ಇವರು ಬಂದು ಅವರಿಗೆ ಗ್ರಂಥ ಪುಷ್ಪ ಸಮರ್ಪಣೆ ಮಾಡಬೇಕಾಗಿ ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಗ್ರಂಥ ಪುಷ್ಪವನ್ನು ಸಮರ್ಪಿಸಿರ್ತಕ್ಕಂಥ ಶರಣರಿಗೂ ಮತ್ತು ಸ್ವೀಕರಿಸಿರ್ತಕ್ಕಂಥ ಶರಣರಿಗೂ ಶರಣಾರ್ಥಿಗಳು.
ಅದೇ ರೀತಿಯಾಗಿ ಶರಣರಾಗಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮುದ್ದನಗೌಡರು ಬಸಾಪುರ್ ಇವರಿಗೆ ಬಸಯ್ಯ ಸ್ವಾಮಿ ಆದಯ್ಯ ಸ್ವಾಮಿ ಇವರು ಬಂದು ಈ ಒಂದು ಗ್ರಂಥ ಪುಷ್ಪವನ್ನು ಸಮರ್ಪಿಸಬೇಕಾಗಿ ಅವರಲ್ಲಿ ವಿನಂತಿ. ಬಸಯ್ಯ ಸ್ವಾಮಿ ಆದಯ್ಯ ಸ್ವಾಮಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸನ್ಮಾನವನ್ನು ಸ್ವೀಕರಿಸಿ ಗ್ರಂಥ ಪುಷ್ಪವನ್ನು ಸಮರ್ಪಿಸಿರ್ತಕ್ಕಂಥ ಈರುವ ಶರಣರಿಗೂ ಶರಣಾರ್ಥಿಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯರಾಗಿ ಆಗಮಿಸಿರ್ತಕ್ಕಂಥ ಸಿಂಗ್ರಪ್ಪ ಸೌಕಾರ ಮಿಟ್ಟಿಮನಿ ಬಸಾಪುರ್ ಇವರಿಗೆ ಅಮರೇಶಪ್ಪಣ್ಣ ಸಣಗೋಡು ಮಿಷನ್ ಇವರು ಬಂದು ಅವರಿಗೆ ಗ್ರಂಥ ಪುಷ್ಪ ಸಮರ್ಪಿಸಬೇಕಾಗಿ ವಿನಂತಿ. ಅಮರೇಶಪ್ಪಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಗ್ರಂಥ ಪುಷ್ಪವನ್ನು ಸಮರ್ಪಿಸಿ ರುದ್ರಾಕ್ಷಿ ಕಂಕಣವನ್ನು ಕಟ್ಟಿರ್ತಕ್ಕಂಥ ಶರಣರಾದ ಅಂಬರೀಷಪ್ಪಣ್ಣವರಿಗೂ ಹಾಗೂ ಸ್ವೀಕರಿಸಿರ್ತಕ್ಕಂಥ ಶಂಕರಪ್ಪ ಸೌಕಾರ ಶರಣರಿಗೂ ತಮ್ಮೆಲ್ಲರ ಪರವಾಗಿ ಶರಣಾರ್ಥಿಗಳು. ಅದೇ ರೀತಿಯಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ಗ್ರಾಮ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡರು ಸಣಗೋಡ್ರು ಇವರಿಗೆ ಮಹದೇವಪ್ಪ ಇವರು ಬಂದು ಮಹದೇವಪ್ಪ ಅಣ್ಣವರು ಬಂದು ಅವರಿಗೆ ಗ್ರಂಥ ಪುಷ್ಪ ಸಮರ್ಪಿಸಬೇಕಾಗಿ ವಿನಂತಿ. ಮಹದೇವಪ್ಪ ತಂದೆ ಬಸಣ್ಣ ಹಡಪತ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಗ್ರಂಥ ಪುಷ್ಪವನ್ನು ಸಮರ್ಪಿಸಿ ರುದ್ರಾಕ್ಷಿ ಕಂಕಣವನ್ನು ಕಟ್ಟಿರ್ತಕ್ಕಂಥ ಇರುವ ಶರಣರಿಗೂ ಶರಣಾರ್ಥಿಗಳು ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶರಣರು, ಪರ ಸ್ಥಳದಿಂದ ಆಗಮಿಸಿರ್ತಕ್ಕಂಥ ಶರಣರು ಮತ್ತು ಗ್ರಾಮದ ಶರಣಿಯರು ತಾಯಂದಿರಿಗೂ ಗ್ರಾಮದ ಮುದ್ದು ಮಕ್ಕಳಿಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಈಗ ಧ್ವಜಾರೋಹಣ ಮತ್ತು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮ ಮಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಅವರಲ್ಲಿ ವಿನಂತಿ. ವೀರನಗೌಡರು ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ನಿರ್ವಹಣೆ ಮಾಡಿಕೊಡಬೇಕಾಗಿ ವಿನಂತಿ. ಬಸವ ಭಾವಚಿತ್ರಕ್ಕೆ ಪೂಜೆ. ವೇದಿಕೆ ಗೌರವ ಬಾಯ್ತಾಳ್ ಇವರಿಂದ ಶತಸ್ಥಲ ಧ್ವಜಾರೋಹಣ. ಗೌರಮ್ಮ ಬಾಯ್ತಾಳ್. ಬಸವ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಭಕ್ತಿಗೆ ಮೂಲಂ
ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಿಂಗಮಲೂಲಂ ಬಸವಾರಕ್ಷಿಪುದೆಲ್ಲ ಸಂಗನ ಬಸವ ಬಾಯಂಬಲ್ಲಿ ಎಲ್ಲ ಭವಾನಿತು ಸಾಯಂಬಲ್ಲು ಸರ್ವಜ್ಞಾನಿಯಾದನು ಓಯಂದು ರಚಿಸೋಡೆ ಭಕ್ತಿ ಚೈತನ್ಯಾತ್ಮಕನಾದನು ಇಂತಿ ಬಸವಾರತ್ರಯಗಳಿಂದ ಸರ್ವಾಂಗದಲ್ಲಿ ಬೆಳಗಿ ಬೆಳಗೋದ ಕಂಡು ಆನು ನೀನು ಬಸವ ಬಸವ ಎಂದು ಗುರುಗಿಯರು ಕಾಲ ಭೂಮೇಶ್ವರ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವೆಯ ಕೂಡಲ ಸಂಗಮ ದೇವ ಆಳಲು ನೀಡಲದ್ದು ಧರ್ಮ ಶರಣಸತಿ ಲಿಂಗಪತಿ ಶರಣ ಶರಣಾರ್ಥಿ ಜಯ ಗುರು ಬಸವೇಶ್ವರ ಮಹಾದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಧ್ವಜವು ಹಾರುತ್ತಿದೆ, ಬಸವ ಧ್ವಜವು ಹಾರು ಶಾಂತಿ ಧ್ವನಿ ಮೊಳಗುತ್ತಿದೆ, ಬನ್ನಿ ಬನ್ನಿ ಬನ್ನಿರೆಲ್ಲ, ಭೇದ ಭಾವ ತೊಡೆದೀಗ, ಹೇ ಶರಣ ಬಂಧುಗಳೇ, ಜಾತೀಯತೆಯ ತಿಮಿರ ತೊಡೆದು, ಧಾರ್ಮಿಕತೆಯ ತತ್ವ ಹಿಡಿದು, ಬಸವ ಪತಾಕೆಯ ತತ್ವದೊಡನೆ ಮೆರೆಸುತ್ತ, ಧರ್ಮವೆಂಬುದು ಸದ್ಧರ್ಮ, ಧರ್ಮವೆಂಬುದು ಮಾನವ ಧರ್ಮ, ಧರ್ಮವೆಂಬುದು ರಾಷ್ಟ್ರ ಧರ್ಮ, ಧರ್ಮವೆಂಬುದು ವಿಶ್ವ ಧರ್ಮ. ಹೇ ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ, ಬನ್ನಿ ಬನ್ನಿ ಬನ್ನಿರಲ್ಲ, ಭೇದ ಭಾವ ತೊಡೆದೀಗ, ಬಸವಾದಿ ಪ್ರಮತರ ದಿವ್ಯ ಪರಂಪರೆಯವರು, ಮನುಕುಲದ ಉದ್ಧಾರಕ್ಕೆ ದುಡಿಮೆನೆಂಬ ಛಲದವರು, ಎಮ್ಮ ಬಾಳ ಕಣಕಣವು, ಬಸವ ಪಾದ ಕರ್ಪಣ, ಎನ್ನ ಚಂದತನ ಮನವು, ಬಸವ ಚರಣ ಕರ್ಪಣ. ಹೇ ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ, ಬನ್ನಿ ಬನ್ನಿ ಬನ್ನಿರಲ್ಲ, ಭೇದ ಭಾವ ತೊಡೆದೀಗ, ಜಾತಿ ಮತ ಪಂಥಗಳ ಕೀಳು ಭಾವ ಅಳಿಸುವ, ಭಿನ್ನ ಭೇದ ಮರೆತು ಬಾಳುವ, ಪ್ರೇಮ ಭಾವ ಬೆಳೆಸುವ, ಶಾಂತಿ ಪ್ರೇಮ ಸ್ನೇಹ ಸಮತೆ ಅಂಗವಿಸಿ ಬಾಳುವ, ಬಸವ ಧರ್ಮ ಪ್ರಣತೆಯಡೆಗೆ ಬಾಳ ತೈಲ ನೆರೆಯುವ, ಬಾಳ ತೈಲ ನೆರೆಯುವ. ಹೇ ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ, ಬನ್ನಿ ಬನ್ನಿ ಬನ್ನಿರಲ್ಲ, ಭೇದ
ಭೇದ ಭಾವ ತೊಡೆದೀಗ ಹೇ ಶರಣ ಬಂಧುಗಳೇ ಹೇ ಶರಣ ಬಂಧುಗಳೇ ಹೇ ಶರಣ ಬಂಧುಗಳೇ ಬಸವ ಧರ್ಮಕ್ಕೆ ಸಕಲ ಜೀವಾತ್ಮರಿಗೆ ಎಲ್ಲರಿಗೂ ಶರಣು ಶರಣಾರ್ಥಿ. ನೆರವೇರಿಸಿಬಿಟ್ಟಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಈ ವ್ಯಸನ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಕುರಿತು ಹಿರಿಯ ಶರಣ ಜೀವಿಗಳಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಶರಣಶ್ರೀ ವೀರಭದ್ರಗೌಡ ಅಮರಾಪುರ ಅವರು ಪ್ರಾಸ್ತಾವಿಕವಾಗಿ ತಮ್ಮ ಅನುಭವವನ್ನು ಹಂಚಿಕೊಳ್ಳುವುದಕ್ಕಾಗಿ ಅವರಲ್ಲಿ ಭಕ್ತಿಯ ಪ್ರಾರ್ಥನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವೇಶ್ವರನ್ನು ಮನದಲ್ಲಿ ಧ್ಯಾನಿಸಿಕೊಂಡು ಯಾವತ್ತು ವಚನ ಶ್ರಾವಣ 2026 ವ್ಯಸನ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ 2026 ಇವತ್ತಿನ ದಿನ ನಾವೆಲ್ಲ ವಚನ ಶ್ರಾವಣ ಇವತ್ತೇನಪ್ಪ ಅಂತಂದ್ರೆ ಬಸಾಪುರ ಗ್ರಾಮಕ್ಕೆ ಬಂದದ. ಕೇಳ್ತಾ ಇಲ್ಲ ಕೇಳುದಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವೇಶ್ವರನ ಮನದಲ್ಲಿ ಧ್ಯಾನಿಸಿಕೊಂಡು ಯಾವತ್ತು ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ವಚನ ಶ್ರಾವಣ ಕಾರ್ಯಕ್ರಮ ನಮ್ಮ ಬಸವಪರ ಸಂಘಟನೆಯಿಂದ ಪ್ರತಿ ವರ್ಷ ನಡೆದು ಬಂದಿರತಕ್ಕಂಥ ಒಂದು ಸಂಪ್ರದಾಯ. ಹಾಗೆಯೇ ಇವತ್ತಿನ ದಿನ ಬಸಾಪುರ ಗ್ರಾಮದ ದಾಸೋಹಿಗಳಾಗಿರ್ತಕ್ಕಂಥ ವೀರನಗೌಡರು, ಮುದ್ದನಗೌಡರು, ವೀರಭದ್ರಪ್ಪನವರು ಮತ್ತು ಬಸನಗೌಡ ಮತ್ತು ಅವರ ಸಂಗಡಿಗರೊಂದಿಗೆ ಇಲ್ಲಿ ನೆಡ್ಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಐತೆ. ಯಾಕಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದರೆ ಎಲ್ಲರಿಗೂ ಈ ವಿಚಾರ ಮತ್ತಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತದ. ಈ ನಿಟ್ಟಿನಲ್ಲಿ ಇವತ್ತು ದಾಸೋಹ ಕಾರ್ಯ ಕೈಗೊಂಡಿರ್ತಕ್ಕಂಥ ಅವರೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ, ಹಾಗೆ ಇವತ್ತಿನ ಅನುಭವಿಗಳಾಗಿರ್ತಕ್ಕಂಥ ವೀರಭದ್ರಪ್ಪನವರೇ, ಅಧ್ಯಕ್ಷರಾಗಿರ್ತಕ್ಕಂಥ ಶರಣರೇ ಮತ್ತು ಮುದ್ದನಗೌಡ್ರೆ, ವೀರನಗೌಡ್ರೆ ಮತ್ತು ಇಲ್ಲಿವರೆಗೂ ವಚನ ಪ್ರಾರ್ಥನೆಯ ನಡೆಸಿ ಮತ್ತು ಧ್ವಜಗೀತೆಯನ್ನು ಹಾಡಿರ್ತಕ್ಕಂಥ ಪಿ ಬಸವರಾಜಪ್ಪ ಅವರವರಿಗೆ ಶರಣಾರ್ಥಿಗಳನ್ನು ಹೇಳಿ, ಯಾವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣೆಯರಿಗೆ ಶರಣಾರ್ಥಿಗಳು. ಇವತ್ತಿನ ವಿಚಾರ ಏನಂತ ವಿಷಯ ಪ್ರಸ್ತಾವನೆ ಕೊಟ್ಟಿದ್ರು ಕೂಡ ಬಸವಾದಿ ಶರಣರು ಸ್ಥಾಪಿಸಿದ್ದು ಜಂಗಮ ಪೀಠ, ಮಠಪೀಠಗಳಲ್ಲ ಅಂತಂಬುದು ಬಹಳ ವಿಸ್ತೃತವಾದ ಮತ್ತು ಬಹಳ ಗಂಭೀರವಾದಂತಹ ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಯಥಾವತ್ತಾಗಿ ಹೇಳಿದ್ರೆ ಕೆಲವರಿಗೆ ಮುಜುಗರ ಆಗ್ತದೆ ಏನೋ ಅಂತ ಅನಿಸ್ತತೆ, ಆದ್ರೆ ಮತ್ತು ಮನವಂಚನೂ ಆಗ್ತದೆ. ಯಥಾವತ್ತಾಗಿ ಹೇಳಿಲ್ಲಪ್ಪ ಅಂತಂದ್ರೆ ಮನವಂಚನೆ ಆಗ್ತದೆ. ಯಾಕಂದ್ರೆ ಜನರಿಗೆ ಸ್ಪಷ್ಟತೆ ಗೊತ್ತಾಗ್ಬೇಕಲ್ಲ ಏನೈತೆ ಅನ್ನೋದು. ಯಾಕಂದ್ರೆ ಏನಾಗ್ಯದದು, ಇಲ್ಲಿವರೆಗೂ ಬಸವಣ್ಣ 900 ವರ್ಷಗಳಾಯ್ತು. ಇದಕ್ಕಿಂತ ಪೂರ್ವದಲ್ಲಿ ಯಾರು ಆಗಿದ್ದಿಲ್ಲೇನು, ಹೋಗಿದ್ದಿಲ್ಲೇನು, ಯಾರು ಹೇಳಿದ್ದಿಲ್ಲ ಎಂಬ ವಿಚಾರಗಳನ್ನ ನಾವು ಮನನ ಮಾಡಿಕೊಂಡಪ್ಪ ಅಂತಂದ್ರೆ ಜನಪದರು ಹೇಳ್ತಾರ, ಕಲ್ಯಾಣ ಬಸವಣ್ಣ ಹುಟ್ಟ್ಯಾನ ಯಾತಕ್ಕ, ಕಲ್ಯಾಣ ಬಸವಣ್ಣ ಹುಟ್ಟ್ಯಾನ ಯಾತಕ್ಕ, ಕಲ್ಯಾಣ ನಾಡ ಬೆಳಗಾಕ, ಬಸವಣ್ಣ ಕಲ್ಲಿಗೆ ಜೀವ ತುಂಬ್ಯಾನ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿಂದ ಅದಕ್ಕಿಂತ ಪೂರ್ವದಲ್ಲಿ ಆಗಿರ್ತಕ್ಕಂಥ ಎಷ್ಟೋ ಮಹಾತ್ಮರು ಸತ್ಯವನ್ನು ಬಿಚ್ಚಿಡದಕ್ಕ ಎದಿಗುದಿ ಆಯ್ತು ಅವರಿಗೆ. ಸ್ಪಷ್ಟವಾಗಿ ಹೇಳಿದ್ನಪ್ಪ ಅಂದ್ರೆ ಇವು ಸಮಾಜ ಒಪ್ತತೆಯೋ ಏನೋ ಅಂತೇಳಿ ಮುಚ್ಚಿಟ್ಟು ಮಾತಾಡ್ಕೊಂತ ಹೋಗಿರ್ತಕ್ಕಂಥದ್ದು ಕಾಣ್ತದೆ. ಆದ್ರೆ ಬಸವಾದಿ ಶರಣರು 12ನೇ ಶತಮಾನದ ಬಂದು ಅನುಭವ ಮಂಟಪವನ್ನು ಸ್ಥಾಪಿಸಿ ಏನು ಸ್ಪಷ್ಟತೆ ಐತೆ ಅದನ್ನೆಲ್ಲ ನಮ್ಮ ಮುಂದೆ ಇಟ್ರು. ಯಾಕಂದ್ರೆ ನಾವೆಲ್ಲ ಕಲ್ಲಿದ್ದಂಗೆ ಇದ್ವಿ, ಕಲ್ಲಿನ ಮನಸ್ಸನ್ನು ಅರಳಿಸಿ ಮನುಷ್ಯತ್ವವನ್ನು ತುಂಬಿ ಅವರಿಗೆ ಈ ಭೂಮಿ ಮೇಲೆ ಹೆಂಗ ಬದುಕುವೆಂಬ ವಿಚಾರಗಳನ್ನ ನಮ್ಮ ಮುಂದಿಟ್ರು. ಅದಕ್ಕೆ ಬಸವಣ್ಣವರೇ ಹೇಳ್ತಾರೆ,
ಇಲ್ಲಿ ಬಸವಣ್ಣವ್ರು ಬರ್ತಕ್ಕಂಥ ಅನಿವಾರ್ಯತೆ ಏನಿತ್ತು, ಯಾಕೆ ಬಂದ್ರು? ಯಾಕಂದ್ರೆ ಲಕ್ಷ ಲಕ್ಷ ವರ್ಷದಿಂದ ಹಲವಾರು ಮಹಾತ್ಮರು ಈ ಭೂಮಿ ಮೇಲೆ ಆಗಿ ಹೋದ್ರು ಕೂಡ ಸ್ಪಷ್ಟತೆಯನ್ನು ಹೇಳಿಲ್ಲ ಅಂಬುದು ಗೊತ್ತಾಗ್ತದೆ. ಅದಕ್ಕೆ ಬಸವಣ್ಣವರು ಕರ್ತನ ಅಟ್ಟಿದಡೆ ಮರ್ತ್ಯದಲ್ಲಿ ಮಹಾಮನೆಯೇ ಕಟ್ಟಿದೆ. ಇದನ್ನ ಬರಕ ನನ್ನ ಸ್ವಾಧೀನ ಅಲ್ಲ, ಕರ್ತನ ಆಜ್ಞೆಯ ಮೂಲಕ ನಾ ಭೂಮಿ ಹುಟ್ಟಿನಿ ಅಂತಂಬ ಮಾತನ್ನ ಬಸವಣ್ಣವರು ತಮ್ಮ ವಚನದಲ್ಲೇ ಸ್ಪಷ್ಟಪಡಿಸ್ತಾರೆ. ಕರ್ತನ ಅಟ್ಟಿದಡೆ ಮರ್ತದಲ್ಲಿ ಮಹಾಮನೆಯೇ ಕಟ್ಟಿದೆ. ಸತ್ಯ ಶರಣರಿಗೆ ಭೃತ್ಯನಾಗಿ ಸೇವೆಯ ಸಲ್ಲಿಸಿದೆ ಅಂತ ಹೇಳ್ತಾರೆ. ನೋಡು, ಭೃತ್ಯ ಅಂತಂದ್ರೆ ಕಿಂಕರತಿಯಿಂದ ನಡ್ಕೊಳ್ಳೋದು. ಸತ್ಯ ಶರಣರು ಯಾರದರ ಅವರಿಗೆ ಕಿಂಕರತಿಯಿಂದ ನಡೆದಿದೆ. ಕರ್ತನ ಬೆಸರ ಮತ್ತೆ ಬರಲೆಂದಟ್ಟಿದರೆ, ಕರ್ತ ಏನಪ್ಪಾ, ನಿನ್ನ ಕೆಲಸ ಆಯ್ತು, ಮಹಾಮಣಿಯ ಮುಗಿತು, ನೀನು ಹೋಗಿರ್ತಕ್ಕಂಥ ಕೆಲಸ ಈ ಭೂಮಿ ಮೇಲೆ ಎಲ್ಲಾ ಶಿಷ್ಟಾಚಾರವಾಗಿ ಮಾಡಿದ್ದೀಯಾ ಅಂತಂದಾಗ ಕರ್ತನ ಬೆಸರ ಮತ್ತೆ ಬರಲೆಂದಟ್ಟಿದರೆ ಕೂಡಲ ಸಂಗಮ ದೇವರ ನಿರೂಪಕ್ಕೆ ಮಹಾಪ್ರಸಾದವೆಂದೇ ಅಂತ. ಅದಕ್ಕಾಗಿ ಇಲ್ಲಿ ಮಹಾಮನೆಯ ಕಟ್ಟಿ 770 ಅಮರಗಣಗಳ ನಿರ್ಮಾಣ ಮಾಡಿ 1,96,000 ಚರಜಂಗಮರನ್ನು ಬಿಟ್ಟು ಇವತ್ತು ಈ ಭೂಮಿ ಮೇಲೆ ಏನ್ ಆಗ್ಬೇಕಾಗಿತ್ತು, ಏನು ಬದಲಾವಣೆ ಆಗ್ಬೇಕಾಗಿತ್ತು, ಜಂಗಮ ಅಂದ್ರೆ ಯಾರು ಎಂಬುದು ಸ್ಪಷ್ಟವಾಗಿ ತಮಗ ಗಮನಕ್ಕೆ ಹೇಳಿದರು. ಪ್ರಭುದೇವರೇ ಹೇಳ್ತಾರ ಏನಂತ, ಜಾತಿ ಜಂಗಮರು ಕೋಟಿ. ನೋಡ್ರಿ, ಜಾತಿಯಾಗಿ ಹುಟ್ಟಿದಾರೆ ಎಷ್ಟು ಮಂದಿ ಇದಾರ? ಕೋಟಿಗಟ್ಟಲೆ ಇದಾರ. ಜಾತಿ ಜಂಗಮರು ಕೋಟಿ. ನೀತಿ ಜಂಗಮರು ಕೋಟಿ. ನೋಡಿ, ನೀತಿ ಜಂಗಮರು ಅಂದ್ರೆ ಕೂತಮತಿಯಿಂದ ನಡೆನುಡಿ ಒಂದಾಗಿ ನಡೀತಕ್ಕಂಥವ್ರು, ಅವರು ಕೂಡ ಜಂಗಮರೇ. ಯಾವ ಜಾತಿಯಾಗರ ಹುಟ್ಲಿ, ನಡೆನುಡಿ ಸಿದ್ಧಾಂತದಿಂದ ಹುಟ್ಟಿದವರೆಲ್ಲ ಅವರು ಜಂಗಮರೇ. ಸಿದ್ಧ ಜಂಗಮರು ಕೋಟಿ. ಸಿದ್ಧ ಅಂತಂದ್ರೆ ಅವರು ಆಚಾರ ಸಂಪನ್ನರಾಗಿ ಯಾರು ಬದುಕ್ತಾರ ಅವರು ಕೂಡ ಜಂಗಮರೇ. ಜ್ಞಾನ ಜಂಗಮ ಅಪೂರ್ವ ಗುಹೇಶ್ವರ ಅಂತ ಹೇಳಿದ್ರು. ಜ್ಞಾನ ಅಂತಂದ್ರೆ ನಡೆ ನುಡಿ ತನು ಮನ ಭಾವ ಶುಚಿಯಾಗಿ ಯಾರು ನಡೀತಾರೋ ಅವರು ಮಾತ್ರ ಜಂಗಮರಾಗಕ್ಕೆ ಸಾಧ್ಯ ಆಗ್ತದೆ. ಜಾತಿಯಿಂದ ಜಂಗಮರಾಗಕ್ಕೆ ಸಾಧ್ಯನೇ ಇಲ್ಲ ಎಂಬ ಮಾತನ್ನು ಸ್ಪಷ್ಟಪಡಿಸಿ, ಅದಕ್ಕೆ ಜಂಗಮ ಗುಣಲಕ್ಷಣಗಳು ಹೆಂಗಿರ್ತಾವ? ಜಂಗಮ ಅಂದ್ರೆ ಒಂದ್ ಕಡೆಗೆ ಇರತ್ತಲ್ಲ. ಜಂಗಮ ಅಂದ್ರೆ ಏನಂತಂದ್ರೆ ಇವತ್ತು ಒಂದ್ ಕಡೆಗೆ ನಿರ್ಮಟ್ಟ ಆಗಿರ್ತವಲ್ಲ, ಇವ್ರು ಜಂಗಮನ ಸಿಗಲಕ್ ಸಾಧ್ಯನೇ ಇಲ್ಲ. ಇವರು ಸಂಸಾರಿಗಳೇ. ಜಂಗಮ ಅಂದ್ರೆ ಹೆಣ್ಣು ಹೊಣ್ಣು ಮಣ್ಣು ತಿರಸ್ಕಾರ ಮಾಡಿ ಸಕಲ ಜೀವಾತ್ಮರ ಲೇಸಿಗಾಗಿ ತತ್ವಬೋಧನೆ ಮಾಡ್ತಕ್ಕಂಥ, ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಡ್ಡಾಡ್ತಕ್ಕಂಥ ವ್ಯಕ್ತಿಗೆ ಜಂಗಮ ಅಂತ. ಕೊಟ್ರೆ ಉಂತನ, ಕೊಡಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಯಾರ ಮೇಲೆ ದ್ವೇಷ ಇಲ್ಲ, ಯಾರ ಮೇಲೆ ಅಸೂಯೆ ಇಲ್ಲ. ತನ್ನ ಕರ್ತವ್ಯ ಏನಂತಂದ್ರೆ ಜನರಿಗೆ ಯಥಾವತ್ತಾಗಿ ಈ ವಚನಗಳ ಸಾಹಿತ್ಯದ ಮರ್ಮವನ್ನು, ಬಸವಾದಿಶರಣರು ಮಾಡಿರ್ತಕ್ಕಂಥ ವಿಚಾರಗಳನ್ನು ಮನೆ ಮತ್ತು ಮನೆಗಳಿಗೆ ಮುಗಿಸ್ತಕ್ಕಂಥ ಜವಾಬ್ದಾರಿ ಆತಂದಾಗ್ಯದ. ಅದಕ್ಕೆ ಜಂಗಮ ಗುಣಲಕ್ಷಣ ಹೆಂಗಿರ್ತದ? ಹಸಿವು ತೃಷೆ ವಿಷಯ ವ್ಯಸನಕ್ಕೆ ಕುದಿದು ಚರಾಚರದೊಳಗೆ ಲಯವಾಗಿ ಹೋದರೆಲ್ಲ ಕೋಟಿ ವರೆವ ವೇಷಧಾರಿಗಳೆಲ್ಲ. ನೋಡ್ರಿ, ಈ ಭೂಮಿ ಮ್ಯಾಗ ಉಡಿದವರೆಲ್ಲ ಹೆಂಗಾಗ್ಯಾರ ಅಂದ್ರೆ ಹಸಿವಿಗೆ ಸತ್ತಾರ, ತೃಷೆ ನೀರು ಕುಡ್ದ ಸತ್ತಾರ. ಅವರಿಗೆ ಇನ್ನೂ ಸಾಕಾಗಿಲ್ಲ. ಹಸಿವು ತೃಷೆ ವಿಷಯ ಅಂತಂದ್ರೆ ಹೆಣ್ಣು ಹೊನ್ನು ಮಣ್ಣು ಇದರ ಬಲೆಯಲ್ಲೇ, ಇದರ ಮೋಹಕ್ಕೆ ಒಳಗಾಗಿಬಿಟ್ಟಾರ, ಇದರ ಜಾಲದೊಳಗೆ ಸತ್ತಾರ ಇವರು. ಹಸಿವು ತೃಷೆ ವಿಷಯ ವ್ಯಸನ, ಅವ್ರಿಗೆ ಸಮಾಧಾನನೇ ಇಲ್ಲ. ಮತ್ತೆ ಇಂಥವ್ರು ಹೆಂಗ್ ಜಂಗಮರ ಸಾಧ್ಯತೆ? ಹಸಿವು ತೃಷೆ ವಿಷಯ ವ್ಯಸನಕ್ಕೆ ಕುದಿದು ಜೀವನ ಪರ್ಯಂತರ ಅವ್ರದ್ದು ಏನಾಗಿತ್ತು ಅಂತಂದ್ರೆ ಇದ್ರೊಳಗೆ ಇದರ ಸುಳಿಯಲ್ಲೇ ಸಿಕ್ಕು ನಾವ್ಯಾಕೆ ಬಂದಿವಿ, ನಾವ್ಯಾರು, ನಾವೇನ್ ಮಾಡ್ಬೇಕಾಗತ್ತ ಎಂಬುದನ್ನ ಆಲೋಚನೆ ಮಾಡಲ್ಲ. ಕುದಿದು ಚರಾಚರದೊಳಗೆ ಲಯವಾಗಿ ಹೋದರಲ್ಲ. ಅಡ್ರೆಸ್ ಇಲ್ದಂಗೆ ಹೋಗ್ಬಿಟ್ರು ಅವರು. ಎದಕ್ ಬಂದಿರಿ ಎಂಬುದು ಗೊತ್ತಿಲ್ಲ. ನೋಡಕ ಬೂಟಾಟಿಕೆ ವೇಷಗಳನ್ನ ಧರಿಸಿಕೊಂಡಾರ. ಅಂತರಂಗದೊಳಗ ಯಾವ ಸತ್ತುಗಳೇನೇ ಇಲ್ಲ. ಇವರು ಜಂಗಮ ಒಪ್ಪರೇ ಪ್ರಶ್ನೆ ಮಾಡ್ತಾರ. ಲಿಂಗ ಸ್ಥಳವನರಿಯರು, ಜಂಗಮ ಸ್ಥಳವನರಿಯರು, ಪ್ರಸಾದ ಸ್ಥಳವನರಿಯರು, ಇಂತಿ ಚತುರ್ವಿಧ ಸ್ಥಳವನರಿಯದ ಕಾರಣ ಇವರ ಗಾವಿಲರ ಮಕ್ಕಳೆಂಬೇ ಕಲಿದೇವರ ದೇವ ಅಂತ. ಗಾವಿರ ಅಂದ್ರೆ ಅವಿವೇಕಿಗಳ ಮಕ್ಕಳಂತಾರ ಅವರು. ಯಾಕಂದ್ರೆ ಅಂತ ಕರ್ತೃತ್ವ ಸಿದ್ಧಿ ಸಾಧಿಸಿಕೊಂಡು ಬದುಕ್ಬೇಕಲ್ಲ ಜಂಗಮನ ಮೇಲೆ. ಕೇವಲ ಉಡುಪು ಒದಕಣ್ಣಪ್ಪ ಅಂತಂದ್ರೆ ಜಂಗಮ ಸಾಧ್ಯ ಆತತೇನು? ಮಂಡೆ ಬೋಳಾದಡೇನು ಮನ ಬೋಳಾಗದನ್ನಕ್ಕ. ತಲೆ ಬೋಳಿಸಿಕೊಂಡ್ರೆ ತಲೆಗಳು ಒಟ್ಟು ಹೋಗ್ತದ, ತಲೆಗಳು ಕೂದಲು ಹೋಗ್ತಾವ. ಆದ್ರೆ ಒಳಗಿರ್ತಕ್ಕಂಥ ವಲಸು, ಮನಸ್ಸಿನಲ್ಲಿರ್ತಕ್ಕಂಥ ವಿಕಾರಗಳು, ಅಪೇಕ್ಷೆಗಳು ದೂರ ಸಾಧ್ಯ ಆತತೇನು? ಅದನ್ನ ನೋಡ್ಬೇಕಾಗ್ಯದ. ಲಾಂಛನಾಧಾರಿಗಳ ಜಂಗಮವೆಂತೆಂಬೆನಯ್ಯ.
ಪ್ರಶ್ನೆ ಈಗ ಯಾರೋ ಕಾವಿ ತೊಟ್ಕೊಂಡು ಬರ್ತಾರಂದ್ಗಲೆ ಅವ್ರು ಪೂಜ್ಯರಂತ ಹೆಂಗ್ ಅಂತಿದಿ ಅನ್ನಕ್ ಏನ್ ನಿನಗ ಆಧಾರಗಳದೇವ? ಎಂತೆಂಬೇನಯ್ಯ, ಅದಕ್ಕೆ ಅವಕಾಶ ಇಲ್ಲ ಅಂತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಾರ. ಅದಕ್ಕೆ ಜಂಗಮವಾಗಿ ಫಲವೇನಯ್ಯ. ಜಂಗಮ ಅಂದ್ರೆ ಹೆಂಗಿರ್ತಾನ, ಅದನ್ನ ಹೃದಯವಂತಿಕೆ ಹೆಂಗಿರ್ತತೆ, ಆತನ ಆಚರಣೆ ಹೆಂಗಿರ್ತತೆ, ಆತನ ಪಕ್ವತೆ ಹೆಂಗಿರ್ತದ, ಆತ ಲೋಕದ ಮಾನವರಿಗೆ ಹೆಂಗ್ ಕಾಣ್ತಾನ, ಹೆಂಗ ನಾವು ಗೌರವಿಸ್ತೀವಿ. ಜಂಗಮವಾಗಿ ಫಲವೇನಯ್ಯ. ಭಕ್ತನ ಮನೆಗೆ ಬಂದು ಭಕ್ತನ ಸಂಕಷ್ಟಕ್ಕೆ ಮುರುಗದಿದ್ದರೆ ಅದೇ ತರ ಜಂಗಮ. ಜಂಗಮ ಅಂತ ನಾವು ಆದರ ಭಾವದಿಂದ ಕಾಣ್ತೀವಿ. ವರ್ಷಕ್ಕೊಮ್ಮೆ ನಮ್ಮ ಕಣಕ್ ಬರ್ತಾನ, ವರ್ಷಕ್ಕೊಮ್ಮೆ ಲಗ್ನ ಮುಹೂರ್ತ ಆದಾಗ ಬರ್ತಾನ, ಒಳ್ಳೇದಕ್ಕೆ ಕೆಟ್ಟದಕ್ಕೆ ನಮ್ಮ ಮಾಡ್ತಾನ. ಆದ್ರೂ ಕೂಡ ಆತಗ ಕರುಣೆನೇ ಇಲ್ಲಲ್ಲ ನಮ್ಮ ಬಗ್ಗೆ. ಜಂಗಮವಾಗಿ ಫಲವೇನಯ್ಯ. ಭಕ್ತನ ಮನೆಗೆ ಬಂದು ಅವರ ಸುಖ ದುಃಖಗಳನ್ನು ವಿಚಾರಿಸಿ, ಒಂದು ಎತ್ ಸತ್ತಂತನ ಬಂದನ, ಎಮ್ಮೆ ಸತ್ತಂತ ಬಂದನ, ಮನೆಯ ಮಕ್ಕಳು ಸತ್ತರಂತ ಬಂದನ, ಹಿರಿಯರ್ ಸತ್ತಂತ ಬಂದನ, ಏನನ್ನ ಅನಾಹುತ ಆಗೈತೆ ಅಂತ ಬಂದನ, ಈ ವರ್ಷ ಬೆಳಿಲ್ಲ ಅಂತ ಬಂದನ, ಈ ವರ್ಷ ಮಳಿಲ್ಲ ಅಂತ ಬಂದನ. ಏನಪ್ಪ ಪಾಪ ಇಷ್ಟು ಕಾಲದಾಗಿದ್ದೀರಿ, ಎತ್ತಗೂ ಏನ ಮಳಿರಾಯ, ಯಾಪ ನಮಗಂತೂ ಕಳವಳ ಆಗಿಬಿಟ್ಟದಪ್ಪ, ನಮ್ಗೆ ಒಳಗಂದ ಉಳಿದತ್ತಪ್ಪ ಅಂತ ಒಬ್ರನ್ನ ಬಂದು ಅಂದಾರ. ಸುಲೋ ಮಳೆ ಆಗಿ ಬೆಳೆ ಆದ್ನಪ್ಪ ಅಂತಂದ್ರೆ ಅಡ್ಡಾಡ್ಕೊಂತ ಬರ್ತಾರ. ಅವ್ರು ಜಂಗಮರ ಸಾಧ್ಯ ಆಗ್ತದ? ಭಕ್ತನ ಸುಖದ ಕಂಗಳಿಗೆ ಮರುಗಿ ಅವನು ಬಂದಾಗ ಮನೆಯೊಳಕ್ಕೆಲ್ಲ ಕುಟುಂಬದವರು ಅದ್ರಂಗ ಹೊತ್ತೋನು ನಿಜವಾದಂತ ಜಂಗಮ. ಸಮಾಜದ ಬಗ್ಗೆ ಗೌರವ ಇರ್ಬೇಕಲ್ಲ, ಪ್ರೀತಿ ಇರ್ಬೇಕಲ್ಲ, ಮಮತೆ ಇರ್ಬೇಕಲ್ಲ. ಅದಕ್ಕೆ ಜಂಗಮವಾಗಿ ಫಲವೇನಯ್ಯ. ನಡೆನುಡಿ ಸಿದ್ಧಾಂತವಿಲ್ಲದನ್ನಕ್ಕ. ನಡೆನೆ ಒಂದಿಲ್ಲ, ಮಾತು ಉಪದೇಶ 100 ಮಾತಾಡ್ತೇನೆ, ಒಳಗ ನಡವಳಿಕೆ ಬೇರೆ ಬೇರೆನೇ ಐತೆ. ಅದಕ್ಕೆ ಜಂಗಮ ಅಂದ್ರೆ ಹೆಂಗಿರ್ತಾನ? ತೂರಿಕೆಗೆ ಜಡೆ ಮುಡಿ ಬೋಳೆನ್ನದೇ, ಜಡೆನ ಹಾಕ್ಯಂಬಲಿ, ತಲೆ ಬೋಳ್ಸಿಗಣ್ಣನ್ನ ಇರ್ಲಿ, ಬಿಳಿದನ್ನ ಹಾಕ್ಕೊಳ್ಳಿ, ಕೆಂಪದನ್ನ ಹಾಕ್ಯಂಬ್ಲಿ, ಕಂಬಳನ್ನ ಒದಕೊಳ್ಳಿ, ಹೆಂಗನ ಇರ್ಲಿ, ಹೇಗಾದಳಿರ್ಲಿ, ನಡೆ ನುಡಿ ಸಿದ್ಧಾಂತವಾದರೆ ಸಾಕು. ಆತ ನಡೆ ಮತ್ತು ನುಡಿಯಲ್ಲಿ ಏನೇನು ವ್ಯತ್ಯಾಸ ಇರಬಾರದು. ಹಂಗಿದ್ದಪ್ಪ ಅಂತಂದ್ರೆ ಜಂಗಮನೆಂಬೆ, ಗುರುವೆಂಬೆ, ನಿರಂಜನ ಪ್ರಭುವೆಂಬೆ ಅಂತ ಹೇಳ್ತಾರ. ಇಂಥ ಜಂಗಮರು ನಮಗೆ ಬೇಕಾಗ್ಯದ. ಇವತ್ತು ಇಂಥ ಜಂಗಮರು ಸಿಗದ ಅಪರೂಪ ಆಗ್ಯದ. ಅದಕ್ಕೆ ಚನ್ನಬಸವಣ್ಣವರು ಎಂಥ ಸ್ಪಷ್ಟ ಹೇಳ್ತಾರ, ಇದು ನಾವು ಜಂಗಮ ಅಂತ ಹೇಳಿ ಲಾಂಛನಕ್ಕೆ ಸ್ವಲ್ಪಕ್ಕೆ ಮೋಸಕ್ಕೊಳಗಾಗಬಾರ್ದು ಅನ್ನೋದೇ ಅವ್ರ ಅಪೇಕ್ಷೆ. ಊರ ಮುಂದೆ ಸುಖನ ಕಾಣಬಹುದಲ್ಲದೆ ಸಿಂಹನ ಕಾಣಬಹುದೇ ಅಯ್ಯ. ನಿಮ್ ಊರಿಗೆ ಬಂದಿವಿ, ಇಲ್ಲ ಶಿವನ ಮರಿಗಳು ಯಾವ ದಾರಿ ಹೋದ್ರ ಕಾಣಕ್ ಸಾಧ್ಯ ಐತೇನು? ಯಾವ ದಾರಿ ಹೋದ್ರ ಒಬ್ಬ ನಾಯಿಗಳು ಕಾಣ್ತಾವ, ನಮ್ಗೆ ಸಿಂಹ ಕಾಣಕ್ಕೆ ಹೆಂಗ್ ಸಾಧ್ಯ ಆಗ್ತದೆ? ನದಿಯ ಮುಂದೆ ಬಕನ ಕಾಣಬಹುದಲ್ಲದೆ, ಬಕ ಮೀನು ಹಿಡಿತೈತಲ್ಲ, ಬೆಳೆದ ಪಕ್ಷಿ, ನದಿಯ ಮುಂದೆ ಬಕ ಇರ್ತದ ನೀರಿದ್ದಲ್ಲಿ. ಹಂಸನ ಕಾಣಬಹುದೇ ಅಯ್ಯ. ಹಂಸ ಸರೋವರದಾಗಿರ್ತದೆ, ಅದು ಕಾಣಕ್ ಸಾಧ್ಯ ಐತೇನು? ಪಸರದಲ್ಲಿ ಅಂದ್ರೆ ಜಾತ್ರೆಗೆ ಓದ್ವಲ್ಲ, ಗಾಜಿನ ಮಣಿಯ ಕಾಣಬಹುದಲ್ಲದೆ, ಅಲ್ಲಿ ಏನ್ ಕಾಣ್ತೀವಿ? ಗಾಜಿನ ಒಡೆದು ಬಳೆಗಳು ಅಷ್ಟ ಕಾಣ್ತೀವಿ, ಮಿಂಚು ಕಾಣ್ತದೆ. ಮುತ್ತು ರತ್ನಗಳ ಕಾಣಬಹುದೇ ಅಯ್ಯ. ಧರೆ ಮೇಲೆ ವೇಷಧಾರಿಗಳ ಕಾಣಬಹುದಲ್ಲದೆ, ಶಿವಜ್ಞಾನಿಗಳು ಕಾಣಬಾರದು ಕೂಡಲ ಚನ್ನ ಸಂಗಮ ದೇವ. ನೋಡ್ರಿ ಶಿವಜ್ಞಾನಿಗಳು ಅಪರೂಪ, ಕೋಟಿಗೊಬ್ಬ ಶರಣ. ಅಂತದ್ರಲ್ಲಿ ಆಯ್ಕೆ ಮಾಡಿಕೊಂತಾಗ ಒಂದು ಮಾರ್ಕೆಟಿಗೆ ಹೋದ್ರೆ ಕಾಯಿ ಪಲ್ಯ, ಬದನೆಕಾಯಿ, ಮೆಣಸಿನಕಾಯಿ, ಟಮಾಟೆ ಹಣ್ಣು ತಗೋಬೇಕಾದ್ರೆ ಮುಟ್ಟಿ ನೋಡಿ ಉಳತೈತೇನಂತ ನೋಡಿ ಪರೀಕ್ಷೆ ಮಾಡಿ ತಗಂತೀವಿ. ಅದಕ್ಕೆ ನಮಗ ಜ್ಞಾನ ಕೊಡ್ತಕ್ಕಂಥ ಜಂಗಮ ಯಾರ ಅನ್ನೋದ್ರ ಬಗ್ಗೆ ನಮಗ ಮಾಹಿತಿ ಬೇಕಾ ಬೇಡ? ಹಾಗೆ ಜಂಗಮನು ನಿರಾಕಾರ ಪರವಸ್ತುವಿನ ಸಕಾರ ಮೂರ್ತಿ ಆತ. ಪರಶಿವ ನಮಗ್ ಕಾಣಂಗಲ್ಲತ. ಆತನ ನಡೆ ನುಡಿ ಆಚಾರ ವಿಚಾರದಿಂದ ನಾವು ಆತನ ನಿರ್ಣಯಿಸ್ಬೇಕಲ್ಲ. ಅದಕ್ಕೆ ಹೆಂಗಂತನ ಶಿವಲಾಂಛನ ಹೊತ್ತು ಶಿವನಂತಿರಬೇಕಲ್ಲದೆ. ನೋಡ್ರಿ, ಯಾವಾಗ ಶಿವಸ್ವರೂಪದ ಲಾಂಛನಗಳನ್ನ ಹಾಕಿದ ಮೇಲೆ ವಿಭೂತಿ ಐತಿ, ರುದ್ರಾಕ್ಷ ಐತಿ, ಲಾಂಛನಗಳದೇವ, ಮತ್ತೆ ಅದರಂಗ ಇರ್ಬೇಕಲ್ಲ. ಆತ ಸಂಚಾರಿ, ಆತ ಲಿಂಗಾಯತ ಹೆಂಗಿರ್ತಾನಂದ್ರೆ ಬೋಧಕನೇ. ಯಾರಿಗನ ಹೇಳಿ ಅವ್ರ ಮನೆ ಉಂಡು ಹೋಗತ್ತೇನ ಜಂಗಮ.
ಆಶ್ರಿತನೇ. ಇವತ್ತೇನಪ್ಪ ಶ್ರೀಮಂತರ ಜನ ಇಲ್ಲಿ ಇರಾಕ ನಮಗೆ ಅನುಕೂಲ ಮಾಡಿಕೊಡ್ತಾರ, ಊಟ ಕೊಡ್ತಾರ, ತಿಂಡಿ ಕೊಡ್ತಾರ ಅಂದ್ರೆ ಆ ಅನಂತ ಯಾರಿಗೂ ಆಶ್ರಯ ಇದಾಗ. ಲಂಪಟನೇ, ಜಂಗಮ ಅಂದ್ರೆ ಲಂಪಟನ. ಉಪಾಧಿಕನೇ, ಏನಾದ್ರೂ ಒಂದು ಇದ್ರ ಮೇಲೆ ಗಳಿಕೆ ಮಾಡ್ಕೊಂಡು ಹೋಗತ್ತೇನೋ. ಆಡಂಬರನೇ, ಸರಳ ಇರತಕ್ಕಂಥದ್ದೇ ಜಂಗಮ. ಅದಕ್ಕೆ ನಾವ್ ಹೆಂಗಂದ್ವಿ ಅದಿವಂತಂತಂದ್ರೆ ನಮ್ಮ ಬಗ್ಗೆನೂ ಹೇಳ್ತಾರ. ಎಲ್ಲರನ್ನೂ ಸಂಶಯ ದೃಷ್ಟಿಯಿಂದ ನೋಡಕ್ ಆಗಲ್ಲ ಅವು. ಹೆಂಗಂದ್ರ ಸರ್ವಸಂಗ ಪರಿತ್ಯಾಗಿಯಾದ ಶರಣನ ಲೋಕದ ಮಾನವರೆಂತೂ ನಂಬುವರಯ್ಯ. ಆತ ಹಂಗದೇನಂತಂದ್ರೆ ಎಲ್ಲರಿಗೆ ಹೆಸರಿಡಕ್ ಆಗಲ್ಲ. ಸರ್ವಸಂಗ ಪರಿತ್ಯಾಗಿಯಾದ ಶರಣನ ಲೋಕದ ಜನರೆಂತೂ ಹಚ್ಚುವರಯ್ಯ. ಚಂದದ ಹಂಗದೆ ನನ್ನ ಪ್ರೀತಿ ಹಂಗದೆ ನೋಡ್ಬೇಕಲ್ಲ, ನಾವು ಪರೀಕ್ಷೆ ಮಾಡ್ಬೇಕಲ್ಲ. ಊರೊಳಗಿದ್ದರೆ ಸಂಸಾರಿ ಎಂಬರು. ಊರಾಗೇನಂದ ಆತೇನಪ್ಪ ಅದೇನ ತಿಳಿವಲ್ ನಮಗ, ಊರಾಗ ಬಾಳ್ವೆ ಮಾಡ್ತಾನ, ಇವ್ರಿಗೆ ಎದಕ್ ಬೇಕಾಯ್ತು ಊರು ಅಂತ ಅನ್ನೋ ಪೈಕಿ ನಾವು ಇಲ್ಲಿ. ಅಡವಿಯೊಳಗಿದ್ದರೆ ಮುರುಗನೆಂಬರು. ಅಡವಿಯಾಗಿದ್ನಪ್ಪ ಅಂದ್ರೆ ನಾವೆಂತ ಹೆಸರಿಡ್ತೀವಿ, ಊರಾಗಿಲ್ಲದಪ್ಪ ಅವನು ಅಡವಿಯಾಗಿ ಸೇರಿಬಿಟ್ಟೈತೆ ಅಂತ. ಮಾತನಾಡಿದರೆ ಜ್ಞಾನಿಗೆ ಏತಕಯ್ಯ ಮಾತೆಂಬರು. ಮಾತಾಡಿದ್ರೆ ಸತಿ ಬಿಗೋಯ್ತೀವಿ. ಎಷ್ಟು ಮಾತಾಡ್ತಾನೋ ಮರ, ಊರಾಗಿಲ್ದ ಮಾತಾಡ್ತಾನಪ್ಪ. ಸುಮ್ಮನಿದ್ದರೆ ಮೂಗನೆಂಬರು. ಸುಮ್ಮನೆ ಕುಂತ್ಕೊಂಡ್ರು ಅವನವನು ಗಾಮ್ ಗುಸ್ಗಿದ್ದಂಗೆ ಐತಪ್ಪ, ಅವ್ನು ಮಾತಿಲ್ಲ ಕತ್ತಿಲ್ಲ, ಅವನವ್ನು ಹೆಂಗ್ ಕುಂತೈತಿ ನೋಡಂತ. ಹೆಣ್ಣ ಬಿಟ್ಟರೆ ನಪಂಸಕನೆಂಬರು. ಹೆಣ್ಣಿನ ಸಂಪರ್ಕ ಬಿಟ್ರ ನಪಂಸಕ ಏನಪ್ಪ, ಏನೆಲ್ಲ ಕುಡಿತಕ್ಕಂಥ. ಹೊನ್ನ ಬಿಟ್ಟರೆ ದರಿದ್ರನೆಂಬರು. ಏನ್ ಕುಡಿತಕ್ಕ ಏನೈತಿ ಅವನು, ಹಗಲೆಲ್ಲ ಬಡದ್ರು ₹1 ಇಲ್ಲ ಅಂತ. ಮಣ್ಣ ಬಿಟ್ಟರೆ ಮುನ್ನ ಮಾಡಿದ ದರಿದ್ರನೆಂಬರು. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ, ನಿಮ್ಮ ಶರಣ ಲೋಕದಂತೆ ನಡೆಯ, ಲೋಕದಂತೆ ನುಡಿಯ. ಅದಕ್ಕೆ ಅವರು ಈ ಮಠಪೀಠಗಳನ್ನ ಸ್ಥಾಪನೆ ಮಾಡಕ್ ಬರಲಿಲ್ಲ. ಇವು ಏನಪ್ಪಾ ಅಂದ್ರೆ 19 ಸುಮಾರು 900 ವರ್ಷದಿಂದ ಏನಿತ್ತಲ್ಲ, ಈ ವ್ಯವಸ್ಥೆ ಸುಮಾರು 12-15ನೇ ಶತಮಾನದವರೆಗೆ ಇದಕ್ಕೆ ಒಂದು ಸ್ವಲ್ಪ ಆತಂಕವುಂಟಾದವು. ಯಾವಾಗ ಯಡಿಯೂರು ಸಿದ್ಧಲಿಂಗೇಶ್ವರ ಬಂದರು, ಅವಾಗ ಈ ವಿಚಾರಗಳು ಒಂದಿಷ್ಟು ಅಲ್ಲೆಲ್ಲಿ ಅಡ್ಡಾಡಿ ಮತ್ತೆ ಶರಜಂಗಮರು ಈ ವಚನ ಸಾಹಿತ್ಯದ ಮಹತ್ವವನ್ನು ಹರಡಿದರು. ಆ ನಂತರ ಇಲ್ಲಿವರೆಗೂ 19ನೇ ಶತಮಾನದವರೆಗೂ ಸುಂದರವಾಗಿ ಬಂತದು. ಅದಕ್ಕಿಂತ ಪೂರ್ವದಲ್ಲಿ ಅರುವಾಚಾರ್ಯದವನೇ ಮಠಪೀಠಗಳಿಗೆ ಸ್ವಾಮಿಗಳಾಗ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸಿದರು. ಆದರೆ 1904ರಲ್ಲಿ ಶಿವಯೋಗ ಮಂದಿರ ಪ್ರಾರಂಭ ಆಯ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ಅಲ್ಲಿ ಏನು ಬಸವ ತತ್ವದ ವಿರೋಧಿಯಾಗಿರ್ತಕ್ಕಂಥ ವಿಚಾರಗಳು ಅಲ್ಲಿ ತೊಳಕಾದವು. ಅಲ್ಲಿ ಜಾತಿ ಆಧಾರಿತ ಜಂಗಮರೇ ಅದರ ಪ್ರಾಯೋಗಿಕ ಅಲ್ಲಿ ಸೇರ್ಕೊಂಡು ಮಠಪೀಠಗಳಿಗೆ ಜಾತಿ ಜಂಗಮರೇ ಮಠಾಧೀಶರಾಗ್ತಕ್ಕಂಥ ಈ ಒಂದು ನಿಯುಕ್ತಿ ಮಾಡ್ಬೇಕೆಂಬ ಏನು ಬಸವ ವಿರೋಧಿತನ ಅಲ್ಲಿ ಪ್ರಾರಂಭ ಆಯ್ತು. ಅದೇ ಇವತ್ತು ಬಸವ ತತ್ವಕ್ಕೆ ದೊಡ್ಡ ಮಾರಕ ಅಂತ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ಅದಕ್ಕೆ ಇದು ಹೆಂಗೈತಿ, ಎಲ್ಲರೂ ಒಂದು ಮಾಡಿರ್ತಕ್ಕಂಥದ್ದು. ಸಕಲ ವಿಪ್ರಮದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರಾದವರನ್ನೆಲ್ಲರೂ ಒಂದೇ ಎಂಬೆ ಅಂತಂದ್ರು. ಯಾರೇ ಇರಲಪ್ಪ, ಅಂಗದ ಮೇಲೆ ಲಿಂಗ ಧರಿಸಿ ಈ ಶಿವಲಾಂಛನಗಳನ್ನು ಓದು ಈ ವಚನ ಸಾಹಿತ್ಯದ ಹಿನ್ನೆಲೆಯಲ್ಲಿ ಬದುಕ್ತಕ್ಕಂಥವ್ರೆಲ್ಲರೂ ಒಂದು ಅಂತಂಬದು ಮಾತಾಡೋದು. ಆಮೇಲೆ ಸಕಲರಲ್ಲಿ ಸಹಿತದಾಗ ಅವ್ರು ಇವರು ಅನ್ನೋದಿಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಲಿಂಗವ ಪೂಜಿಸಿ ಕನ್ನಡಿ ನೋಡುವ ಅಣ್ಣಗಳಿರ ಜಂಗಮವನ್ನು ನೋಡಿರಿ ಅಂತ. ಜಂಗಮ ಅಂದ್ರೆ ಹೌಸು ಬಂದವನ ಬಗ್ಗೆ ಕಾಳಜಿ ಇರಬೇಕು, ತಂದೆ ತಾಯಿ ಬಗ್ಗೆ ಕಾಳಜಿ ಇರಬೇಕು, ಇತರರ ಬಗ್ಗೆ ಕಾಳಜಿ ಇರಬೇಕು, ಸ್ವಲ್ಪ ಕಾಳಜಿ. ಅದಕ್ಕೆ ಕಾಯಕದ ಬಗ್ಗೆ ಕಾಯಕದ ಕಡ್ಡಾಯಗೊಳಿಸಿದ್ರು ಇಲ್ಲಿ ಈ ತತ್ವದಲ್ಲಿ ಬಸವಾದಿ ಶರಣರು. ಯಾಕಂದ್ರೆ ದುಡ್ಡು ತಿಂಬವರ ಶ್ರೇಷ್ಠ ಅಂತ ಹೇಳಿದ್ರು. ಅದಕ್ಕೆ ಒಂದ್ ಕಡೆಗೆ ಸಿದ್ದರಾಮರು ಹೇಳ್ತಾರ, ಉಂಡುಂಡು ಹೋದವರ ಕಂಡು ಎನ್ನ ಮನ ನಾಚತ್ತು ನೋಡಯ್ಯ ಅಂದ್ರು. ಉಂಡು ಹೋಗೋದಲ್ಲದು, ನಮಗೇನು ಕಡಿಮೆ ಆಗ್ಯದಪ್ಪ, ನಮಗೇನು ಕಡಿಮೆ ಆಗ್ಯದ ಅಂತ ನಾವು ದುಡಿಬೇಕು. ದುಡಿದ್ರೆ ನಮಗೆ ಕಿಮ್ಮತ್ ಕಡಿಮೆ ಆಗ್ತದೆ. ದುಡಿಯೋದು ಯಾವ್ದಕ್ಕೆ ಇಲ್ದವನ್ ದುಡಿತಾನೆ, ನಾವ್ಯಾಕೆ ದುಡಿಬೇಕಂತಂದ್ರೆ ಅವತ್ತ ಬಂತು ದರಿದ್ರತನ. ಉಂಡುಂಡು ಹೋದವರ ಕಂಡು ಎನ್ನ ಮನ ನಾಚತ್ತು ನೋಡಯ್ಯ. ಏನ್ ಉಳ್ಬೇಕಾಗ್ಯದ, ಏನ್ ಬೇಡ ಆಗ್ಯದ, ಅದನ್ನ ಆಲೋಚನೆ ಮಾಡ್ಬೇಕಲ್ಲ. ದುಡಿದು ಉಂಡ್ರೆ ನಮ್ಮದಾಗ್ತದ. ಮತ್ತೆ ಯಾರ್ದನ್ನು ದುಡ್ಲಾರ್ದಂದು ಹೊರ್ಕೊಂಡು ಕೆರ್ಕೊಂಡು ತಿನ್ನಪ್ಪ ಅಂತಂದ್ರೆ ಅದು ನಮ್ದು ಹೆಂಗ ಆಗ್ತದೆ? ಅದು ನಮ್ಮ ಆಲೋಚನೆಗಳು ಏನಾಗ್ತಾವ? ಅದಕ್ಕ ಉಂಡುಂಡು ಓದವರ ಕಂಡು ಎನ್ನ ಮನ ನಾಚುತ್ತು ನೋಡಯ್ಯ, ಎಡವಿ ಓದವರ ಕಂಡು ಎನ್ನ ಮನ ನಾಚುತ್ತು ನೋಡಯ್ಯ. ಯಾಕೆ ಎಡವಕ್ ಹೋಗೋಣಂತು ನಾವು? ಏನು ಕಣ್ಣಿಲ್ಲ, ಕಾಲಿಲ್ಲ, ನಮಗೇನು ಕಾಣಾಗಲ್ಲ. ಎಡವದಂದ್ರೆ ಹಂಗಲ್ಲ,
ಪರಸ್ತ್ರೀ ಪರಧನದ ವ್ಯಾಮೋಹಕ್ಕೆ ನಾವು ಬಲಿ ಬಿದ್ದರೆ, ಮನೆಯಾಗ ಸ್ವಾಸ್ತ್ರೀ ಇಟ್ಕೊಂಡು ಪರಸ್ತ್ರೀ ಬಗ್ಗೆ ನಾವು ದಾಸರ ಅನ್ನಪ್ಪ ಅಂದ್ರೆ ಏನಾಗ್ತದೆ? ಅದು ಎಡವದೆ ಎಡವಿ ಹೋದವರ ಕಂಡು ಎನ್ನ ಮನ ನಾಚಿತ್ತು ನೋಡಯ್ಯ. ಉಣ್ಣದೆ ಎಡವದೆ ಹೋದವರ ಬಸವಾದಿ ಪ್ರಮತರೆಂಬೆ. ನೋಡು, ಉಣ್ಣದೆ ಎಡವದೆ ಹೋದವರ ಬಸವಾದಿ ಪ್ರಮತರೆಂಬೆ. ಅವರ ನೀನೆಂಬೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅದಕ್ಕಾಗಿ ದೇಹವೇ ದೇವಾಲಯವನ್ನ ಮಾಡಿದ್ರು ಅವರು. ಮಾನವ ಘನತೆಯನ್ನು ಎತ್ತಿಡಿದ್ರು. ಮಾನವನ ಘನತೆಯನ್ನು ಮಾನವನೇ ಮಹಾದೇವ ಆಗ್ತಕ್ಕಂಥ ವಿವೇಚನೆಗಳನ್ನು ಕೊಟ್ಟರು. ಸ್ವಾನುಭಾವವೇ ಇದಕ್ಕೆ ಯಾವುದರದ್ದು ಆಕಾರಗಳಿಲ್ಲ. ಈ ತತ್ವಕ್ಕ ವೇದ ಶಾಸ್ತ್ರ ಆಗಮದ ತಳುಕ ಇಲ್ಲ. ಇದು ಸ್ವತಂತ್ರವಾದ ವಿಚಾರಗಳು. ಇದು ಸ್ವಾನುಭಾವದಿಂದ ಬಂದಿರತಕ್ಕಂಥ ವಿಚಾರಗಳು. ಇಲ್ಲಿ ದಯವಿಲ್ಲದ ಧರ್ಮ ಅನ್ನೋದೈತೆ. ಎಲ್ಲರನ್ನ ಅಹಿಂಸಾ ಭಾವದಿಂದ ಕಾಣಬೇಕಾಗಿದೆ. ಕೊನೆಯದಾಗಿ ಏನ್ ಹೇಳ್ತಾರ? ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತೇಳಿ ವಿಶ್ವಕುಟುಂಬಿ ವಿಚಾರಗಳನ್ನು ನಮ್ಮ ಮುಂದಿಟ್ಟು ನಮ್ಮ ಬದುಕು ಸುಂದರವಾಗಿರ್ಬೇಕಾಗುತ್ತೆ. ಮತ್ತೆ ಶಾಂತಿ ಸಂಯಮದಿಂದ ಇರ್ಬೇಕಾಗುತ್ತೆ ಅಂತಂದ್ರೆ ನಾವೆಲ್ಲ ಬಸವಾದಿ ಶರಣರ ವಿಚಾರಗಳನ್ನ ನಾವು ಮತ್ತೆ ನೋಡ್ಬೇಕಾಗಿದೆ. ಏನು ಅವಕಾಶಕ್ಕಾಗಿ 2 ಮಾತುಗಳನ್ನು ಆಡಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡದನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಒಂದು ಕಳಸವಯ್ಯ. ಕೂಡಲ ಸಂಗಮ ದೇವ ಕೆಳಯ್ಯ, ಸ್ಥಾವರ ಕಳಿವೊಂದು ಜಂಗಮ ಕಳಿವಿಲ್ಲು ಅನ್ನುವ ವಚನ ಇವತ್ತಿನ ಈ ಅನುಭವಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಬಸವಾದಿ ಶರಣರು ಕಟ್ಟಿದ್ದು ಜಂಗಮ ಪೀಠ ಮಠಗಳನ್ನುವ ಎಲ್ಲವನ್ನು ವಿಷಯಕ್ಕೆ ಸಂಬಂಧಪಟ್ಟಂತ ನಾನು ಭಾವಿಸ್ತಾ, ಈ ಒಂದು ಕಾರ್ಯಕ್ರಮದ ಮುಖ್ಯ ಘಟ್ಟ ನಮ್ಮೂರಾಗಿರ್ತಕ್ಕಂಥ ಶರಣಶ್ರೀ ಪಿ ಪುತ್ರಪಳ್ಳ ಇವರು ಬಸವತಂತ್ರ ಚಿಂತಕರು. ಇವರು ಈಗ ತಮ್ಮ ಅನುಭವವನ್ನು ನಮಗೆಲ್ಲರೂ ವಿನಂತಿಸಬಹುದು. ಓಂ ಶ್ರೀ ಗುರು ಬಸವಲಿಂಗಾಯ. ಎನ್ನ ನರೀಸು ಗುರುವೆ, ಎನ್ನ ನರೀಸು, ನಿನ್ನ ನರೀಸಬೇಡ. ಎನ್ನ ನರಿಯದವ ನಿನ್ನ ನರಿಯ, ಎನ್ನ ನರೀಸದೆ ನಿನ್ನ ನರೀಸಿದಾದರೆ ನಿನ್ನ ಗುರುವಲ್ಲ, ನಾನು ಶಿಷ್ಯರು ಅಲ್ಲ. ಎನ್ನ ನರೀಸಿದಾದರೆ ನಿನಗೆ ಗುರು ನೋಡ, ನಾನು ಶಿಷ್ಯರು ನೋಡ. ನನ್ನ ಪ್ರಿಯ ರಜೇಶ್ ಅಪ್ಪ ಬಸವಣ್ಣನವರ ಮಹಾನ್ ಚೇತನವನ್ನು ಸ್ಮರಿಸುತ್ತಾ, ಬಸವಪರ ಸಂಘಟನೆಗಳು ಸಿಂಧನೂರಿನ ಪರಿಸರದಲ್ಲಿ ನಡೆಸ್ತಕ್ಕಂಥ ವ್ಯಸನ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ ಅಂತಕ್ಕಂತಹ ಕಾರ್ಯಕ್ರಮ. ಈ ಪ್ರಯುಕ್ತ ಈ ಒಂದು ಬಸವಪುರ ಗ್ರಾಮದಲ್ಲಿ ಹಮ್ಮಿಕೊಂಡಂತಹ ಕಾರ್ಯಕ್ರಮ. ಇದರ ಅಧ್ಯಕ್ಷರು ನಮ್ಮ ಸಣ್ಣಗೌಡರು ಕುಟುಂಬದವರು ಹಾಗೂ ಇವರೆಲ್ಲರೂ ಸೇರಿ ಇದನ್ನು ಆಯೋಜಿಸಿದ್ದಾರೆ. ಮತ್ತು ಇಲ್ಲಿಯವರೆಗೆ ಮಾತಾಡಿದಂತಹ ವೀರಭದ್ರಗೌಡರಲ್ಲಿಯೂ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಶರಣರಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಭಕ್ತಿಯ ಶರಣಾರ್ಥಿಗಳು. ಇವತ್ತಿನ ವಿಷಯ ಈಗಾಗಲೇ ವೀರಭದ್ರಗೌಡರು ಮಾತಾಡಿದ್ರು. ಬಸವಣ್ಣ ಸ್ಥಾಪಿಸಿದ್ದು ಜಂಗಮ ಪೀಠಗಳನ್ನೇ ಹೊರತು ಮಠ ಪೀಠಗಳನ್ನಲ್ಲ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಜಂಗಮ ಅಂದ್ರೆ ಏನು? ಈ ಅರ್ಥ ತಿಳ್ಕೊಳ್ಳಾರ್ದೆ ಮುಂದಕ್ಕೆ ಹೋದ್ರೆ ಆತ ಏನ್ ಮಾಡಿದ ಅನ್ನೋದು ಅರ್ಥ ಆಗೋದಿಲ್ಲ ನಮಗೆ. 12ನೇ ಶತಮಾನದಲ್ಲಿ ಉದಿಸಿದಂತಹ ಬಸವ ತಂದೆ ಹುಟ್ಟಿದ್ದು ಕಮ್ಮೆ ಶೈವ ಪರಂಪರೆಯಲ್ಲಿ, ಬ್ರಾಹ್ಮಣರ ಕುಟುಂಬ. ಅದು ಎಲ್ಲ ಆಚಾರಗಳನ್ನ ಅಲ್ಲಿ ನಡೀತಕ್ಕಂಥ ತಮ್ಮ ಮನೆಯಲ್ಲಿ ನಡೀತಕ್ಕಂಥ ಎಲ್ಲ ಕ್ರಿಯೆಗಳನ್ನ ನೋಡಿದ. ಶೈವ ಪರಂಪರೆ ಬಹಳ ಗಟ್ಟಿಯಾಗಿತ್ತು. ಶೈವದ ಭಾಗಗಳಾದಂತಹ ಕಾಳಮುಖ, ಪಾಶುಪತ, ವ್ರತಶೈವ, ಶುದ್ಧ ಶೈವ ಅಂತೇಳಿ 4 ಪ್ರಬಲ ಶೈವ ಪಂಥಗಳು ಚಾಲ್ತಿಯಲ್ಲಿದ್ದವು.
ಜೊತೆಗೆ ಉತ್ತರದ ನಾಥ ಪಂಥ ಸಹಿತ ಮಠಗಳನ್ನ ಮಾಡಿಕೊಂಡು ಅಲ್ಲಿವರೆಗೆ ಚಾಲ್ತಿಯಲ್ಲಿತ್ತು. ಬಸವಾದಿ ಶರಣರ ಮೇಲೆ ಪ್ರಭಾವ ಮಾಡಿದ್ದು ಏನಂತ ಹೇಳಿದ್ರೆ, ಎಲ್ಲವನ್ನ ಅಧ್ಯಯನ ಮಾಡಿದ ಬಸವ ತಂದೆ. ಅಧ್ಯಯನ ಮಾಡಿದ ಮೇಲೆ, ಯಾಕಂದ್ರೆ ಅದು ಸಾಕ್ಷಾತ್ ಪರಶಿವನ ಸ್ವರೂಪವೇ ಆಗಿರೋದ್ರಿಂದ ಚಿಕ್ಕ ವಯಸ್ಸಿನಿಂದನೇ ಒಂದು ಪ್ರಶ್ನಾರ್ಥಕ ಬುದ್ಧಿ, ಚಿಕಿತ್ಸಕ ಬುದ್ಧಿ ಬಸವಣ್ಣವರಿತ್ತು. ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡ್ತದೆ ನಮ್ಮ ತಂದೆಯಾರನ್ನ. ನಂತರದಲ್ಲಿ ಅವ್ರಿಗೊಂದು ಘಟನೆ ಪ್ರಾರಂಭ ಆಯ್ತು. ಯಾವುದು? ಉಪನಯನ ಕಾರ್ಯಕ್ರಮ. ಬ್ರಾಹ್ಮಣರ ಕುಟುಂಬದಲ್ಲಿ ಉಪನಯನ ಅಂತ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಬಸವಣ್ಣ ಅವರು ಉಪನಯನಕ್ಕೆ ತಯಾರು ಮಾಡಿದಾಗ ಅವ್ರು ಕೇಳ್ತಾರೆ, ನನಗಿಂತ ಹಿರಿಯಳಾದಂತ ನನ್ನ ಅಕ್ಕನಿಗೆ ಉಪನಯನ ಮಾಡಿಲ್ಲ, ನನಗೆ ಯಾಕೆ ಮಾಡ್ತಾರೆ ಅಂತ ಕೇಳ್ತಾರೆ. ಯಾಕಂದ್ರೆ ಒಂದೊಂದು ಪ್ರಶ್ನೆ ಮಾಡ್ಕೊಂತ ಬಂದಾಗ, ಇಲ್ಲ ಸ್ತ್ರೀಯಳು ಶೂದ್ರಳು, ಅದಕ್ಕಾಗಿ ಉಪನಯನ ಮಾಡಕ್ ಬರಂಗಿಲ್ಲ, ನೀನು ಹೆಚ್ಚು ಪ್ರಶ್ನೆ ಮಾಡಬೇಡ ಅಂತಕ್ಕಂಥ ಮಾತು ಅಲ್ಲಿ ಬಂದಿರತಕ್ಕಂಥ ಆ ವೈದಿಕ ಪರಂಪರೆಯವರು ಗದರಿಸ್ತಾರೆ ಈ ಮಗುವನ್ನ. ಅವಾಗ ಹೇಳ್ತಾರ, ನನ್ನ ಅಕ್ಕನಿಗೆ ಇಲ್ಲದಂತಹ ಆಚರಣೆ ನನಗೆ ಬೇಡ. ಈ ಮಾತು ಎಲ್ಲಿಗೆ ಬರ್ತಂದ್ರೆ, 8 ವರ್ಷದ ಆ ಮಗುವನ್ನ ಆ ಅಗ್ರಹಾರದಿಂದನೇ ಹೊರಗಾಕ್ತಾರೆ. 8 ವರ್ಷ. ಸುಮ್ಮನೆ ಕಲ್ಪನೆ ಮಾಡಿಕೊಳ್ರಿ ನಿಮ್ಮ ಮಕ್ಕಳನ್ನ. 8 ವರ್ಷದ ಮಗು ಅಕ್ಕ ನಾಗಮ್ಮನ ಜೊತೆ ಕೂಡಲ ಸಂಗಮಕ್ಕೆ ಬಂದಂತಹ, ಅವಾಗ ಕೂಡಲ ಸಂಗಮ ಒಂದು ವಿದ್ಯಾಪೀಠ ಆಗಿತ್ತು. ಅಲ್ಲಿ ಬಂದು ಅಧ್ಯಯನ ಮಾಡ್ತಾರೆ, ವೇದಾಧ್ಯಯನ ಎಲ್ಲವನ್ನು ಮಾಡ್ತಾರೆ. ಈ ಶೈವ ಪರಂಪರೆ ಆಚರಣೆಗಳನ್ನ ನೋಡ್ತಾರೆ. ನೋಡಿದಾಗ ಅನಿಸ್ತೈತಿ, ಏನಿದು ಆಚರಣೆಗಳಿವೆಲ್ಲ? ದೇವರು ಇರುವ ರೀತಿ ಯಾವುದು, ಇವರು ಮಾಡ್ತಾ ಇರತಕ್ಕಂಥದ್ದು ಏನು ಅನ್ನೋದು ಪ್ರಶ್ನೆ ಬರುತ್ತೆ. ಅವಾಗ ಅಧ್ಯಯನ ಮಾಡಿದ್ಮೇಲೆ, ಸುಮಾರು 12 ವರ್ಷ ಅಧ್ಯಯನ ಮಾಡಿದ್ಮೇಲೆ ವಿಚಾರ ಮಾಡ್ತಾರೆ, ಈ ಗುರು ಲಿಂಗ ಜಂಗಮ ಪ್ರಸಾದ ತತ್ವಗಳು ಅಂತಕ್ಕಂಥದ್ದು ಏನಾಯ್ತು ಜ್ಞಾಪಕಕ್ಕೆ ಬಂದದ್ದೇ ಇಡೀ ಮನುಕುಲಕ್ಕೆ ಪರಿಚಯ ಮಾಡಿದ್ದೆ ಬಸವಣ್ಣವರು. ಅದಕ್ಕಾಗಿನೇ ಇಲ್ಲಿ ಜಂಗಮನ ಶಬ್ದ ಬಂದದ್ದು ಹೆಂಗಾಗಿತ್ತಂದ್ರಲ್ಲಿ, ಅದು ಆ ಕಲ್ಪನೆ ಒಟ್ಟಾರೆ ಒಂದು ಹುಟ್ಟಿಗೆ ಸೀಮಿತ ಆಗಿಬಿಟ್ಟಿತ್ತು. ಇನ್ನು ಜಂಗಮ ಅಂದಕ್ಕಿಂತ ಮೊದಲು ಪೂರ್ವದಲ್ಲಿ ಬ್ರಾಹ್ಮಣರೇ ಜಂಗಮರಾಗಿದ್ರು ಅವಾಗ. ಇನ್ನು ಈ ನಮ್ಮ ಜಂಗಮರು ಇನ್ನೂ ಪ್ರಸ್ತುತ ಇದಿರ್ಲಿಲ್ಲ. ಆವಾಗ ಆತ ಒಂದು ಆವಿಷ್ಕಾರ ಮಾಡಿದ. ಹಾಗಾದ್ರೆ ಉಳಿದವರೆಲ್ಲ ಏನು? ಅದಕ್ಕಾಗಿ ವಿಚಾರ ಮಾಡಿದ ಬಸವ ತಂದೆ ಏನಂತ, ಪ್ರತಿಯೊಬ್ಬರಲ್ಲಿಯೂ ಆ ಜಂಗಮ ತತ್ವ ಇದೆ. ಜಂಗಮ ಅಂದ್ರೆ ಏನಂದ್ರೆ, ಜನನವಿಲ್ಲದ, ಗಮನವಿಲ್ಲದ, ಮರಣವಿಲ್ಲದ ಒಂದು ಅಸ್ತಿತ್ವ ಐತಲ್ಲ, ಅದು ಜಂಗಮ. ನಮ್ಮೊಳಗೂ ಐತದು. ಗಿಡ ಮರಗಳಲ್ಲಿ ಐತಿ, ಪಶು ಪಕ್ಷಿ ಪ್ರಾಣಿಗಳಲ್ಲಿ ಐತಿ, ಅದು ಜಂಗಮ. ಜಂಗಮ ಅಂದ್ರೆ ಜನನ ಗಮನ ಮರಣವಿಲ್ಲದ ಒಂದು ಅಸ್ತಿತ್ವ. ಅದು ನಮ್ಮನ್ನ ಎಲ್ಲಿ ತನ ತಗೊಂಡೋಗುತ್ತಂತ ಹೇಳಿದ್ರೆ, ಪರವಸ್ತು ನಮ್ಮೊಳಗೆ ಆ ಜಂಗಮ ಸ್ವರೂಪವಾಗಿ ಒಳಗಡೆ ನಿಂತ್ಕೊಂಡಿದ್ದಾನೆ. ಅದಕ್ಕೆ ಷಣ್ಮುಖ ಶ್ರೀಗಳು ಒಂದು ಮಾತು ಹೇಳ್ತಾರೆ, ಶಿವನಿಗೆ 5 ಮುಖವಿಪ್ಪುದನ್ನು ಎಲ್ಲರೂ ಬಲ್ಲರಲ್ಲದೆ, ಭಕ್ತನಿಗೆ 5 ಮುಖವಿಪ್ಪುದನ್ನು 6 ಬಲ್ಲರಲ್ಲ. ನಮ್ಮೆಲ್ಲರಿಗೆ 5 ಮುಖಗಳದು ಅಂತ ಒಳಗಡೆ. ಗುರು 1 ಮುಖ, ಲಿಂಗ 1 ಮುಖ, ಜಂಗಮ 1 ಮುಖ, ಪಾದೋದಕ 1 ಮುಖ, ಪ್ರಸಾದ 1 ಮುಖ. ಈ 5 ಮುಖಗಳು ನಮ್ಮೆಲ್ಲರೊಳಗಿದಾವೆ ಮತ್ತು ಶಿವನೊಳಗನು ಅಂತರ್ಗತವಾಗಿದ್ದಾವೆ. ಇದನ್ನು ಸೃಷ್ಟಿ ಮಾಡುವಾಗ ಈ 5 ಮುಖಗಳನ್ನ ಹೊತ್ತು ಆತ ಈ ಸೃಷ್ಟಿಯನ್ನ ಮಾಡಿದ. ಈ 5 ಮುಖಗಳನ್ನ ಯಾರು ಅರಿತಾರೋ ಅವರೇ ನಿಜವಾದಂತಹ ಭಕ್ತರಾಗ್ತಾರೆ, ನಿಜವಾದಂತಹ ಜಂಗಮರಾಗ್ತಾರೆ. ಭಕ್ತ ಜಂಗಮ ಬೇರೆ ಬೇರೆ ಅಲ್ಲ, ನೆನ್ಪಿಟ್ಕೋಬೇಕಿದನ್ನು. ತನ್ನೊಳಗಿನ ಅಖಂಡ ಅರಿವನ್ನ ನಾನು ಯಾರು ಅಂತ ಯಾರು ಅರಿತಾರೋ ಅವನು ತನ್ನೊಳಗೆ ಆತ ಏನಾಗ್ತಾನೆ, ಗುರುವಾಗ್ತಾನೆ. ಅರಿತಂತಹ ಜ್ಞಾನವನ್ನ ಕಾರ್ಯರೂಪಕ್ಕೆ ತಂದಾಗ ಆತನೇ ಲಿಂಗ ಆಗ್ತಾನೆ. ಕಾರ್ಯರೂಪಕ್ಕೆ ತಂದು ಇಡೀ ಸಮೂಹದೊಡನೆ ಬೆರಿತನಲ್ಲ, ಸೃಷ್ಟಿಯೊಡನೆ ಬೆರಿತನಲ್ಲ, ಆತ ಜಂಗಮ ಆಗ್ತಾನೆ. ಆ ಕ್ರಿಯೆಯಲ್ಲಿ ಆತೇನು ಪಾದೋದಕ ಅಂದ್ರೆ ಬರೀ ಕಾಲ್ ತೊಳೆದು ಕುಡಿಯೋ ನೀರಲ್ಲ. ಕರುಣೆ, ವಿನಯ, ಸಮತಾ ಜಲಗಳೇ ಪಾದೋದಕ.
ಇವು ಸೃಷ್ಟಿಯಲ್ಲಿ ಅಂತರ್ಗತವಾಗಿದ್ದಾವೆ, ನಮ್ಮೆಲ್ಲರೊಳಗೂ ಅಂತರ್ಗತವಾಗಿದ್ದಾವೆ. ನಮ್ಮೊಳಗಿನ ಕಾಠಿಣ್ಯದ ಕಾರಣಕ್ಕೆ ಅವು ಯಾವ ನಮಗ್ ಕಾಣ್ತಾ ಇಲ್ಲ. ಪ್ರಸಾದ ಇದು ಯಾವಾಗ ನಮ್ಗೆ ಸಾಧ್ಯ ಆದ ಕೂಡಲೇನೆ ಸಂತೃಪ್ತಿಯ ಜೀವನ. ಪ್ರಸಾದ ಅಂದ್ರೆ ಬರೀ ಉಣ್ಣೋದಲ್ಲ, ಪ್ರಸಾದ ಮಾಡ್ರಿ ಅಂತ. ಪ್ರಸಾದ ಅಂದ್ರೆ ಆ ವ್ಯಾಖ್ಯಾನ ಅಲ್ಲ. ಸಂತೃಪ್ತಿಯ ಬದುಕು, ನಿನಗೆ ಏನಿದೆ ಅದು ನಿಜವಾಗಿ ಯಾವುದು ಅನ್ನೋದನ್ನ ತಿಳಿದು ಬದುಕದಿದೆಯಲ್ಲ, ಅದು ಸಂತೃಪ್ತಿ. ಇದು ಇದಕ್ಕೆ ಯಾರು ಒಡೆಯರಲ್ಲ, ನೆನ್ಪಿಟ್ಕೋಬೇಕು. ನಾವೆಲ್ಲ ಬಂದಿವಲ್ಲ, ಇದರ ಮೇಲೆ ಒಡೆತನ ಸಾಧಿಸಕತ್ತೀವಿ. ನಾವು ಒಡೆತನ ಸಾಧಿಸೋದಕ್ಕೆ ಅವಕಾಶನೇ ಇಲ್ಲ. ಆ ಅರಿವಿಟ್ಕೊಂಡು ಕ್ರಿಯೆ ಮಾಡ್ತಕ್ಕಂಥವನು ಏನಿದಾನಲ್ಲ, ಆತನೇ ನಿಜವಾದ ಜಂಗಮ. ಜಂಗಮದ ವ್ಯಾಖ್ಯಾನ ಇದು. ಈ ಜಂಗಮದ ವ್ಯಾಖ್ಯಾನ ಮಾಡಿದ ನಂತರ ಎರಡೇ ಮಾತುಗಳನ್ನು ಕಲಿಸಿಕೊಡ್ತಾರೆ ನಮಗೆ. ಅಕ್ಕ ಬಹಳ ಸ್ಪಷ್ಟವಾಗಿ ಹೇಳ್ತಾಳದನ್ನ. ಅಂಗದಲ್ಲಿ ಆಚಾರವ ತೋರಿದ ಆಚಾರವೇ ಲಿಂಗವೆಂದರುಹಿದ. ಅಂಗದಲ್ಲಿ ಆಚಾರವ ತೋರಿದ ಆ ಆಚಾರವೇ ಲಿಂಗವೆಂದರುಹಿದ. ಪ್ರಾಣದಲ್ಲಿ ಅರಿವು ನೆಲೆಗೊಳಿಸಿದ ಆ ಅರಿವೇ ಜಂಗಮವೆಂದರುಹಿದ. ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣನು ಎನಗೀ ಕ್ರಮವ ಅರುಹಿದನಯ್ಯ ಪ್ರಭುವೆ. 3 ಸಾಲಿನಲ್ಲಿ ಇಡೀ ಸಿದ್ಧಾಂತವನ್ನ ಬಯಲಿಟ್ಟು ಬಿಡ್ತಾಳ ಮಹಾದೇವಿ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆ ಇದೆಯಲ್ಲ, ಅದನ್ನ ಆಚಾರ ಮಾಡ್ಕೋಬೇಕಂತ ಹೇಳ್ತಾರೆ. ಆಚಾರ ಅಂದ್ರೆ ಏನು? ಆಚಾರ ಅಂದ್ರೆ ಏನು? ಇದು ಬಹಳ ಪ್ರಮುಖ. ಇವತ್ತು ನಾವು ಸೋಲ್ತಾ ಇರೋದಿಲ್ಲೇ. ಯಾವುದೇ ಕೆಲಸ ಮಾಡ್ಲಿ, ಅವರು ಹಾಕಿಕೊಟ್ಟ ಮಾರ್ಗ ಇದು. ತನು ಮನ ಭಾವವನ್ನ ಸಂಪೂರ್ಣವಾಗಿ ಆ ಕೆಲಸದಲ್ಲಿ ತಲ್ಲೀಯವಾಗಿ, ಎಲ್ಲಿ ಅಶುದ್ಧತೆಗೆ ಅವಕಾಶ ಆಗದಂತೆ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದು ಕಸ ಹೊಡೆದಾಗಿರ್ಬೋದು, ಅದು ಆಚಾರ. ತಾಯಂದ್ರೆ ಬೆಳಗ್ಗೆ ಕಸ ಹೊಡಿತಾರಲ್ಲ, ಕಸ ಹೊಡೆಯಾಗ ನೀವು ಕಸ ಹೊಡಿತಿರ್ತೀರಿ. ಕಸ ಹೊಡೆಯುವಾಗ ಮನಸ್ಸು ಎಲ್ಲಿರ್ತಾರಮ್ಮ? ಕಸ ಹೊಡೆ ಬಾರಿಗೆ ಮೇಲೆ ಐತಾ ಅಥವಾ ನೆಲದ ಮೇಲೆ ಐತಾ? ಎರಡರ ಮೇಲೆ ಇರಂಗಿಲ್ಲ. ಅದು ಕೈ ಕೆಲಸ ಮಾಡ್ತಿರ್ತೈತೆ, ಮನಸ್ಸು ಬೇರೆ ಕಡೆ ಹೋಗಿರ್ತೈತೆ ಅಲ್ವಾ? ನಿನ್ನಿನ ಘಟನೆಗಳು, ನಾಳೆ ಮಾಡ್ಬೇಕಾದದ್ದು, ಮುಂದೆ ಮಾಡ್ಬೇಕಾಗಿದೆ, ಅದೆಲ್ಲ ಬರುತ್ತಲ್ಲ ಮನಸ್ಸು ತುಂಬಾ. ಯಾಕೆ ಹಂಗ್ ಮಾಡುತ್ತೆ ಮನಸ್ಸು ಇದಂತ ಹೇಳಿದ್ರೆ, ಭಾವದೊಳಗೆ ಆ ಕೆಲಸದ ಬಗ್ಗೆ ಅಸಂತೃಪ್ತಿ ಇದೆ ನಮಗೆ. ಏನ್ ಬೆಳಗ್ಗೆದ್ದುಗಳು ಇದಲ್ಲ, ಕಸ ಹೊಡೆಯೋದು, ಮುಸುರಿ ತಿಕ್ಕೋದು, ಅಡಿಗೆ ಮಾಡೋದು, ಅವ್ರಿಗೆ ಹೆಂಗಾಯ್ತು ನಮಗೂ ಹಂಗೆ. ದಿನ ಎದ್ದಿದೆ ಒಕ್ಕಲ್ತಾನಲ್ಲ, ದಿನ ಎದ್ದಿದೆ ವ್ಯಾಪಾರ ಅಲ್ಲ, ಸಾಕಾಗ್ಬಿಟ್ಟೈತಿ ಮಾಡಿ ಮಾಡಿ ಅಂತಕ್ಕಂಥ ಭಾವ ಇದೆಯಲ್ಲ, ಆ ಭಾವದಲ್ಲಿ ಕೊರತೆ ಆದ ಕೂಡಲೇ ಮನಸ್ಸು ಏನ್ ಮಾಡ್ತೈತೆ, ಅದರಿಂದ ಹೊರಗೆ ಬರ್ತೈತಿ. ಇವೆರಡು ಅಂಗಗಳು ಹೊರಗಾದ ಕೂಡಲೇ ದೇಹ ಕೆಲಸ ಮಾಡ್ತಾ ಇರುತ್ತೆ, ಆದ್ರೆ ಅದಕ್ಕೆ ಶ್ರಮ ಆಗ್ತೈತಿ. ಇದನ್ನ ಹೋಗಲಾಡಿಸಲು ಏನ್ ಮಾಡಿದ್ರು ಬಸವಾದಿ ಶರಣರು? ಒಂದು ಮಾರ್ಗ ಕೊಡ್ತಾರೆ. ಸಣ್ಣ, ಬಹಳ ಸರಳ ಮಾರ್ಗ ಅದು. ಶಿವ ಇಷ್ಟಲಿಂಗ ಅಂತ ಕೊಟ್ರೆ ಯಾಕೆ ಕೊಟ್ರು ಅಂತಂದ್ರೆ, ನೀನು ಯಾರು ಅಂತ ತಿಳಿದು ಕೆಲಸ ಮಾಡು. ನೀನು ಮಾಡುವ ಪ್ರತಿ ಕಾಯಕದಲ್ಲಿಯೂ ಸಹಿತ ಆ ದೇವ ಸ್ವರೂಪವನ್ನ ಕಾಣುವಂತಕ್ಕಂಥ ಮಾರ್ಗವನ್ನ ಕೊಟ್ಟವರು ಬಸವಾದಿ ಶರಣರು. ನೀನು ಅಲ್ಲಿ ಗುರುವಾಗಬಲ್ಲೆ, ಲಿಂಗವಾಗಬಲ್ಲೆ, ಜಂಗಮವಾಗಬಲ್ಲೆ. ಪ್ರಾಣ ಚೈತನ್ಯದೊಳಗೆ ಆಗ್ತಕ್ಕಂಥ ಕ್ರಿಯೆಗಳಿವು. ಅದಕ್ಕಾಗಿ ಆ ಬೆಳಕನ್ನ ಕಾಣೋದಕ್ಕೆ ಇಷ್ಟಲಿಂಗ ಕೊಡ್ತಾರೆ. ಆ ಇಷ್ಟಲಿಂಗ ಹಿಡದೆ ನಾವು ಈ 3 ಹಂತಗಳನ್ನ, ಗುರುಲಿಂಗ ಜಂಗಮ ತತ್ವಗಳನ್ನು ವಿಕಾಸ ಮಾಡಿಕೊಳ್ಳೋದು ಎಲ್ಲರಿಗೂ ಸಾಧ್ಯ ಇದೆ. ಎಲ್ಲರೂ ಜಂಗಮರಾಗಬಹುದು. ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಆ ಜಾತಿ ಈ ಜಾತಿ ಅಂತಿಲ್ಲ ಇಲ್ಲಿ. ಅಲ್ಲಿವರೆಗೆ ಹೆಂಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ, ಚಾತುರ್ವರ್ಣಗಳು, ಶ್ರೇಣೀಕೃತ ಸಮಾಜ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 4 ವರ್ಣಗಳಿದ್ದು. ಲಿಂಗಾಯತ್ ಅಂತಕ್ಕಂಥ ಶಬ್ದನೇ ಇದ್ದಲ್ಲ, ನೆನ್ಪಿಟ್ಕೊಡ್ರಿ ಇದನ್ನ. ನಾವೆಲ್ಲಿ ಬರ್ತಿದ್ವಿ ಅಂದ್ರೆ ಕೊನೆಯ ಐತಲ್ಲ ಶೂದ್ರ ವರ್ಗದಲ್ಲಿ ಇದ್ವಿ ನಾವೆಲ್ಲ. ಮೇಲಿನ 3 ವರ್ಗಗಳಿಗೆ ಜನಿವಾರ ಇತ್ತು, ಧರ್ಮದ ಅಧಿಕಾರ ಇತ್ತು, ಆದ್ರೆ ಉಳಿದವರಿಗೆ ಶೂದ್ರರಿಗೆ ಇದ್ದಿಲ್ಲ. ಇದನ್ನು ನೋಡಿದ ಬಸವಣ್ಣ ಏನಿದೆ ಕೆಲಸ ಅಂತ ನಿಜವಾಗಿ ಮೈ ಬೆವರು ಸುರಿಸಿ ಕೆಲಸ ಮಾಡ್ತಕ್ಕಂಥ ಒಕ್ಕಲಿಗರು, ಕಮ್ಮಾರರು, ಚಮ್ಮಾರರು, ಇವ್ರಿಗೇನೆ ಧರ್ಮ ಇಲ್ಲ ಅಂತ ಹೊರಗಿಟ್ಟಾರಲ್ಲ, ಎಂಥ ಅನಾಹುತ ಇದಂದ. ಅದ್ರ ಜೊತೆಗೆ ಜನಸಂಖ್ಯೆ ಅರ್ಧದಷ್ಟಿರೋ ಹೆಣ್ಮಕ್ಳು, ಅವರು ಶೂದ್ರರೇ. ಇವತ್ತು ಸಹಿತ ಶೂದ್ರರು, ನೆನ್ಪಿಟ್ಕೊಂಡ್ರೆ ನೀವು, ಇವತ್ತು ಸಹಿತ ಶೂದ್ರರು. ಅವರಿಗೆ ಜನಿವಾರ ಇಲ್ಲ. ನಮ್ಮನೆ ಹೆಣ್ಮಕ್ಳಿಗೆ ಇಬ್ಬರಿಗೂ, ಗಂಡಿಗೂ ಹೆಣ್ಣಿಗೂ ಲಿಂಗ ಐತಿ. ಅವ್ರ ಮನೆಗ ಗಂಡಿಗೆ ಮಾತ್ರ
ಉಪನಯನ 3 ಎಳೆ ಹಾಕ್ತಾರೆ. ಮದುವೆ ಆದ ಕೂಡಲೇನೆ ಹೆಂಡತಿದೊಂದು ತೆಗೆದು ಅಶುದ್ಧ ಇದೆ ಅಂತ ಹೇಳಿ ಅದನ್ನ 6 ಮಾಡ್ಕೊಂತಾನ ಅವನು ಗಂಡಾದವನು. ಇವತ್ತು ಚಾಲ್ತಿಯಲ್ಲಿ ಇಂಥ ಧಾರ್ಮಿಕ ಆಚರಣೆ ನೋಡಿ ಆತ ಅದಕ್ಕೆ ಹೇಳ್ದ, ಏನಿದು ಇವ್ರು ಮಾಡ್ತಾ ಇರೋ, ದೇವನ ಸ್ವರೂಪ ಹೆಂಗೈತೆ, ಇವ್ರೇನ್ ಮಾಡ್ತಾ ಇದ್ದಾರೆ? ದೇವನೇ ಸ್ವತಃ ಕ್ರಿಯೆಯಲ್ಲಿ ತೊಡಗಿದಾನೆ, ಸ್ವತಃ ದೇವರೇ ಕ್ರಿಯೆಯಲ್ಲಿ ತೊಡಗಿದ. ಗಾಳಿ ಬೀಸ್ತಾ ಇದೆ ನೋಡ್ರಿ, ಈಗ ಅಲ್ಲಿ ಇದ್ದಾನೆ, ಮಳೆ ಬರ್ತಾ ಇದೆ, ನೀರು ಹರಿತಾ ಇದೆ. ಪಂಚಮಹಾಭೂತಗಳಲ್ಲಿ ಆತನೇ ಸ್ವತಃ ನಿಂತು ಕೆಲಸ ಮಾಡುವಾಗ ಕೆಲಸಕ್ಕೆ ಪ್ರಾಧಾನ್ಯತೆ ಇಲ್ಲಲ್ಲ. ಇಲ್ಲಿ ಕೆಲಸ ಮಾಡೋರೆಲ್ಲ ಸಣ್ಣವರು, ಗುಡಿಯೊಳಗೆ ಗಂಟೆ ಬಾರಿಸೋರೆಲ್ಲ ಬಹಳ ದೊಡ್ಡವರು. ಇಂಥ ಪರಿಸ್ಥಿತಿಯಲ್ಲಿ ಇಷ್ಟಲಿಂಗದ ಅನ್ವೇಷಣೆ ಮಾಡಿ ಹೇಳ್ತಾನೆ ಧರ್ಮ ಅಂತಕ್ಕಂಥದ್ದು ಏನಂದ್ರೆ ಆತ್ಮ ಪರಮಾತ್ಮನನ್ನ ಕೂಡುವುದೇ ಧರ್ಮ. ನಾವೆಲ್ಲರೂ ಉದ್ದೇಶ ಏನೈತೆ ಅಂದ್ರೆ ಅದಕ್ಕೆ ನನ್ನೊಳಗೆ ನಾ ಪರವಸ್ತುವನ್ನು ಕೂಡೋದಕ್ಕನೆ ಇಲ್ಲಿಗೆ ಬಂದಿರೋದು. ಅದನ್ನು ಕೂಡಿದ ಕೂಡಲೇ ಆಗ್ತಕ್ಕಂಥ ಅದನ್ನ ಕೂಡೋದಕ್ಕೆ ಬೇಕಾಗಿದ್ದು ಯಾವುದಂದ್ರೆ ಅರಿವು, ಅದೇ ಗುರು. ಕೂಡಲು ಬೇಕಾಗಿದ್ದು ಯಾವುದಂದ್ರೆ ಕ್ರಿಯೆ, ಅದೇ ಲಿಂಗ. ಕೂಡಿದ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನಿದೆಯಲ್ಲ ಅದೇ ಜಂಗಮ. ನಾವೆಲ್ಲರೂ ಸಹಿತ ಜಂಗಮರಾಗ್ತೀವಿ ಸರಿಯಾಗಿ ಆ ಕೆಲಸದಲ್ಲಿ ತಲ್ಲೀಯವಾಗಿ ಮಾಡಿದರೆ ನಾವೆಲ್ಲರೂ ಜಂಗಮರು. ಇದು ನಿಜವಾದ ಜಂಗಮ ತತ್ವದ ವ್ಯಾಖ್ಯಾನ. ಹಾಗಾದ್ರೆ ಗಿಡಮರಗಳಲ್ಲಿ ಜಂಗಮ ಇಲ್ಲೇನು ಇದೆ? ಜಂಗಮ ಅಂದ್ರೆ ದಯವಿಟ್ಟು ಇಲ್ಲಿ ತನಕ ನಮ್ಮ ಬಸವಾನುಯಾಯಿಗಳು ಒಂದು ವ್ಯಾಖ್ಯಾನ ಏನ್ ಸೀಮಿತ ವ್ಯಾಖ್ಯಾನ ಮಾಡಿದೀವಿ ಅಂದ್ರೆ ಜಂಗಮ ಅಂದ್ರೆ ಸಮಾಜ. ಅದು ತಪ್ಪೆ ವ್ಯಾಖ್ಯಾನ. ಒಂದು ಭಾಗ ಅದಷ್ಟೇ, ಸಮಾಜ ಒಂದು ಭಾಗ. ಸೃಷ್ಟಿಯಲ್ಲಿ ಚಲಿಸ್ತಕ್ಕಂಥ ಎಲ್ಲ ಶಿವ ಚೈತನ್ಯ ಇದೆಯಲ್ಲ ಅದೆಲ್ಲವೂ ಸಹಿತ ಜಂಗಮ. ಇವತ್ತು ಗಿಡ ಕಾಣ್ತಾ ಇದೆ, ಇದ್ರೊಳಗೆ ಜಂಗಮ ತತ್ವ ಇದ್ದದಕ್ಕೆ ಬೆಳೆದಿದೆ. ಅದು ಪಕ್ಷಿ ಪ್ರಾಣಿ ಎಲ್ಲವೂ ಸಹಿತ ಜಂಗಮ ಸ್ವರೂಪಿಗಳೇ. ಯಾಕಂಗ್ ಕಾಣ್ತಾ ಇಲ್ಲ ನಮಗಂದ್ರೆ ನಾವು ಜಂಗಮರಾಗಿಲ್ಲ. ದಸರೈನವರು ಲಿಂಗಧಾರಿಗಳು ಜಂಗಮ ಆಗಿದ್ರು. ಅವರು ಒಂದು ತಮ್ಮ ವಚನದಲ್ಲಿ ಹೇಳ್ತಾರೆ, ಲಿಂಗ ಪೂಜೆಗೆ ಹೂ ತರಕ್ ಹೋದಾಗ ಹೂ ಕೀಳಕ್ ಹೋದ ಕೂಡಲೇ ಏನನ್ನಿಸ್ತಂತ ಅವ್ರಿಗೆ, ಆ ಗಿಡ ಅಲ್ಲಿ ಬರ್ತಕ್ಕಂಥ ರಸ, ಹೂವಿನ ಕಿತ್ತಿ ಕೂಡಲೇ ಬರ್ತಕ್ಕಂಥ ರಸ ಅದು ಕಣ್ಣೀರು ಸುರಿಸ್ತಾ ಇದೆ ಮರ ಅಂತ ಅನಿಸ್ತಂತ ಅವ್ರಿಗೆ. ಆ ರೀತಿ ನೋಡಿದ್ರಂತ. ಎಷ್ಟು ಸೂಕ್ಷ್ಮ ಆಗತೈತಿ ನೋಡ್ರಿ, ಸಂವೇದನೆಗಳು ಎಷ್ಟು ಸೂಕ್ಷ್ಮ ಆಗ್ತವೆ ನೋಡ್ರಿ. ಯಾವಾಗ ಆಗ್ತಾವಂದ್ರೆ ನಾನು ಜಂಗಮ ಆದಾಗ. ಇಂಥ ಧರ್ಮವನ್ನು ಕೊಟ್ಟಂತ ಬಸವಣ್ಣ ಎಲ್ಲವನ್ನ ಎಲ್ಲಿ ತನಕಿದ್ದಂತ ಎಲ್ಲ ದೊಡ್ಡ ಆಚರಣೆಗಳನ್ನು ಕಿತ್ತಾಕಿ ಎಲ್ಲಿಯೂ ಸಹಿತ ಅಸ್ತಿತ್ವಕ್ಕಾಗಿ ಪ್ರಯತ್ನ ಮಾಡತಕ್ಕಂಥ ಮನುಷ್ಯ ಎಂದೂ ಜಂಗಮನಾಗಲಾರ. ನಾವು ಅದರ ವಿರುದ್ಧ ದಿಕ್ಕಿನಲ್ಲಿ ನಾವು ಹೊರಟಿದ್ದೀವಿ. ಅದಕ್ಕಾಗಿ ಆತ ಎಲ್ಲಿಯೂ ಪೀಠಗಳನ್ನು ಸ್ಥಾಪನೆ ಮಾಡಲಿಲ್ಲ. ಆತನ ಅನುಯಾಯಿಗಳು 1,96,000 ಜನ ಇದ್ರಲ್ಲ, 770 ಅಮರಗುಣಗಳು ಅವ್ರ ಜೊತೆಗಿದ್ರು. 1,96,000 ಜನ ಚರಜಂಗಮರು ಸುಮ್ನೆ ತಿರುಗಾಡದವ್ರು ಒಂದು ಊರ್ಲಿಂದ ಇನ್ನೊಂದು ಊರಿಗೆ ಈ ತತ್ವ ಹೇಳ್ಕಂತ ನೀನೇ ನೋಡಪ್ಪ ಜಂಗಮ, ನೀನೇ ನೋಡಪ್ಪ ಜಂಗಮ ಅಂತ ಹೇಳ್ಬೇಕಾಗಿದೆ. ನಿನ್ನ ಕೆಲಸದಲ್ಲಿ ದೇವರನ್ನ ಕಾಣು, ಎಲ್ಲಿಗೆ ಹೋಗಬೇಡ ನೀನು. ಶಿವಯೋಗ ಮಾಡು, ನಿನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡು. ಸಾಯಂಕಾಲ ಒಂದಿಷ್ಟು ನಾನು ಯಾರು ಅನ್ನೋದ್ರ ಬಗ್ಗೆ ಅನುಭವ ಮಾಡು, ಇಷ್ಟೇ ಮಾಡಂತ ಇದನ್ನ ತಿಳಿಸೋದಕ್ಕೆ ಒಂದೂರ್ಲಿಂದ ಒಂದೂರ್ಲಿಂದ ಹೋಗ್ತಿದ್ರು. ಅವ್ರಿಗೇನ್ ಕರೆದ್ರು? ಚರಜಂಗಮರು ಅಂತ ಕರೆದ್ರು. ಚರಜಂಗಮರು ಅಂತ ಕರೆದವರು ಒಂದು ಊರಿಗೆ ಬಂದ್ರು, ಬಸಾಪುರಕ್ಕೆ ಬಂದ್ರ ಅಂತ ಇಟ್ಕೊಳ್ರಿ. ಎಲೆಕುಡಿಗೆ ಹೋಗ್ಬೇಕಾದ್ರೆ ಇಲ್ಲಿ ಬಸಾಪುರದವ್ರು ಯಾರಾದ್ರೂ ಪ್ರೀತಿಯಿಂದ ಒಂದಿಷ್ಟೇ ನಮ್ಮ ಸ್ವಾಮಿಗಳು ಬಂದಾರ ಅಂತಂದ್ ಹೇಳಿ ಅವ್ರಿಗೇನ ದುಡ್ಡು ಕೊಟ್ರೆ ಅವರು ಹಂಗ್ ತಗೊಂತ ಇದ್ದಿಲ್ಲ. ಆ ಊರಿಗೆ ಹೋಗಕ್ಕೆ ಎಷ್ಟು ಬೇಕು ಚಾರ್ಜ್ ಅಷ್ಟೇ ತಗೊಂತಿದ್ರು. ಅಂಥ ನಿಯತ್ತಿನ ಜಂಗಮರು ಅವರಾಗಿದ್ರು, ನೆನ್ಪಿಟ್ಕೋತಿದನ. ಅಂಥ ಸಂತತಿಯನ್ನ ಹುಟ್ಟಾಕಿದಂಥ ಬಸವಣ್ಣ. ಆದ್ರೆ ದುರದೃಷ್ಟ, ಈ ರೀತಿ ಎಲ್ಲರೊಳಗ ಜಂಗಮ ತತ್ವವನ್ನ ಬಿತ್ತು ಬಿಟ್ರೆ, ಅವರಿಗೆ ತತ್ವ ನಿಜವಾದ ಸೃಷ್ಟಿ ತತ್ವ ಹೇಳ್ಬಿಟ್ರೆ ನಮ್ಮ ಹೊಟ್ಟೆ ಹೊರೆಯೋದು ಹೆಂಗ ಅಂತ ವಿಚಾರ ಮಾಡಿದ್ರು ಈ ಜನ ಇದ್ರಲ್ಲ ಉಳಿದವ್ರು. ಹೆಂಗಪ್ಪ ಇನ್ಮೇಲೆ ನಾವು ಬದುಕೋದು, ಇದ್ರ ಮೇಲೆ ಆರಾಮಾಗಿ ಜೀವನ ಮಾಡ್ತಿದ್ವಿ ನಾವು, ಇನ್ಮೇಲೆ ಹೆಂಗ್ ಬದುಕೋದು ಅಂತ ವಿಚಾರ ಮಾಡಿ ಬಸವಣ್ಣನ ವಿರುದ್ಧನೇ ಸೆಣಸಾಡಕ್ ಶುರು ಮಾಡಿದ್ರು. ಆ ತತ್ವಗಳಿಗೆ ವಿರುದ್ಧನೇ ಈ ಮಠಪೀಠಗಳಲ್ಲವ, ನಾಥ ಪಂಥದ ಪೀಠಗಳಿದ್ವು, ಶೈವ ಪೀಠಗಳಿದ್ವು. ಅವರೆಲ್ಲರೂ ಬಸವಣ್ಣನ ಆ ತತ್ವದ ವಿರುದ್ಧ ಹೋರಾಡಕ್ ಶುರು ಮಾಡಿದ್ರು. ಆದ್ರೆ ಕೆಲವು ಪ್ರಜ್ಞಾವಂತರು ಏನ್ ಮಾಡಿದ್ರಂದ್ರೆ ಬಸವಣ್ಣನ ಅನುಭವ ಮಂಟಪಕ್ಕೆ ಬಂದು ಸೇರ್ಕೊಂಡ್ರು. ಒಂದು ನಾಥ ಪಂಥ ಅಂತಿತ್ತು ಆ ಸಂದರ್ಭದಲ್ಲಿ. ರೇವಣ ಸಿದ್ಧರು ಅಂತ ಬರ್ತಾರೆ.
ನಾಥ ಪಂಥದಲ್ಲಿ ಪ್ರಮುಖರು ರೇವಣಸಿದ್ದರು. ಮತ್ತೊಬ್ಬ ಪ್ರಮುಖರು ಸಿದ್ದರಾಮರು, ಸೊನ್ನಲಿಗೆ ಸಿದ್ದರಾಮರು. ಸೊನ್ನಲಿಗೆ ಸಿದ್ದರಾಮರು ಅಲ್ಲಮ ಪ್ರಭುವಿನ ಪ್ರಭಾವದಿಂದ ಲಿಂಗವಂತರಾಗಿಬಿಡ್ತಾರೋ. ಸಿದ್ದರಾಮ ಹುಟ್ಟಿದಾಗ ಆತ ಮಾತಾಡ್ತಿರಂಗಿಲ್ಲ. ಆ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿದವರು ಯಾರಂದ್ರೆ ರೇವಣಸಿದ್ದರು. ರೇವಣಸಿದ್ದರು ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟವರು, ನೆನ್ಪಿಟ್ಟೋಗ್ಬಿಟ್ಟು ಸಾಧಕರು, ಮಹಾನ್ ಜೀವಿಗಳು. ಸಿದ್ದರಾಮ ಬಂದು ನಾಥ ಪಂಥದ ಸಿದ್ದರಾಮ ಈ ಲಿಂಗಾಯತದೊಳಗೆ ಸೇರ್ಕೊಂಡ್ಬಿಟ್ಟ. ಆದ್ರೆ ರೇವಣ ಸಿದ್ಧರ ಅದ್ರ ಒಳಗ್ ಬರ್ಲಿಲ್ಲ, ಅವರು ಹಾಗೆ ಉಳ್ಕೊಂಡ್ಬಿಟ್ರು ಹೊರಗಡೆ. ಇವ್ರೇನ್ ಮಾಡಿದ್ರಲ್ಲಿ ಆರಾಧ್ಯರಂತ ಇರ್ತಾರೆ ಜಂಗಮದ, ಎಲ್ಲಿ ಆಂಧ್ರದಲ್ಲಿ ಆರಾಧ್ಯ ಪರಂಪರೆ ಅಂತ ಐತಿ, ಇವತ್ತು ಐತಿ ಆರಾಧ್ಯ ಪರಂಪರೆ. ನಮ್ಮ ಕರ್ನಾಟಕದಲ್ಲಿ ಕಮ್ಮಿ ಅದು, ಬೆಂಗಳೂರು ಕಡೆ ಒಂದಿಷ್ಟು ಕೆಲವು ಕುಟುಂಬಗಳಿದಾವೆ. ಅವ್ರೇನ್ ಮಾಡ್ತಾರೆ, ಆರಾಧ್ಯರಂದ್ರೆ ಶೈವ ಬ್ರಾಹ್ಮಣರು, ಅವ್ರು ಬೇರೆ ಯಾರಲ್ಲ, ಶೈವ ಬ್ರಾಹ್ಮಣ ಆರಾಧ್ಯರು. ಇವತ್ತಿಗೆ ನಮ್ಮ SP ಬಾಲಸುಬ್ರಹ್ಮಣ್ಯಂ ಇದ್ರಲ್ಲ, ಅವರು ಶೈವ ಆರಾಧ್ಯರು. ಅವರು ಜನಿವಾರ ಹಾಕೊಂತಿದ್ರು. ಅದ್ರೊಳಗೆ ಏನಾಗಿತ್ತು, ಇದ್ರೊಳಗೆ ಬಸವಣ್ಣನ ಪ್ರಭಾವಕ್ಕೊಳಗಾಗಿ ಕೆಲವರು ಆರಾಧ್ಯರು ಏನ್ ಮಾಡಿದ್ರು, ಲಿಂಗ ಧರಿಸಿದ್ರು. ಕೆಲವು ಆರಾಧ್ಯರು ಏನ್ ಮಾಡಿದ್ರು ಅಂದ್ರು, ಲಿಂಗನೂ ಧರಿಸಿದ್ರು. ಆ ಜನಿವಾರ ಬಿಡಕ್ಕೂ ತಯಾರಿಲ್ಲ. ಎರಡು, ಒಂದ್ ಕಡೆ ಜನಿವಾರ, ಒಂದ್ ಕಡೆ ಲಿಂಗ. ಇಂಥ ಪರಂಪರೆ ಮುಂದುವರೆದಾಗ ಅವರೇ ಈ ಪೀಠಗಳನ್ನ ಉಳಿಸಿಕೊಳ್ಳೋ ಪ್ರಯತ್ನ ಶುರುವಾಯ್ತು ಅಲ್ಲಿಂದಾನೆ. ಬಸವಣ್ಣನ ಈ ತತ್ವ ಹಿಂಗೇನ ಆಗ್ಬಿಟ್ರೆ ನಮ್ಮ ಕತೆ ಹೆಂಗ ಅಂತೇಳಿ ಕಲ್ಯಾಣ ಕ್ರಾಂತಿಗೆ ಕಾರಣರಾಗಿದವರೇ ಆ ಪುರೋಹಿತ ಶಾಹಿಗಳು. ಕ್ರಾಂತಿ ಆಯ್ತು, ನಿಮ್ಗೆ ಗೊತ್ತಿದೆ, ಒಂದು ನೆಪ, ಅದು ಕಲ್ಯಾಣ ಮಹೋತ್ಸವ ನೆಪ. ಸರಿ, ಅದಾದ್ಮೇಲೆ ಕ್ರಾಂತಿ ಆದ ನಂತರ ಇಂಥ ಅದ್ಭುತ ತತ್ವಗಳು ಬಯಲಿಗೆ ಬರ್ದಂಗ್ ನೋಡ್ಕೊಂಡ್ರ, ಅದನ್ನ ಎಲ್ಲಿ ಬೇಕಲ್ಲಿ ವಚನಗಳನ್ನ ಸುಟ್ಟು ಹಾಕಿದ್ರು. ಇವೆಲ್ಲ ಮಾಡಿದ ಮೇಲೆ ಬಹುತೇಕ ಒಂದು 300 ವರ್ಷ ಅದರ ಹೆಸರೇ ಮಾತಾಡ್ದಂಗ ಆಗ್ಬಿಡ್ತು. ಅಂಥ ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು. ಕ್ರಾಂತಿ ಅಂದ್ರೆ ಕೊಲೆ. ಅವಾಗ ಶರಣರೆಲ್ಲರೂ ಬಿಟ್ಟು ಉಳಿವಿಗೆ ಹೋಗ್ತಾರೆ, ನಿಮ್ಗೆಲ್ಲ ಗೊತ್ತಿದೆ. ಇದಾದ ನಂತರ ಮತ್ತೆ ಪುನರುತ್ಥಾನ ಆಗಿದ್ದು ಯಾರಿಂದಂದ್ರೆ 16ನೇ ಶತಮಾನದಲ್ಲಿ ಯಡಿಯೂರ ಸಿದ್ಧಲಿಂಗೇಶ್ವರರಿಂದ. ಇದಕ್ಕೆ ಹೊಸ ರೂಪ ಕೊಟ್ಟಂತಹ ಮಹನೀಯರು ಯಾರಂದ್ರೆ ಯಡಿಯೂರ ಸಿದ್ಧಲಿಂಗೇಶ್ವರ. ಸಿದ್ಧಲಿಂಗೈತಿಗಳು ಅವರು ಹುಟ್ಟು ಜಂಗಮರಲ್ಲ, ಅವರು ಬಣಜಿಗ ಸಮಾಜದವರು, ದೊಡ್ಡ ಲಿಂಗ ಸಾಧಕರು. ಆ ಜಂಗಮ ಪರಂಪರೆಯನ್ನು ಮುಂದುವರಿಸ್ತಾರೆ. ಎಲ್ಲಿಯೂ ಮಠ ಕಟ್ಟಲಿಲ್ಲ ಯಡಿಯೂರು ಸಿದ್ಧಲಿಂಗ ಅವರು, ನೆನ್ಪಿಟ್ಟುಕೊಳ್ರಿ ಮಾತನ್ನು. ಚರಜಂಗಮರಾಗಿ ತಿಳಿಸ್ತಾ ಹೋದ್ರು ಈ ತತ್ವವನ್ನ. ಎಂಥ ಒಂದ್ಸಲ ಬರಗಾಲ ಬಂದಿರ್ತೈತೆ ಆ ತುಮಕೂರು ಪ್ರಾಂತದಲ್ಲಿ. ಅಲ್ಲಿ ಜನ ಹೋಗಿ ಇವ್ರನ್ನ ಕೇಳ್ಕೊಂತಾರೆ, ನಿಜ ಜಂಗಮ ಅದು. ಅಪೋರೆ ಹಿಂಗಾಗ್ಬಿಟ್ಟಿದೆ, ಇವತ್ತು ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದ್ದಾವೆ, ಅವು ತಿನ್ನಕ್ ಅನ್ನ ಇಲ್ಲ ಅಂತಂದಾಗ ಅವರು ಧ್ಯಾನಸ್ಥರಾಗಿ ಬೇಡಿಕೊಂಡಾಗ ಒಂದೇ ಗಂಟೆಯೊಳಗೆ ಮಳೆ ಬರ್ತದೆ ಅಂತ ಇತಿಹಾಸ ಇದೆ. ಒಂದೇ ಗಂಟೆಯೊಳಗೆ. ಯಾಕೆ ಹಿಂಗಂದ್ರೆ ಜಂಗಮ ಮನಸ್ಸು ಮಾಡಿದ್ರೆ ಸೃಷ್ಟಿ ಏನಿದೆಯಲ್ಲ, ಸೃಷ್ಟಿಕರ್ತ ಏನಿದೆಯಲ್ಲ, ಆತ ಎಲ್ಲಿ ವಾಸ ಮಾಡ್ಯಾನಂದ್ರೆ ಜಂಗಮ ಸ್ವರೂಪದಲ್ಲಿ ವಾಸ ಮಾಡಿರ್ತಾನೆ. ಇದು ಇಂಥ ಜಂಗಮರಾದವರು ನಮ್ಮ ಜೊತೆಗೆ ಇದ್ದಂತ ಘನಮಠೇಶ್ವರರು, ನೆನ್ಪಿಟ್ಟುಕೋಬೇಕಿತ್ತು. ಘನಮಠೇಶ್ವರಿಗಳು ಇವರೆಲ್ಲರೂ ಸಹಿತ ಎಲ್ಲಿಯೂ ಮಠಗಳನ್ನ ಸ್ಥಾಪನೆ ಮಾಡಲಿಲ್ಲ, ನೆನ್ಪಿಟ್ಟುಕೋಬೇಕು. ಹಾಗಾದ್ರೆ ವಿರಕ್ತ ಪರಂಪರೆ ಮಠಗಳು ಹೆಂಗ್ ಹುಟ್ಟಿದ್ವಪ್ಪ? ಈಗದೇ ಅವಲ್ಲಿ ವಿರಕ್ತ ಮಠಗಳು ಯಡಿಯೂರು ಸಿದ್ಧಲಿಂಗೇಶ್ವರ ಪರಂಪರೆ ನಮ್ದಂತಾನಿಲ್ಲ. ಸರಿಯಾಗಿ ಓದಬೇಕು ಇತಿಹಾಸನ. ಅದಾದ ನಂತರ ಅವರ ಶಿಷ್ಯರು ಬರ್ತಾರೆ. 1570ರಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರು ಲಿಂಗ ದೇಹ ತ್ಯಾಗ ಮಾಡಿದ ಮೇಲೆ ಬೋಳ ಬಸವರು ಅಂತ ಬರ್ತಾರೆ. ಅವರ ಶಿಷ್ಯ ಪರಂಪರೆ ಬೋಳ ಬಸವರು ಅಂತ. ಅಷ್ಟೊತ್ತಿಗೆ ಆಗ್ಲೇ ಯಾವಾಗ ಯಡಿಯೂರು ಸಿದ್ಧಲಿಂಗೇಶ್ವರ ಲಿಂಗೈಕ್ಯ ಆದ್ರೂ ಅವರು ಮಾಡದಂತಹ ಗದ್ದಿಗೆಯನ್ನೇ ಪೂಜೆ ಮಾಡಕ್ ಶುರು ಮಾಡಿದ್ರು. ಇವರು ಬರ್ಬೇಕಲ್ಲ, ಮತ್ತೆ ಆದಾಯ ಮಾಡ್ಕೋಬೇಕಲ್ಲ. ಇವತ್ತು ಯಡಿಯೂರಾಗಿದ್ದು ಅದೇ ಕಾರಣಕ್ಕೆ ಹಂಗಾಗಿದೆ. ಅಲ್ಲೊಂದು ಸಿದ್ಧಲಿಂಗರ ದೇವಸ್ಥಾನ ಮಾಡಿದ್ರು, ಪೂಜೆ ಮಾಡಕ್ ಶುರು ಮಾಡಿದ್ರು. ಇದನ್ನ ಬೋಳ ಬಸವರು ಏನ್ ಬರ್ತಾರಲ್ಲ ಮುಂದೆ, ಬೋಳ ಬಸವರು ಆ ಸಂಸ್ಕೃತಿಯನ್ನು ಒಪ್ಪಲಿಲ್ಲ. ಅವರು ಸಹಿತ ಅಲ್ಲಿ ನಿಲ್ಲದೆ ಮುಂದೆ ಏನ್ ಮಾಡ್ತಾರೆ, ಚರಜಂಗಮರಾಗಿ ಚರಿಸ್ತಾ ಬರ್ತಾರೆ.
ಅವರ ಒಬ್ಬ ಶಿಷ್ಯರು ಸಿದ್ಧಲಿಂಗೇಶ್ವರರು, ನೆನ್ಪಿಟ್ಕೋಬೇಕು. ಇನ್ನೊಬ್ಬ ಸಿದ್ಧಲಿಂಗರ ಅಂತ ಬರ್ತಾರೆ, ಅವರು ನಮ್ಮ ಈ ಜವಳಿಗಿರಿ ಸಂಸ್ಥಾನಕ್ಕೆ ಬಂದಿರ್ತಾರೆ, ನೆನ್ಪಿಟ್ಕೊಳ್ರಿ. ಇವತ್ತೇನು ನಮ್ಮ ಮಠಗಳಿದಾವಲ್ಲ, ಒಳಬಳ್ಳಾರಿ ಮಠ ಮತ್ತು ಇನ್ನೊಂದು ಇದೆಯಲ್ಲ ಎದ್ದಲದೊಡ್ಡಿ ಮಠ, ಇವು ಏನ್ ಗೊತ್ತ್ರಿ? ಸಿದ್ಧಲಿಂಗರು ಬಂದು ಆ ಜಂಗಮ ತತ್ವವನ್ನು ಪ್ರತಿಪಾದಿಸಿದ ಮಠಗಳು. ಬಂದು ಅಲ್ಲಿ ನಿಲ್ತಾರೆ, ನಂತರದಲ್ಲಿ ಮತ್ತೆ ಮಠ ಕನ್ವರ್ಟ್ ಆಯ್ತು, ಅದು ಬೇರೆ ವಿಷಯ. ನಂತರದಲ್ಲಿ ಅವರ ಆದ ನಂತರ ಚನ್ನಂಜ ದೇವರು ಅಂತ ಬರ್ತಾರೆ ಆ ಪೀಠಕ್ಕೆ. ಅವರು ಸಹಿತ ಎಲ್ಲಿಯೂ ಪೀಠದ ಮೇಲೆ ಕುಂದ್ರದೇ ಇಲ್ಲ. ಅವ್ರ ಲಿಂಗೈಕ್ಯ ಆದ ನಂತರ ಅವರು ಸಹಿತ ಚರಜಂಗಮರಾಯಿ, ಎಲ್ಲೂ ಮಠ ಕಟ್ಟಿದರೆ ಇದು ಪೀಠಸ್ಥ ಆದ್ರೆ ಜಂಗಮ ಸ್ಥಾವರ ಆಗತ್ತೆ ಅಂತಕ್ಕಂಥ ನಂಬಿಕೆ ಅವರು. ಸ್ಥಾವರ ಆಗ್ತೈತೆ, ಸಾಂಸ್ಥೀಕರಣ ಆಗ್ತತಿ. ಅದಾದ ನಂತರ ಅವ್ರು ಹೋದ ನಂತರ ಮತ್ತೊಂದು ಒಬ್ರು ಬರ್ತಾರೆ, ಕಟ್ಟೇಕಲ್ ಸಿದ್ಧಲಿಂಗರ್ ಅಂತ ಬರ್ತಾರೆ. ಅವರು ಬಂದ ಮೇಲೆ ನೋಡ್ರಿ ಶುರುವಾಗಿತ್ತು. ಅವ್ರು ಏನ್ ಮಾಡ್ತಾರೆ, ಅವರ ಶಿಷ್ಯರಲ್ಲಿ ಒಬ್ಬರಾದಂತ ಚಿಲ್ಲಾಳ ಸ್ವಾಮಿ ಅಂತ ಅವ್ರಿಗೆ ಹರಪನಹಳ್ಳಿಯಲ್ಲಿ ಒಂದು ಮಠ ಮಾಡಿಕೊಟ್ಬಿಡ್ತಾರೆ. ಸ್ಟಾರ್ಟ್ ಆಗಿದ್ದ ಅಲ್ಲಿಂದ. ಇದನ್ನು ನೋಡಿದ ಕೂಡ್ಲೇನೆ ಅವರ ಶಿಷ್ಯರಲ್ಲಿ ಇದ್ದಂತ ಇನ್ನೊಬ್ಬತ ಮುರುಗಿ ಶಾಂತವೀರ ಸಿಟ್ಟು ಬರ್ತಿತ್ತು. ಏನು ನನ್ನ ಬಿಟ್ಟು ಅವ್ರಿಗೆ ಮಾಡಿಬಿಟ್ರಲ್ಲ ಅಂತ ಆತ ಹೋಗಿ ಏನ್ ಮಾಡ್ತಾನೆ, ಚಿತ್ರದುರ್ಗದ ಭರಮಣ್ಣ ನಾಯಕನ ಹಿಡ್ಕೊಂಡು ಮುರುಘಾ ಮಠ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ ಇನ್ನೊಬ್ಬ ಕುಮಾರಸ್ವಾಮಿ ಅಂತ ಒಬ್ಬ ಶಿಷ್ಯ ಇರ್ತಾರೆ, ಅವರು ಯಳಸೂರು ಅಂತಕ್ಕಂಥ ಒಂದು ಊರಲ್ಲಿ ಹೋಗಿ ಆತ ಒಂದು ಮಠ ಸ್ಥಾಪನೆ ಮಾಡ್ತಾನೆ. ಆ ಕಟ್ಟೇಕಲ್ ಸಿದ್ಧಲಿಂಗರ ಶಿಷ್ಯರು ಇದಕ್ಕೆ ಏನ್ ಮಾಡಿಬಿಟ್ರು, ಇವತ್ತು ಎಂತ ದುರಂತ ಮಾಡಿಟ್ರಂದ್ರೆ, ಈ 4 ಸಮಯಗಳು ಇದು, 4 ಮಂದಿ ಇಂಥದೇ ಕೆಲಸ ಮಾಡ್ತಾರೋ. ಚಿಲ್ಲಾಳ ಸ್ವಾಮಿ ಇದ್ದದ್ದು ಚಿಲ್ಲಾಳ ಪರಂಪರೆ, ಅದು ಸಮಯ ಚಿಲ್ಲಾಳ ಸಮಯ, ಮುರುಘಾ ಸಮಯ, ಕುಮಾರ ಸಮಯ, ಕೆಂಪಿನ ಸಮಯ. ವಿರಕ್ತ ಮಠಗಳಲ್ಲಿ ಇವು 4 ಭೇದಗಳಿದಾವ, ನೆನ್ಪಿಟ್ಕೋಬೇಕು ನೀವು. ಮಠಗಳು ಹುಟ್ಟಿದ ಕತೆ ಹೇಳ್ತೀನಿ ನಾನು. ಇಲ್ಲಿ ಸಹಿತ ಹೆಂಗಾಯ್ತು ಅಂದ್ರೆ ಪರಿಸ್ಥಿತಿ, ಜಂಗಮ ತತ್ವವನ್ನು ಮರೆತರವರು. ಕೆಂಪಿನ ಸಮಯದವರು ಮುರುಘಾ ಮಠಕ್ಕಾಗಂಗಿಲ್ಲ, ಮುರುಘಾ ಸಮಯದವರು ಚಿಲ್ಲಾಳ ಮಠಕ್ಕಾಗಂಗಿಲ್ಲ. ಇವತ್ತು ನನಗೊಬ್ಬರು ದಾವಣಗೆರೆ ಹೇಳ್ತಾ ಇದ್ರು, ಮಲ್ಲಿಕಾರ್ಜುನ ಶ್ರೀಗಳು ಲಿಂಗೈಕ್ಯ ಆಗುವಾಗ, ಚಿತ್ರದುರ್ಗದ ಮಲ್ಲಿಕಾರ್ಜುನ ಶ್ರೀಗಳು ಲಿಂಗೈಕ್ಯ ಆಗುವಾಗ ಒಬ್ರು ತಗೊಂಡು ಹೋದ್ರಂತೆ. ಆಗೋಕ್ಕಿಂತ ಮುಂಚೆ ನೀವು ಇರೋಷ್ಟೊತ್ತಿಗೆ ಗದಗಿನಾಗ ಒಬ್ರು ಒಳ್ಳೆ ಸಾಧಕರದಾರ್ಯ ಬುದ್ಧಿ, ಅವ್ರನ್ನ ಮಾಡಿಬಿಡೋಣ ಅಂತ. ಸಿದ್ದರಾಮಪ್ಪ, ನಮ್ಮ ಅಜ್ಜಂಪುರ ಶೆಟ್ರು ಸಿದ್ದರಾಮಪ್ಪ ಇದು ಅವ್ರು ಲಿಂಗೈಕ್ಯ ಆಗ್ಯಾರ ಈಗ. ಅವಾಗ ಅವ್ರು ಹೇಳಿದ್ರಂತ ಮಲ್ಲಿಕಾರ್ಜುನ ಸ್ವಾಮಿಗಳು, ಅಲ್ಲೋ ಸಿದ್ದರಾಮ, ಗದಗಿನ ಆ ಯತಿ ಅದೇನಲ್ಲ, ದೇವ್ರದನಲ್ಲ, ಆತ ನಮ್ಮ ಚಿಲ್ಲಾಳ ನಮ್ಮ ಮುರುಘಾ ಸಮಯದ ಅಲ್ಲೋ ಕುಮಾರ ಸಮಯ ಅವ್ರದ್ದು, ಅದು ಮಾಡಕ್ ಬರಲ್ಲ ಅಂದ್ರ. ಯಾವ ಭೇದವನ್ನ ಅಳಿಸಿದ್ನು ಬಸವಣ್ಣ, ಮತ್ತೆ ಶುರುವಾಯಿತು. ಯಾವಾಗ ಈ ಪೀಠಗಳ ಸ್ಥಾಪನೆ ಆಗಕತ್ತಿದ್ವೋ ಅವರು ಸುಮ್ಮನೆ ಕುಂದಿರ್ಲಿಲ್ರಿ. ಆರಾಧ್ಯರು ಅವರು ಕೆಳದಿ ಅರಸರು ಹಿಡ್ಕೊಂಡ್ಬಿಟ್ರು. ಕೆಳದಿ ಅರಸರಂತೇಳಿ ಆ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಮತ್ತು ಶಿವಮೊಗ್ಗ ಭಾಗದಲ್ಲಿ ಸಾಮಂತರು, ವಿಜಯನಗರ ಅರಸರಿಗೆ ಸಾಮಂತರು, ಅವ್ರನ್ನ ಹಿಡ್ಕೊಂಡು ಏನ್ ಮಾಡಿದ್ರು, ಒಂದು ಮೀಟಿಂಗ್ ಮಾಡ್ತಾರೆ. ಶಿವಗಂಗೆಯಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ನಾಥ ಪಂಥದ ಮಠಗಳು ಖಾಲಿ ಬಿದ್ದಿದ್ವು. ಅಷ್ಟೊತ್ತಿಗೆ ಹೋಗಿದ್ದು ಯಾರು ತಿರುಗಿ ನಾಥ ಪಂಥ ಖಾಲಿ, ಪೀಠಾಧಿಪತಿ ಇರ್ಲ, ಅವ್ರನ್ನೆಲ್ಲರನ್ನ ಅರಸರಲ್ಲ, ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲಿ ಕೆಳದಿ ಅರಸರು. ಅಲ್ಲೇನ್ ಮಾಡ್ತಾರೆ, ಆವಾಗ ಈ 4 ಪೀಠಗಳು ಪ್ರಾರಂಭ ಆಗ್ತವೆ. ಇನ್ನು ಕಾಶಿ ಆಗಿದ್ದಿಲ್ಲ, ಇವು 4 ಆಗ್ತವೆ. ರಂಭಾಪುರಿ ಈಗೇನೈತಲ್ಲ, ಬಾಳೆಹೊನ್ನೂರು, ಉಜ್ಜಯಿನಿ, ಶ್ರೀಶೈಲ ಮತ್ತು ಕೇದಾರ. 5ನೇದು ಇದ್ದಿಲ್ಲ ಇನ್ನು. 5ನೇದು ಪ್ರಾರಂಭ ಆಗಿದೆ 1790ರಲ್ಲಿ ಕಾಶಿಪೀಠ ಪ್ರಾರಂಭ ಆಗಿದೆ. 5 ಪೀಠಗಳು ಪ್ರಾರಂಭ ಮಾಡಿ ಶಿವಗಂಗೆಯಲ್ಲಿ ಮೀಟಿಂಗ್ ಮಾಡಿದ. ಯಾಕಂದ್ರೆ ಇವ್ರಿಗೆ ಪರ್ಯಾಯ ಕೊಡಬೇಕು. ಅವರು ಯಡಿಯೂರು ಸಿದ್ಧಲಿಂಗೇಶ್ವರ ಭಕ್ತವರ್ಗದ ತಾತ, ನಾವು ಪರಂಪರೆಯಿಂದ ನಾವು ಪೀಠಾಧಿಪತಿಗಳಾಗಬೇಕಾದವ್ರು ಅಂತೇಳಿ ಈ ಹೋರಾಟ ನಡೀತಿತ್ತು. ಆದ್ರೆ ಅಲ್ಲಿ ಶ್ರೀಶೈಲ ಪೀಠದ ಮೂಲ ಇದ್ರಲ್ಲ, ಪಂಡಿತಾರಾಧ್ಯರು, ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಅಂತ ಇರ್ತಾರೆ, 12ನೇ ಶತಮಾನ ಅವರು.
ಇದು ನಮ್ಮ ಇತಿಹಾಸ ತಿಳ್ಕೊಬೇಕು. ಲಿಂಗಾಯತದ ಇತಿಹಾಸ ಇದು. ಇವತ್ತು ಈ ವಿಷಯ ಕೊಟ್ಟರಂತ ಇತಿಹಾಸ ತಗೊಳ್ತಾ ಇದ್ದೇನೆ ನಾನು ತತ್ವಕ್ಕಿಂತ ಜಾಸ್ತಿ. ಪಾಲ್ಗುರಿಕಿ ಸೋಮನಾಥ 12ನೇ ಶತಮಾನ ಮತ್ತು 13ನೇ ಶತಮಾನದ ಪ್ರಾರಂಭ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಅದೇ ಅವಧಿ. ಮತ್ತು ಇನ್ನೊಬ್ಬರು ನನ್ನ ಪೆದ್ದಯ್ಯ ಅಂತ ಬರ್ತಾರೆ. ಈ ಮೂವರು ಆರಾಧ್ಯ ಪರಂಪರೆಯವರು. ಇವರಿಗೆ ಶಿವತ್ರಯರಂತ ಕರಿತಿರ್ತಾರಂತೆ. ತೆಲುಗಿನಲ್ಲಿ ಬಸವ ಪುರಾಣ ಬರೆದಂತ ಪಾಲ್ಗುರಿಕಿ ಸೋಮನಾಥ, ತೆಲುಗಿನ ಬಸವ ಭಕ್ತರವರು ಮೂವರು. ಇವರು ನೆನ್ಪಿಟ್ಕೊಡ್ರಿ, ಇವ್ರು ಮೂವರು ಬಸವ ಭಕ್ತರೇ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯರು ಕನ್ನಡ ಕಲ್ತು 16 ವಚನಗಳನ್ನ ಬರೆದಿದ್ದಾರೆ. ಇವತ್ತು ಸಂಪುಟದಾಗ ತೆಗೆದು ನೋಡ್ರಿ. ಅದಾದ ನಂತರ ಅವರ ಲಿಂಗೈಕ್ಯ ಆದ ನಂತರ ಅವರು ಬಸವಣ್ಣವ್ರನ್ನ ಕಾಣಕ್ ಹೋಗ್ತಾರೆ. ಕಲಬುರಗಿ ಅವ್ರ ಮಾರ್ಗ 1ರಿಂದ ಮಾರ್ಗ 7 ತನ ಇದನ್ನು ವಿವರವಾಗಿ ಹೇಳ್ಕೊಂತ ಹೋಗ್ತಾರೆ. ಅದನ್ನು ಬೆಟ್ಟಾಗಕ್ಕೆ ಹೋದಾಗ ಇನ್ನೂ 1 ವಾರ ಇರ್ತಾ, ಅವಾಗೆಲ್ಲ ನಡ್ಕೊಂಡು ಹೋಗ್ಬೇಕು, ಎತ್ತಿನ ಮ್ಯಾಗ ಹೋಗ್ಬೇಕು. ಆ ರೀತಿ ಇದ್ದಾಗ ಇನ್ನೊಂದು ವಾರ ಅಲ್ಲಿ ಕಲ್ಯಾಣಕ್ಕೆ ಹೋಗೋಷ್ಟೊತ್ತಿಗೆ ಲಿಂಗೈಕ್ಯ ಆದ್ರು ಬಸವಣ್ಣವ್ರಂತ ಸುದ್ದಿ ಬರ್ತದೆ. ಮತ್ತೆ ವಾಪಸ್ ಬರ್ತಾರೆ. ಅಕಸ್ಮಾತ್ ಅವ್ರು ಏನಾದ್ರು ಬಸವಣ್ಣನವ್ರನ್ನ ಭೇಟಿಯಾಗಿದ್ರೆ ಇವತ್ತೇನ್ ದ್ವಂದ್ವ ಇದೆಯಲ್ಲ, ಇದಕ್ಕೆಲ್ಲದಕ್ಕೂ ಒಂದು ಇತಿಶ್ರೀ ಆಗ್ತದೆ. ಆದ್ರೆ ಅವ್ರ ಲಿಂಗೈಕ್ಯ ಆದ ಕೂಡಲೇನೆ ಪಾಲ್ಗುರಿಕಿ ಸೋಮನಾಥ ಈ ಆರಾಧ್ಯರ ಕಿರಿಕಿರಿಗೆ ಬಿಟ್ಟು, ಪಾಲ್ಗುರಿಕೆ ಅಂತ ಆಂಧ್ರದಲ್ಲಿ ತೆಲಂಗಾಣದಲ್ಲಿದೆ, ಬಂದು ನಮ್ಮ ರಾಮನಗರದ ಹತ್ರ ಒಂದು ಹಳ್ಳಿಗೆ ವಾಸ ಮಾಡ್ತಾರೆ. ಬೆಂಗಳೂರ ಹತ್ರ ರಾಮನಗರ ಇದೆಯಲ್ಲ, ಮಾಗಡಿ ತಾಲೂಕು ರಾಮನಗರದ ಒಂದು ಹಳ್ಳಿಯಲ್ಲಿ ಕಲ್ಯಾಣ ಅಂತ ಒಂದು ಹಳ್ಳಿ, ಅಲ್ಲಿ ವಾಸ ಮಾಡ್ತಾರೆ ಕೊನೆಯ ದಿನಗಳಲ್ಲಿ. ಅಲ್ಲೇ ಲಿಂಗೈಕ್ಯ ಆತರ ಇವತ್ತು ಸಹಿತ ಸೋಮನಾಥ ದೇವಾಲಯ ಇದೆ. ಎಷ್ಟು ಕಿರಿಕಿರಿ ಮಾಡಿದರೆ ಈ ಜಂಗಮ ತತ್ವಕ್ಕಂದ್ರೆ ಇಡೀ ಇದ್ರೊಳಗೆ ದುರ್ದೈವ ಅಂತಂದ್ರೆ ಇಂಥ ಅದ್ಭುತ ಸಿದ್ಧಾಂತ ಕೈಜಾರಿ ಹೋಗೋದಕ್ಕೆ ಇವರೆಲ್ಲರ ಕಾರಣ. ಆದ್ರೆ ಅದು ಎಲ್ಲಿಯೂ ಸಹಿತ ನಿಲ್ಲಲಿಲ್ಲ. ಅದ ಹೆಂಗ ಪುಟಿದೆದ್ದು ಕಾಕಿತ್ತು. ಆವಾಗ ಇವ್ರೇನ್ ಮಾಡಿದ್ರು, 5 ಪೀಠ ಮಾಡ್ಕೊಂಡ್ರಲ್ಲ, ಇನ್ನೊಂದು ಕೆಲಸ ಮಾಡಿದ್ರು ಅವ್ರು. ಒಂದು ಕೆಲಸ ಏನಂತಂದ್ರೆ, ಇಲ್ಲೇನ್ ಹಳ್ಳಿಗಳಲ್ಲಿ ಶೈವ ಮಠಗಳಿದ್ವು ಅವಾಗ, ಆಚಾರಗಳನ್ನ ಹೇಳೋದಕ್ಕೆ. ಈಗೇನ್ ಗುರುಪೀಠದ ಮಠಗಳು ಅದಾವಲ್ಲಿ, ಮಠಗಳು ಹಿರಿಯ ಮಠಗಳು ಅದಾವಲ್ಲಿ. ಇವರು ಅಷ್ಟೊತ್ತಿಗಾಗಲೇ ಬಸವ ಪರಂಪರೆಯಲ್ಲಿ ಬಸವ ಭಕ್ತರಾಗ್ಬಿಟ್ಟಿದ್ರು. ಇವ್ರ ಮನ್ಯಾಗ ನೋಡಿರ್ಬೇಕಾರದು ಯಾರಿದ್ದಾರೆ, ಜಂಗಂಗಮ್ಮ, ನೀಲಮ್ಮ, ಚನ್ನಬಸಯ್ಯ, ಬಸಯ್ಯ ಅಲ್ಲ. ಇವ್ರನ್ನ ಏನ್ ಮಾಡಿದ್ರು, ತಲೆಗೆ ಬ್ರೇನ್ ವಾಶ್ ಮಾಡಿಬಿಟ್ರು. ಬ್ರೇನ್ ವಾಶ್ ಮಾಡಿ ತಮ್ಮ ಕಬ್ಜ ತಗೊಂಡು ಹಳ್ಳಿಗಳನ್ನ ಹಂಚ್ಕೊಂಡ್ರು. ಇದು ಉಜ್ಜಯಿನಿ ಪೀಠ, ಇದು ರಂಭಾಪುರಿ ಪೀಠ, ಇದು ಕೇದಾರ ಪೀಠ ಅಂತ ಹಂಚ್ಕೊಂಡ್ಬಿಟ್ರು. ಇದನ್ನ ನೀಲಗಂಗಯ್ಯ ಪೂಜಾರ್ ಅಂತೇಳಿ ನರಗುಂದದ ವಕೀಲರು ಮತ್ತು MLA ಅವರು, ಒಂದ್ಸಲ MLA ಆಗ್ತಾರೆ, ತಮ್ಮ ಗ್ರಂಥದಲ್ಲಿ ಬಹಳ ಸ್ಪಷ್ಟಪಡ್ತಾರೆ. ಒಂದು ದೊಡ್ಡ ದುರಂತ ನಡೆದೋಯ್ತು ಕರ್ನಾಟಕ ಇತಿಹಾಸದಲ್ಲಿ. ಅದೇನಂತಂದ್ರೆ, ನಮ್ಮ ಗುರುಮಠಗಳು ಅವ್ರ ಕೈವಶ ಆಗಿದ್ದು. ಒಂದು ಅಪೂರ್ವವಾದ ಮಹಾನ್ ತತ್ವದಿಂದ ದೂರ ಆಗ್ತಾರೆ ಇವರು ಅನ್ನೋದನ್ನ ತಮ್ಮ ಪುಸ್ತಕದಲ್ಲಿ ದಾಖಲೆ ಮಾಡ್ತಾರ. ಇಂಥ ಪರಂಪರೆ ಇದು. ಪೀಠಗಳು ಹೆಂಗಾದವು ಅಂದ್ರೆ ಈ ರೀತಿ ಆದವು. ಇವತ್ತು ಒಂದು ಕಡೆ ಗುರು ಪೀಠಗಳು, ಒಂದು ಕಡೆ ವಿರಕ್ತ ಪೀಠಗಳು, ಕ್ಷಣಸಾಟ ಶುರುವಾಯ್ತು. ಹಿಂಗೆ ಮುಂದೆ ಆದಂತ ದುರಂತ ಹೆಂಗಂದ್ರೆ, ಯಾವ ಜಂಗಮ ಪೀಠ ಆಗ್ಬಾರ್ದಾಗಿತ್ತು ಅದು ಆಗಿಬಿಟ್ಟು ಆಗಿದೆ. ರಾಜಾಶ್ರಯ ತಗೊಂಡ್ರು. ಕೆಳದಿ ಅರಸರು ಒಂದ್ ಕಡೆ ಸಪೋರ್ಟ್ ಮಾಡಿದ್ರು. ವಿಜಯನಗರದ ಸಂಗಮ ವಂಶದ ಅರಸರು ಆ ಕಾಲದಾಗನೇ ಬಸವ ತತ್ವಕ್ಕೂ ಸಪೋರ್ಟ್ ಮಾಡಿದ್ರು. ಅವಾಗನೇ ಚಾಮರಸನ ಪ್ರಭುಲಿಂಗ ಲೀಲೆ ರಚನೆ ಆಗಿತ್ತು. ಮಗ್ಗಿಯ ಮಾಯಿದೇವ ಶಿವತತ್ವ ಚಿಂತಾಮಣಿಯನ್ನು ಮಾಡಿ ಲಕ್ಕಣ್ಣ ದಂಡೇಶ ಇವರೆಲ್ಲರೂ ಆ ಪೀರಿಯಡ್ನಾಗನೇ ಇದಕ್ಕೆ ಬಹಳ ಪ್ರೋತ್ಸಾಹ ಕೊಡ್ತಾರೆ. ಆದ್ರೆ ಅವರಿಗೆ ಬಂದು ಅಲ್ಲಿಂದ ಆರಾಧ್ಯರು ಬಂದು ಸಂಗಮ ವಂಶದ ರಾಜ್ಯರನ್ನು ಸಹಿತ ತಲೆ ತಿಕ್ಕಿ ಬಿಡ್ತಾರೆ. ಇವತ್ತು ಆಗಿದ್ದ ದುರಂತ. ಕೆಳದಿ ಅರಸರಿಗೆ ಈ ಜ್ಞಾನ ಇದ್ದಿಲ್ಲ. ಕೆಳದಿ ಅರಸರ ನಾಯಕ ವಂಶದವರು, ಆದ್ರೂ ಲಿಂಗವಂತ ಇದಕ್ಕೆ ಬಹಳ ಸಪೋರ್ಟ್ ಮಾಡ್ತಾರ. ಅವ್ರೇನ್ ತಿಳ್ಕೊಂಡಿದ್ರು ಅಂದ್ರೆ, ಇವ್ರೇನ್ ಬಂದಾರಲ್ಲ ಆರಾಧ್ಯರು, ಇವರು ಲಿಂಗವಂತರ ಅಂತ ತಿಳ್ಕೊಂಡ್ರಿ. ಈಗ ನಾವು ಅನ್ಕೊಂತವಲ್ಲ, ಅದೇನ್ ಅದು ಬೇರೆ ಅಲ್ಲಪ್ಪ, ಇದು ಬೇರೆ ಅಲ್ಲ ಅಂತವಲ್ಲ. ಅದ್ರಂಗಿದ್ ಬಹಳ ಕೆಟ್ಟದ್ದು ಕೆಳದಿ ಅರಸರ ಕಾಲದಲ್ಲಿ. ಸಂಗಮ ವಂಶದ ಕಾಲದಲ್ಲಿ ಪುನರುತ್ಥಾನ ಅಂತ ಆಯ್ತು ಅಂದರೂ ಸಹಿತ, ಆ ಪುನರುತ್ಥಾನದ ಜೊತೆಗೆ ಈ ವೈದಿಕ ಸೇರಿಸಿದ್ದ ಅಲ್ಲೇನೆ, ಶಬ್ದಗಳು ಸೇರ್ಪಡೆಯಾಗಿದ್ದ ಅಲ್ಲೇನೆ. ಕಲಬುರ್ಗಿ ಅವರು ಬಹಳ ವಿಷಾದದಿಂದ ಬರೀತಾರದ್ನ. ಬಹಳ ಅನ್ಯಾಯ ಆಯಿತು ಈ ತತ್ವಕ್ಕೆ ಅವಧಿಯಲ್ಲಿ ಅಂತೇಳಿ. ಇವತ್ತು ಅದು ನಮಗೆ ಇವತ್ತು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮತ್ತು ದೊಡ್ಡ ದುರಂತ ಇನ್ನೊಂದೇನೆಂದ್ರೆ, ಈ 2 ಪೀಠಗಳೇನಿದೆ, ಒಂದು ಶ್ರೀ ಗುರು ಬಸವಲಿಂಗಾಯನ ಮನರು,
ಮತ್ತು ಅವರು ತಮ್ಮ ಗುರುಗಳನ್ನ ನೆನೆಯವರು ಇವೆರಡು ಇವತ್ತು ಸಂಘರ್ಷ ಇದೆಯಲ್ಲ, ಈ ಸಂಘರ್ಷದ ಒಂದು ತಂತ್ರ ಮಾಡಿದ್ರು. 1904ರಲ್ಲಿ ಈಗ ಹೇಳಿದ್ರಲ್ಲ, ಶಿವಯೋಗ ಮಂದಿರ ಸ್ಥಾಪನೆ ಆಯಿತು. ಶಿವಯೋಗ ಮಂದಿರದಲ್ಲಿ ಈ ಎರಡೂ ಮಠಗಳಿಗೆ ಒಂದೇ ಸಮುದಾಯದಿಂದ ಪೀಠಾಧಿಪತಿಗಳು ಬರಂಗ್ ಮಾಡಿಬಿಟ್ರು. ಅಲ್ಲಿ ಏನಾಯ್ತು, ಒಂದು ಕಡೆ ಮನಸ್ಸು ಈ ಕಡೆ, ಒಂದು ಕಡೆ ಮನಸ್ಸು ಈ ಕಡೆ. ಒಂದು ಕಡೆ ಬಸವ, ಇನ್ನೊಂದು ಕಡೆ ರಾತ್ರಿ ಮಲಗಿದಾಗ ಅದರ ನೆನಪು. ಇವತ್ತು ಆ ನೆಲೆಯ ಬಹುತೇಕ ಮಠಾಧಿಪತಿಗಳು ಇವತ್ತು ಇರೋದ್ರಿಂದನೇ ಇಷ್ಟು ಕುಂಠಿತ ಆಗ್ತಾ ಇದೆ ತತ್ವ. ಇದು ಯಾರ ಕೈಯಾಗ ಹೋಗ್ಬೇಕಂದ್ರೆ ಭಕ್ತರ ಕೈಯಾಗ ಹೋಗ್ಬೇಕಿದು. ನೀವು ಯಾರಾದ್ರೂ ಮಾಡ್ತಾರಂತ ತಿಳ್ಕೊಂಡಿದ್ರೆ ಅದು ಸಾಧ್ಯನೇ ಇಲ್ಲ. ಕಾವಿ ಪರಂಪರೆಯನ್ನ ಬಸವಣ್ಣ ಎಂದು ಒಪ್ಪಿದವರಲ್ಲ. ನಮ್ಮ ಇದೇ ಘನಮಠೇಶ್ವರರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಸಂತೆಕೆಲ್ಲೂರಲ್ಲಿ ಐಕ್ಯಾದಂತ ಘನಮಠೇಶ್ವರ ಮಹಾನ್ ಬಸವ ಭಕ್ತರವರು. ನನ್ನ ಲಿಂಗೈಕ್ಯ ಆದ ನಂತರ ನನ್ನ ದೇಹವನ್ನ ಚೂರು ಚೂರು ಮಾಡಿ ಊರ್ ಸುತ್ತ ಚೆಲ್ರಿ, ಎಲ್ಲಿ ಗದ್ದಿಗೆ ಮಾಡಬೇಡ್ರಂತಾರೋ. ಗೊತ್ತಿತ್ತವರಿಗೆ ಪೀಠ ಆಗತ್ತಿದ ಅಂತೇಳಿ. ಯಾಕಂದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ನೆನಪಿತ್ತವರಿಗೆ. ಆದರೆ ಅಲ್ಲಿನ ಭಕ್ತರು ಏನ್ ಮಾಡ್ತಾರೆ, ಮತ್ತೆ ಅದನ್ನ ಏನ್ ಮಾಡಿದ್ರು, ಏನ್ ಮಾಡ್ಬೇಕು ಅದನ್ನ ಮಾಡಿದ್ರು. ಏನಾಗ್ತಾ ಇದೆ ಇವತ್ತು ವಿಚಾರ ಮಾಡ್ಬೇಕಲ್ಲ. ಅವರ ಒಂದೊಂದು ಮಾತುಗಳು ಸಹಿತ ಘನಮಠೇಶ್ವರರ ಮಾತುಗಳು ಕೇಳಬೇಕು ನಾವು. ಅವರು ಆ ಬಸವಣ್ಣವ್ರ ಬಗ್ಗೆ ಅವ್ರು ಬರೆದಂತ ಮಾತುಗಳು. ಹುಟ್ಟಿನಿಂದ ಜಂಗಮರು, ನೆನಪಿಟ್ಟುಕೊಡ್ರೆ, ಹುಟ್ಟಿನಿಂದ ಜಂಗಮರು ಆಂಧ್ರಲಿಂದ ಬಂದು ಕನ್ನಡ ಕಲಿತು ಇಷ್ಟೆಲ್ಲ ಬಸವ ತತ್ವವನ್ನು ಇಷ್ಟು ಪ್ರಬುದ್ಧವಾಗಿ ಪ್ರವಚನ ಮಾಡ್ತಿದ್ರಂದ್ರೆ, ಒಂದ್ ಕಡೆ ಒಂದು ಘಟನೆ ಹೇಳ್ಬಿಡ್ತೇನೆ ಅವ್ರ ಬಗ್ಗೆ ಹೇಳುವಾಗ. ಆ ಭಾಗದಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಒಂದು ಪ್ರವಚನ ಮಾಡ್ತಿರ್ತಾರೆ. ಒಬ್ಬ ಶಾಸ್ತ್ರಿ ಬರ್ತಾನೆ. ಆ ಶಾಸ್ತ್ರಿ ಬಂದು ಪ್ರಖರ ಪಂಡಿತ ಶಾಸ್ತ್ರಿ ಅಂತ ಬಂದು ಅಷ್ಟೊತ್ತಿಗಾಲೆ ಆತ ಗಂಟ್ಲಿಗೆ ಕ್ಯಾನ್ಸರ್ ಬಂದ್ಬಿಟ್ಟಿರ್ತದೆ. ಆ ಶಾಸ್ತ್ರಿಗೆ ಬಂದು ಕೂಡ್ಲೇನೆ ಇವ್ರಿಗೆ ಅಡ್ಡ ಬೀಳ್ತಾನೆ ಅಪ್ಪೋರೆ. ಅವಾಗ ಹೇಳ್ತಾರೆ ಗಣಮಠ ಶಿವಗಳು, ಏನಾಗಿದೆ, ಹಿಂಗ ಆಗ್ಬಿಟ್ಟಿದ್ದೀನಿ, ಏನ್ ಮಾಡ್ತಿದ್ದಿ ಕೆಲಸ ನೀನು? ನಾನು ಹಿಂಗ ಪ್ರವಚನ ಮಾಡ್ತಿದ್ದೆ. ಏನ್ ಪ್ರವಚನ ಮಾಡ್ತಿದ್ದಿ? ಪ್ರವಚನ ಏನ್ ಮಾಡ್ತಿದ್ದ ಅಂತ ಗೊತ್ತಾಗ್ಬಿಡುತ್ತೆ ಅವರಿಗೆ. ಹುಚ್ಚ, ಸುಳ್ಳನ್ನ ಬಹಳ ಸಲ ಹೇಳಿದ್ರೆ ಹಂಗೇನೆ ಆಗೋದು. ನಾನು ಹೇಳ್ದಂಗೆ ಕೇಳ್ತೀಯಾ ಅಂತ ಕೇಳ್ತಾರ. ಅವನು ಇನ್ಮೇಲೆ ನೀನು 3 ತಿಂಗಳು ಎಲ್ಲಿ ಪ್ರವಚನಕ್ಕೆ ಹೋಗ್ಬೇಡ. 3 ತಿಂಗಳ ನೀನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಓಂ ಶ್ರೀ ಗುರು ಬಸವಲಿಂಗಾಯ ನಮ, ಓಂ ಶ್ರೀ ಗುರು ಬಸವಲಿಂಗಾಯ ನಮ ಈ ಮಂತ್ರ ಜಪಿಸಿ ಸಾಕು ಅಂತಾರ. ಆತಗ ರೋಗ ಸಾಕು, ವಾಸಾದ್ರೆ ಸಾಕು ಅಂತ ಅನಿಸಿರ್ತೈತೆ. ಹೋತಾನೆ ಹೋಗಿ ಆ ಮಂತ್ರವನ್ನ, ಗುರು ಹೇಳಿದಂತ ಮಂತ್ರವನ್ನ ಜಪಿಸ್ತಾನೆ. ಸುಮಾರು 2-3 ತಿಂಗಳಲ್ಲಿ ಆತನ ರೋಗ ವಾಸಿ ಆಗ್ತದೆ. ಅಷ್ಟರೊಳಗೆ ಆಲೆ ಮತ್ತೆ ಚಪಲ ಶುರುವಾಗ್ತೈತೆ. ಮತ್ತೆ ಪ್ರವಚನ ಮಾಡ್ಬೇಕು ಅಂತೇಳಿ. ಪ್ರವಚನ ಅಂದ್ರೆ ಏನ್, ತಾನು ಏನ್ ಕಲ್ತಿದ್ದ ಅದನ್ನೇ. ಅದು ಇತಿಹಾಸ ಬರುತ್ತೆ ನಮ್ಮ ಘನಮಠೇಶ್ವರ ಇತಿಹಾಸದಾಗ. ಮತ್ತೆ ಪ್ರಾರಂಭ ಆಗತ್ತ ರೋಗ. ಅವ್ರಿಗೆ ಗೊತ್ತಾಗುತ್ತೆ, ತ್ರಿಕಾಲ ಜ್ಞಾನಿಗಳು ಘನಮಠೇಶ್ವರ ಮತ್ತೆ ಬಂದೆಲ್ಲ ಅಂತ. ಅಪ್ಪ ಹಿಂಗ ಆಗ್ಬಿಟ್ಟದೆ. ಆಯ್ತು, ನೀನು ಉದ್ಧಾರ ಆಗೋದು ಹೋಗು. ನೀನು ಇಷ್ಟೇ. ನೀನು ಈ ಸೃಷ್ಟಿಯಲ್ಲಿ ಸತ್ಯವನ್ನ ಬೆಂಬಲಿಸ್ತಕ್ಕಂಥ ಒಂದು ಶಕ್ತಿ ಇದೆ, ಅದು ಬಸವಣ್ಣವರು ತೋರಿಸ್ಕೊಟ್ಟು ಹೋಗ್ಯಾರ. ನೀನು ಆ ಮಂತ್ರವನ್ನ ಮರೆತಿ ಮತ್ತೆ ನಿನಗೆ ಬಂತಂತ ಹೇಳಿ ಕಳಿಸ್ತಾರೆ. ಇದು ಜಂಗಮ, ಇದು ಜಂಗಮ. ಅಲ್ಲಿ ಗಬ್ಬೂರಲ್ಲಿ ಹೋದಾಗ, ಗಬ್ಬೂರ್ ಹತ್ರ ಇದಕ್ ಹೋದಾಗ ಮಳೆ ಬರ್ತಿರ್ತದೆ. ಆ ಪುಸ್ತಕ ಇದ್ರೊಳಗೆ ಇರ್ತದೆ, ವಚನದ ಪುಸ್ತಕ. ಅದು ತೊಯ್ತದೆ ಅಂತೇಳಿ ಅದನ್ನ ಕೆಳಗಿಟ್ಟು ಮೇಲೆ ಮಲಗುತ್ತಾರೆ ಅಡ್ಡ ಗಣಮಠ ಶಿವಗಳು. ಅಷ್ಟು ಪ್ರೇಮ ಬಸವಣ್ಣವ್ರ ಬಗ್ಗೆ, ಅಂತಹ ಪ್ರೇಮ. ಇವತ್ತೇನಾಗ್ತಾ ಇದೆ ಇಲ್ಲಿ? ನಾವೇನ್ ಮಾಡ್ತಾ ಇದ್ದೀವಿ? ಯಾಕೆಂತಂದ್ರೆ ಇತಿಹಾಸ ಇದೆ, ಆದ್ರೆ ಆ ತತ್ವವನ್ನು ಬಿತ್ತಬೇಕಲ್ಲ. ಯಾವುದಕ್ಕಾಗಿ ಘನಮಠೇಶ್ವರರು ಹೋರಾಡಿದ್ರು, ಅದಕ್ಕಾಗಿ ಬದುಕಿದ್ರು. ಯಾವುದಕ್ಕಾಗಿ ಸಿದ್ಧಲಿಂಗೇಶ್ವರರು ಬದುಕಿದ್ರು, ಯಾವುದಕ್ಕಾಗಿ ಒಳಬಳ್ಳಾರಿ ಸ್ವಾಮಿಗಳು ಬದುಕಿದ್ರು, ಅದನ್ನ ಮಾಡೋದ್ ಬಿಟ್ಟು ಬೇರೆ ಏನು ಮಾಡಕ್ ಹೋಗ್ತು ಅಂದ್ರೆ ಹೆಂಗೆ? ಇವತ್ತು ಅದಕ್ಕೆ ಈ ಸಬ್ಜೆಕ್ಟ್ ಯಾಕೆ ಇಟ್ಟಾರಂದ್ರೆ, ಎಲ್ಲಿವರೆಗೆ ವ್ಯಕ್ತಿ ಜಂಗಮನಾಗುವುದಿಲ್ಲವೋ ಅಲ್ಲಿವರೆಗೆ ಆತ ಸ್ಥಾವರನಾಗಿರ್ತಾನೆ.
ಸ್ಥಾವರ ಆದರೆ ಆತನಿಗೆ ಈ ಸೃಷ್ಟಿ ಖಂಡಿತವಾಗಿಯೂ ಸಹಿತ ಒಳ್ಳೇದು ಮಾಡೋದಿಲ್ಲ ಅಂತಕ್ಕಂಥದ್ದು ಇರ್ತದೆ. ಇನ್ನು ಬಹಳ ದೊಡ್ಡ ಇತಿಹಾಸ ಐತಿ ಇದಕ್ಕೆ. ಮಠಪೀಠಗಳ ಇತಿಹಾಸ ಬಹಳ ದೊಡ್ಡದೈತಿ. ಇನ್ನು ಅದನ್ನ ಹೇಳ್ತಾ ಹೋದಂಗೆಲ್ಲ ಬಹಳಷ್ಟು ಇರ್ತೈತಿ. ಒಂದು ನೆನ್ಪಿಟ್ಕೋಬೇಕು, ನಾವು ಯಾರ ಬಗ್ಗೆನೂ ವಿರೋಧ ಮಾಡುವಂತಿಲ್ಲ. ಇವತ್ತು ನಮ್ಮ ಈ ಗುರುಸ್ಥಳ ಮಠಗಳು ಏನದಾವಲ್ಲ, ನಿಜವಾಗಿ ಬಸವ ಪರಂಪರೆಯವರು ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಕೊಟ್ರೆ ಇದನ್ನ ಮಾಡ್ತಾರ. ಅವ್ರಿಗೆ ತಿಳುವಳಿಕೆ ಕೊಟ್ರೆ ಎಂತ ಅದ್ಭುತ ತತ್ವ ಇದು. ನಾವು ಫೋಟೋ ಇಟ್ಟು ಪೂಜೆ ಮಾಡಕ್ ಬಿಟ್ಟಿವಿ ಅಷ್ಟೇ. ಬಸವಣ್ಣವ್ರ ಫೋಟೋ ಇಡ್ತೀವಿ, ಗಣಮಠೇಶ್ವರ ಫೋಟೋ ಇಡ್ತೀವಿ, ಸಿದ್ಧಲಿಂಗೇಶ್ವರ ಫೋಟೋ ಇಡ್ತೀವಿ, ಆ ಫೋಟೋಕ್ಕೆ ಒಂದಿನ ಗಡ್ಡೆ ಬೆಳಗ್ತೀವಿ. ಮತ್ತೆ ನಾವು ಏನ್ ಮಾಡ್ಬೇಕು, ಮತ್ತೆ ಸ್ಥಾವರ ಆಗ್ತೀವಿ. ನಾವು ಪ್ರತಿಯೊಬ್ಬರು ಸಹಿತ ಲಿಂಗಧಾರಣೆ ಮಾಡಿಕೊಂಡು ಜಂಗಮ ಆಗ್ತಕ್ಕಂಥ ಸ್ಥಿತಿಯಿಂದನೇ ನಾವು ಆದ್ಯಂತಿಕವಾದ ಸ್ಥಿತಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಇದೆ. ನಮ್ಮೆಲ್ಲರ ಕರ್ತವ್ಯ ಅದು. ಬರೀ ಅವ್ರಿಗೂ ಮಠಾಧೀಶರಿಗೆ ಮಾತ್ರ ಅಲ್ಲ ಅದು. ಬಸವ ಭಕ್ತರಿ ಅಂತ ನಾವೇ ಅನ್ಕೊಂಡಿವಲ್ಲ, ಇವತ್ತು ನಾವು ನಮ್ಮ ಬಸವ ಸಂಘಟನೆಗಳಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಭಕ್ತಿಯ ಹೊರತಾಗಿ ಕೇವಲ ವೈಚಾರಿಕತೆಯನ್ನು ಹೊರಟಿದೇವಲ್ಲ, ಇದು ಸಹಿತ ಸ್ಥಾವರದ ನೆನಪಿಟ್ಕೊಂಡ್ಬಿಟ್ಟು ನೀವು. ಭಕ್ತಿ ಇಲ್ಲದ ವೈಚಾರಿಕತೆ ಸ್ವೇಚ್ಛೆ, ವೈಚಾರಿಕತೆ ಇಲ್ಲದ ಭಕ್ತಿ ಮೌಢ್ಯ. ಅದಕ್ಕೆ ನೀವೆಲ್ಲೇ ಕಾರ್ಯಕ್ರಮ ಮಾಡ್ರಿ, 1 ಗಂಟೆ ಕಾರ್ಯಕ್ರಮ ಮಾಡಿ ಅಲ್ಲಿ ಆ ಊರಿನವರು ಆ ಮನೆಯವರು ದುಡ್ಡು ಖರ್ಚು ಮಾಡ್ತಾರಂದ್ರೆ ಒಂದು ಭಾವ ನಿರ್ಮಾಣ ಆಗ್ಬೇಕಲ್ಲಿ. ಬಸವ ಭಾವ ನಿರ್ಮಾಣ ಆಗ್ಬೇಕು. ಒಂದಿಷ್ಟು ಮನಸ್ಸುಗಳ ಹದ ಆಗ್ಬೇಕು. ಅಲ್ಲಿ ಹಾಸ್ಯ ಮಾಡೋದಾಗ್ಲಿ, ಅಲ್ಲಿ ರಂಜನೆ ಮಾಡೋದಾಗ್ಲಿ, 1-1.5 ಗಂಟೆ ರಂಜನೆ ಮಾಡಿ ಬರಂಗಿದ್ರೆ ಇದನ್ನ ಯಾಕೆ ಮಾಡ್ಬೇಕು ಮತ್ತೆ ನಾವು? ದಯವಿಟ್ಟು ನಾವೆಲ್ಲರೂ ಸಹಿತ ಇದನ್ನ ಅರ್ಥ ಮಾಡ್ಕೋಬೇಕು. ಭಕ್ತಿಯ ನೆಲೆಯಲ್ಲಿ ಈ ತತ್ವವನ್ನ ಒಯ್ದಿದ್ರೆ ಇವತ್ತು ಬೇರೆ ಪೀಠಗಳು ಏನ್ ಮಾಡಕತ್ತೇವ ಅಷ್ಟೇ ಹಾನಿಯನ್ನ ನಾವು ಮಾಡ್ತೇವೆ ಅಂತ ತಿಳ್ಕೋಬೇಕು. ಬಹುಶಃ ಅರ್ಥ ಆಗ್ತಾ ಇಲ್ಲ. ನಾಳೆ 22ನೇ 23ನೇ ತಾರೀಕಿಗೆ ಬಸವ ತತ್ವವನ್ನ ನಿರೂಪಿಸುವುದು ಹೇಗೆ ಅಂತೇಳಿ ಚಿಂತನೆ ಐತಿ. ಮೊನ್ನೆ ಹೊಸಪೇಟೆಗೆ ಆಯ್ತು, ನಾಳೆ ತಾವರಗೇರಿ ಅದರೊಳಗೆ ಐತಿ. ಹೆಂಗಿನ್ನು ಪ್ರೊಜೆಕ್ಟ್ ಮಾಡೋದು ಹೆಂಗೆ? ಪ್ರೊಜೆಕ್ಟ್ ಮಾಡೋದು ಭಕ್ತಿ ಮಾರ್ಗದಿಂದ ಹೋದರೆ ಮಾತ್ರ. ನೋಡಿ, ಭಕ್ತಿ ಮಾರ್ಗದಿಂದ ಹೋದಂತ ಓಂ ಶಾಂತಿಯವರು 130 ದೇಶಗಳಲ್ಲಿ ಅವರು ಬ್ರಾಂಚ್ ಓಪನ್ ಮಾಡಿದ್ದಾರೆ. ನಾವು ಯಾರನ್ನು ಬೈಯೋದು ಬೇಡ, ಆಗಿದ್ದನ್ನ ನೆನಪಿಸಿಕೊಳ್ತೀವಿ ಅಷ್ಟೇ. ಅವರೆಲ್ಲರೂ ನಮ್ಮವರೇ. ಅಜ್ಞಾನದಿಂದ ಹಂಗ್ ನಡ್ಕೊಂತ ಇದ್ದಾರೆ. ಇವತ್ತಿಲ್ಲ ನಾಳೆ ಜ್ಞಾನ ಬಂದ್ರೆ ನಮ್ಮ ಜೊತೆಗೆ ಬರ್ತಾರೆ ಅನ್ನುವ ಒಂದು ದೊಡ್ಡ ಆಶಾದಾಯಕ ಮನೋವೃತ್ತಿಯನ್ನು ನಾವು ಸಾಗಬೇಕಾಗಿದೆ. ಯಾರು ನಾವು ವಿರೋಧಿಗಳಲ್ಲ, ಯಾರನ್ನು ಬೈಯೋ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿ ಬಸವ ತತ್ವ ವಿರುದ್ಧ ಹೋದರೆ ಅದನ್ನಷ್ಟ ಅವರಿಗೆ ಸೃಷ್ಟಿಯಲ್ಲಿ ಅಂಥದ್ದೊಂದು ಅದ್ಭುತವನ್ನ ಕೊಟ್ಟು ಹೋಗಿದ್ದಾನೆ ಬಸವಣ್ಣ. ಅದಕ್ಕಾಗಿ ಇಲ್ಲಿ ಇರ್ತಕ್ಕಂಥ ನಮಗೂ ಸಹಿತ ಒಂದು ಕಿವಿ ಮಾತಿದೆ. ನಾವೆಲ್ಲರೂ ಮಾಡ್ಬೇಕಾಗಿದ್ದಿದೆ. ಭಕ್ತಿಯ ನೆಲೆಯನ್ನ ಇಟ್ಕೊಂಡೇ ಮುಂದಿನ ಕೆಲಸ ಮಾಡೋಣ. ಇಲ್ದಿದ್ರೆ ಮತ್ತೆ ಸ್ಥಾವರ ಆಗ್ತೀವಿ. ಜಂಗಮ ಹೋಗಿ ಸ್ಥಾವರ ಆಗ್ತೈತಿ. ಯಾವಾಗ ನಾವು ಸ್ಥಾವರ ಆಗ್ತೋ ಆವಾಗ ನಮ್ಮೊಳಗೆ ಅವಗುಣಗಳು ಶುರು ಆಗ್ತಾವ. ಒಳಗಡೆ ಸ್ಥಾವರ ಆದಾಗನೇ ಅವಗುಣಗಳು. ಹೆಂಗ್ ಮಾಡ್ಲಿ, ಇದನ್ನ ಹೆಂಗ್ ಮಾಡ್ಲಿ, ಯಾವ ಆಸ್ತಿನ ಎತ್ತಾಕ್ಲಿ ಅಲ್ವಾ? ಸಹಜವಾಗಿ ಬರಂತದ್ ಬಿಟ್ರೆ ನೀವು ದುಡಿರಿ ಬೇಡ ನಂಗಿಲ್ಲ. ಅವಗುಣಗಳು ಬಂತಂದ್ರೆ ಸ್ಥಾವರದು, ಬೇರೆ ಏನಲ್ಲ. ಸತ್ಯದ ಗುಣಗಳು ನೆಲೆ ನಿಂತರೆ ಅದೇ ಜಂಗಮ. ಇನ್ನೊಬ್ಬರ ಹಣ ನನಗೆ ಬೇಡ. 3 ಮಾತು ಹೇಳ್ಬಿಟ್ಟಿದ್ದಾರೆ ಶರಣರು. ಪರಸ್ತ್ರೀ, ಪರಧನ, ಪರದೈವ. ಇವು 3 ಬೇಡ ಅಂದ್ಬಿಡು, ನೀನೇ ಜಂಗಮ. ಪರಸ್ತ್ರೀ ಬೇಡ, ಪರ ದೈವ ಬೇಡ, ನನ್ನ ಸತ್ಯ ಬಿಟ್ಟು ಬೇರೆ ಯಾವ ದೈವಗಳು ನನಗಿಲ್ಲ. ಪರಧನ ಬೇಡ, ಇನ್ನೊಬ್ಬರ ಹಣ, ನನ್ನ ದುಡಿಮೆ ಹಣ ಬಿಟ್ಟು ಇನ್ನೊಬ್ಬರ ಹಣ ನನಗೆ ಬೇಡ. ಇವು 3 ಪಾಲಿಸಿದ್ರೆ ನೀವು ಜಂಗಮ. ಇದು ನಮ್ಮೆಲ್ಲರಿಗೂ ಹೇಳಿದ ಕಿವಿ ಮಾತು. ಈ ಬಸವಾದಿ ಶರಣರಿಂದ ಒಂದು ಅದ್ಭುತ ತತ್ವವನ್ನು ಕೊಟ್ಟು ನಮಗೆ ಒಗಿದರೆ. ಅದಕ್ಕಾಗಿ ಅವರು ಜಂಗಮ ತತ್ವವನ್ನು ಬಿತ್ತಿದ್ರೆ ಹೊರತು ಪೀಠ ಆಗ್ಲಿಲ್ಲ. ಇವತ್ತು ಪೀಠಗಳು ಆಗ್ಯಾವಂದ್ರು ಸಹಿತ ಆ ಪೀಠ ಹೆಂಗಿದಾವಂದ್ರೆ ಇವತ್ತು ಜಂಗಮತ್ತು ಬರಬೇಕಾಗಿದೆ ಅವು. ಆದ್ರೆ ಸ್ವಲ್ಪ ಕಷ್ಟ ಇದೆ. ಇವತ್ತು ನಾವು ಇಲಕಲ್ ಪೀಠದ ಬಗ್ಗೆನೇ 1 ನಿಮಿಷ ಮಾತಾಡಿ ಮುಗಿಸ್ಬಿಡ್ತೀನಿ ನಾನು. ವಿಜಯಮಾಂತ ಶಿವಯೋಗಿಗಳು ಆ ಪೀಠ ಸ್ಥಾಪನೆ ಆಗ್ಬೇಕಾದ್ರೆ ಅದ ಕಾರಣಕರ್ತರು ಅವರೇ. ಬಳ್ಳಾರಿಯಲ್ಲಿ ಸಕ್ಕರಿ ಕರಡಪ್ಪನವ್ರಂತ ಒಬ್ಬ ಶರಣರಾಗಿ ಹೋಗ್ತಾರೆ. ಬಳ್ಳಾರಿಯ ಸಕ್ಕರಿ ಕರಡಪ್ಪನವ್ರು
ಅವರು ಸಂಸಾರಿಗಳು. ಬಳ್ಳಾರಿ ರೈಲ್ವೆ ಸ್ಟೇಷನ್ ಏನ್ ಕಟ್ಟಡ ಆಗೈತಲ್ಲ ಅದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅವರು. ಆದ್ರೆ ಶುದ್ಧತ್ವದಿಂದ ಬದುಕಿದವರು. ವಿಜಯಮಾಂತ ಶಿವಯೋಗಿಗಳು ಅವ್ರನ್ನ ಬಂದು ಭೇಟಿ ಆಗ್ತಾರೆ. ಬಸವಾದಿ ತತ್ವಗಳನ್ನ ಸಂಪೂರ್ಣವಾಗಿ ಅರಿತು ಆಚರಿಸುವವರು ಅಂತಕ್ಕಂಥದ್ದು ಬಂದಾಗ ಅವ್ರು ಹೇಳ್ತಾರೆ, ಅವರಿಗೆ ಗುರುಗಳು. ನೆನ್ಪಿಟ್ಟುಕೊಡ್ರಿ, ಸಕ್ಕರೀಶ್ ಕರಡೀಶ್ವರವರೇ ವಿಜಯಮಾಂತ ಶಿವಯೋಗಿಗಳಿಗೆ ಗುರುಗಳು. ನೀವು ಹೋಗ್ರಿ, ಈ ಭಾಗಕ್ಕೆ ಹೋಗ್ರಿ, ಶಿವಯೋಗ ಮಂದಿರ ಸ್ಥಾಪನೆಗೆ ಪ್ರಮುಖವಾಗಿ ಅದರ ಸ್ಥಳವನ್ನ ಹೇಳಿಕೊಟ್ಟವರು ಅವರೇ. ಇವತ್ತು ಇಲಕಲ್ಲು ಪೀಠದ ಮೂಲ ಏನೈತಲ್ಲ ಅದೇ ಸಕ್ರಿ ಕರಡಪ್ಪನವರ ಆದೇಶ. ಅದೇನು ನಿಜವಾಗಿ ಅವ್ರಿಗೆ ಗುರುಗಳು. ನೋಡ್ರಿ, ಒಬ್ಬ ಶಿಷ್ಯ, ಒಬ್ಬ ಭಕ್ತ ವರ್ಗದಿಂದ ಬಂದಂತಾತ ವಿಜಯಮಾಂತ ಶಿವಯೋಗಿಗಳಿಗೆ ಗುರುವಾಗ್ತಾನೆ. ಇದು ನಮ್ಮ ಬಸವ ಪರಂಪರೆಯ ಮಾತುಗಳು. ಆದ್ರೆ ಇವತ್ತು ಅದನ್ನ ಯಾರು ಪ್ರಚಾರ ಮಾಡ್ತಾ ಇಲ್ಲ. ಇವತ್ತು ಏನಾಗಿದೆ, ಎಂಥ ಕರಡಪ್ಪನವರು ಇವತ್ತು ಅವ್ರ ಮನೇನೆ ಒಂದು ಮ್ಯೂಸಿಯಂ ಮಾಡಿದಾರೆ, ಈ ಶರಣ ತತ್ವದ ಮ್ಯೂಸಿಯಂ ಮಾಡಿದಾರೆ ಅಲ್ಲಿ ಬಳ್ಳಾರಿಯಲ್ಲಿ. ಇಂಥ ದೊಡ್ಡ ದೊಡ್ಡವರೆಲ್ಲ ಆಗಿ ಹೋಗಿದ್ದಾರೆ. ಅದಕ್ಕೆ ಕಾರಣ ಇಷ್ಟೇ, ಪೀಠಸ್ಥ ಆಯ್ತಂದ್ರೆ ಶುರುವಾಯ್ತು ನೋಡ್ರಿ. ಅದು ಮತ್ತೆ ಶುರು, ನಾನು ನಮಸ್ಕಾರ ಮಾಡು, ನೀನ್ ನಮಸ್ಕಾರ ಮಾಡಿಸೆ, ನಮಸ್ಕಾರ ಮಾಡೋದ್ರಲ್ಲೇ ಕಳೆದು ಬಿಟ್ಟಿವ್ ನಮ್ಮ ಬದುಕನ್ನ ಪೂರ. ನನ್ನೊಳಗಿನ ಆ ಚೈತನ್ಯವನ್ನ ಕಾಣದೆ ಹೋಗ್ಬಿಟ್ಟಿವಿ ನಾವು. ಮಾಡೋಣ, ಎಲ್ಲರಿಗೂ ಗೌರವ ಕೊಡೋಣ, ನಮಸ್ಕಾರ ಮಾಡೋಣ. ಆದ್ರೆ ನನ್ನೊಳಗಿನ ಅರಿವನ್ನ ಜಾಗೃತಿ ಮಾಡದೇ ಇದ್ರೆ ಆ ಪೀಠಗಳ ತಗೊಂಡಾರ ನಾವು ಮಾಡೋದು ಏನೈತಿ. ಇಂಥ ನೆನಪು ಮಾಡಿಕೊಂಡು ಇವತ್ತಿನ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೀವಿ. ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಗೆಲ್ಲರಿಗೂ ಜ್ಞಾನದ ಬಲ ಬೇಕು. ಜ್ಞಾನದ ಬಲದಿಂದಲೇ ಅಧ್ಯಯನ ಅನ್ನೋದನ್ನು ನಾವೆಲ್ಲ ಶರಣ ಶ್ರೀ ರುದ್ರಪರ್ಣ ಸುರ್ಗುಂದಿ ಅವರ ಮಾತುಗಳಲ್ಲಿ ತಿಳಿಯಬೇಕಾಗಿದೆ. ಈಗ ಕಾರ್ಯಕ್ರಮದ ಶರಣ ಸಮರ್ಪಣೆ ಶರಣ ಶ್ರೀ ಮುದ್ದುಲಗೌಡ ಪಾಟೀಲವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅನುಭವದ ನುಡಿಗಳನ್ನು ತಿಳಿಸಿರ್ತಕ್ಕಂಥ ಶರಣಶ್ರೀ ವೀರಭದ್ರಗೌಡ ಅಮರಾಪುರಿಯವರಿಗೂ ಹಾಗೂ ಶರಣಶ್ರೀ ರುದ್ರಪ್ಪ ಕುರ್ಕುಂದಿಯವರಿಗೂ ತುಂಬ ಹೃದಯದ ಶರಣಾರ್ಥಿಗಳನ್ನು ತಿಳಿಸ್ತಾ, ಆಮೇಲೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸಮಯವನ್ನು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಂಡು ತಮ್ಮ ಸಮಯವನ್ನು ಇದಕ್ಕೆ ಮೀಸಲಿಟ್ಟು ತಮ್ಮ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಶರಣಾರ್ಥಿ ಅಂತ ಎಲ್ಲರಿಗೂ ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿವರೆಗೂ ಈ ಒಂದು ಅನುಭವದ ನುಡಿಗಳನ್ನು ತಾವೆಲ್ಲ ಕೇಳಿದಿರಿ. ಈಗ ತಮಗೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ. ಯಾರೂ ಕೂಡ ಪ್ರಸಾದವನ್ನು ನಗುಲು ಕೂಡ ವ್ಯರ್ಥ ಮಾಡದೆ ಅದನ್ನೆಲ್ಲವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಈಗ ತಾವೆಲ್ಲರೂ ಎದ್ದು ನಿಂತುಕೊಂಡು ವಚನ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ,
ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಹಾಲಲ್ಲಪ್ಪು ನೀರಲ್ಲಪ್ಪು ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಸತಿ ಲಿಂಗಪತಿ ಶರಣು ಶರಣಾರ್ಥಿ ಶರಣಾರ್ಥಿ ಜಯ ಗುರು ಬಸವೇಶ ಹರ ಮಹಾದೇವ ಗುರು ಬಸವೇಶ ಹರ ಮಹಾದೇವ ಸರ್ವರಿಗೂ ಶರಣು ಶರಣಾರ್ಥಿ. ಸರ್ವರಿಗೂ ಶರಣ ಶರಣ. ಅಂತ ಹೇಳ್ತಿಲ್ಲ ಇದು.